ಜ್ಞಾನ ಸಂಹಿತ ಮಾಸಪತ್ರಿಕೆ ಜೂನ್ 2026. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ ಸಂಖ್ಯೆ 22586232 ಇಮೇಲ್ thblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 22586232 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoi.thblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೆ ಪರಿಸರವೇ ಮೂಲ ಕಾರಣ. ಮಾನವ ಸೇರಿದಂತೆ ಇತರ ಪ್ರಾಣಿ, ಪಕ್ಷಿ ಹಾಗೂ ಪ್ರತಿಯೊಂದು ಜೀವ ಸಂಕುಲವು ತನ್ನ ಆಹಾರ, ಗಾಳಿ, ನೀರು ಸೇರಿದಂತೆ ಎಲ್ಲ ಅಗತ್ಯತೆಗಳಿಗಾಗಿ ಪರಿಸರವನ್ನೇ ಅವಲಂಬಿಸಿದೆ. ಆದ್ದರಿಂದ ಪರಿಸರವನ್ನು ಸಂರಕ್ಷಿಸಿ, ಸುರಕ್ಷಿತವಾಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಜೂನ್ 5 ವಿಶ್ವ ಪರಿಸರ ದಿನ. ಈ ವರ್ಷದ ಪರಿಸರ ದಿನವನ್ನು ಪ್ರಕೃತಿಯಿಂದ ಪ್ರೇರಣೆ, ಪರಿಸರಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಇನ್ಸ್ಪೈರ್ಡ್ ಬೈ ನೇಚರ್, ಫಾರ್ ಕ್ಲೈಮೇಟ್, ಫಾರ್ ಅವರ್ ಫ್ಯೂಚರ್ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಪ್ರಕೃತಿಯನ್ನು ನಾಶಪಡಿಸಿ ನಾವು ಎಂದಿಗೂ ಸುಖವಾಗಿ ಬಾಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಪರಿಸರವನ್ನು ಹಾಳು ಮಾಡುವುದನ್ನು ನಿಲ್ಲಿಸಿ, ಗಿಡ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ಪೀಳಿಗೆಗೆ ಸುಂದರ, ಆರೋಗ್ಯಕರ ಪರಿಸರವನ್ನು ಉಳಿಸಿ ಹೋಗೋಣ. ಜೂನ್ 21 ವಿಶ್ವ ಯೋಗ ದಿನ. ಯೋಗ ಎಂದರೆ ಒಂದು ವಿಜ್ಞಾನ ಹಾಗೂ ಕಲೆಯೂ ಕೂಡ ಹೌದು. ಯೋಗ ಎಂದರೆ ನಮಗೆ ನಾವೇ ರೂಢಿಸಿಕೊಳ್ಳುವ ಒಂದು ಶಿಸ್ತಿನ ಜೀವನ ಕ್ರಮ. ಆರೋಗ್ಯಕರ ಜೀವನ ಕ್ರಮವೇ ಯೋಗ. ಯೋಗದ ದಿನದಂದು ಮಾತ್ರ ಯೋಗ ಮಾಡಿದರೆ ಪ್ರಯೋಜನವಿಲ್ಲ. ಪ್ರತಿದಿನವೂ ಯೋಗ, ದೂರವಾಗುವುದು ರೋಗ ಎಂಬಂತೆ ಯೋಗವನ್ನು ನಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸಿಕೊಂಡು ಎಲ್ಲರೂ ಆರೋಗ್ಯದಿಂದ ಇರೋಣ. ಎಲ್ಲರಿಗೂ ಪರಿಸರ ದಿನ, ಯೋಗ ದಿನಾಚರಣೆ, ಹೆಲೆನ್ ಕೆಲ್ಲರ್ ದಿನಾಚರಣೆ ಹಾಗೂ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ. ಪರಿವಿಡಿ.
ಒಂದು ಚಿಂತನ್ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವವರು ಯಾರು? 2 ನುಡಿಮುತ್ತುಗಳು. 3 ಸಂಶೋಧನೆ ವರದಾನವಾದ ಪ್ರಮಾದಗಳು. 4 ಯೋಗ ದಿನ ವಿಶೇಷ ಯೋಗದಾಗೆ ಎಲ್ಲ ಐತೆ. 5 ನಿತ್ಯ ನೂತನ್ ಸ್ಮಾರ್ಟ್ ಹೋಮ್. ಬೆರಳ ತುದಿಯಲ್ಲಿ ಮನೆ ನಿರ್ವಹಣೆ. 6 ಸಾಧನೆ ಎವರೆಸ್ಟ್ ಮ್ಯಾನ್. ಕಾಮಿ ರೀಟಾ ಶೆರ್ಪಾ ಅಸಾಮಾನ್ಯ ಸಾಧನೆ. 7 ತಂತ್ರಜ್ಞಾನ ಜೀವ ಉಳಿಸುವ ಊರುಗೋಲು. 8 ಪ್ರವಾಸ್ ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ಮಾವ್ಲಿನ್ನಾಂಗ್. 9 ಆರೋಗ್ಯ ಕೆಲಸದ ಜೊತೆಗೆ ಯೋಗ. 10 ಚಿಣ್ಣರ ಪುಟ. ಅಜ್ಜಿಯ ಉಪಾಯ. ಗೊಂಬೆ. 11 ಅಡುಗೆ ಮನೆ ಕುಲ್ಫಿ ಸ್ಪೆಷಲ್. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವವರು ಯಾರು? ಒಂದು ದಿನ ಉದ್ಯೋಗಿಗಳು ಕಚೇರಿಗೆ ಬಂದಾಗ ಗೇಟಿನ ಬಳಿ ದೊಡ್ಡದೊಂದು ನೋಟಿಸ್ ಅಂಟಿಸಿರುವುದನ್ನು ಕಂಡ್ರು. ಈ ಕಂಪನಿಯಲ್ಲಿ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದ ವ್ಯಕ್ತಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ ಅಂತಿಮ ನಮನ ಸಲ್ಲಿಸಲು ನಾವು ನಿಮಗೆ ಅವಕಾಶ ನೀಡುತ್ತಿದ್ದೇವೆ. ದಯವಿಟ್ಟು ಒಬ್ಬೊಬ್ಬರಾಗಿ ಮೀಟಿಂಗ್ ಹಾಲ್ಗೆ ಹೋಗಿ ಅವರನ್ನು ನೋಡಿ ಬರಬಹುದು. ನೋಟಿಸ್ ಓದಿದ ಎಲ್ಲರಿಗೂ ಮೊದಲು ಸ್ವಲ್ಪ ದುಃಖವಾಯಿತು, ಆದರೆ ನಂತರ ಕುತೂಹಲ ಮೂಡಿತು. ತಮ್ಮ ಬೆಳವಣಿಗೆಯನ್ನು ತಡೆಯುತ್ತಿದ್ದ ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆಯೊಂದಿಗೆ ಎಲ್ಲರೂ ಹಾಲ್ನತ್ತ ಹೆಜ್ಜೆ ಹಾಕಿದರು. ನೋಡುತ್ತಿದ್ದಂತೆ ಹಾಲ್ನ ಹೊರಗೆ ದೊಡ್ಡ ಜನಸಮೂಹವೇ ನೆರೆಯಿತು. ಕಾವಲುಗಾರರು ಎಲ್ಲರನ್ನೂ ನಿಯಂತ್ರಿಸಿ ಒಬ್ಬೊಬ್ಬರನ್ನೇ ಒಳಗೆ ಬಿಡುತ್ತಿದ್ದರು. ಒಳಗೆ ಹೋಗಿ ಬರುತ್ತಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ಬಹಳ ಗಂಭೀರವಾಗಿ ಹೊರಬರುತ್ತಿದ್ದರು. ಯಾವುದೋ ಹತ್ತಿರದ ಸಂಬಂಧಿ ತೀರಿಕೊಂಡಾಗ ಆಗುವಂತಹ ಭಾವನೆ ಅವರ ಮುಖದಲ್ಲಿತ್ತು. ಈ ಬಾರಿ ಒಳಗೆ ಹೋಗುವ ಸರದಿ ಒಬ್ಬ ಹಳೆಯ ಉದ್ಯೋಗಿಯದ್ದಾಗಿತ್ತು. ಆತನಿಗೆ ಎಲ್ಲದರ ಬಗ್ಗೆಯೂ ದೂರುಗಳೇ, ಕಂಪನಿ ಬಗ್ಗೆ, ಸಹೋದ್ಯೋಗಿಗಳ ಬಗ್ಗೆ, ಸಂಬಳದ ಬಗ್ಗೆ, ಹೀಗೆ ಪ್ರತಿಯೊಂದರಲ್ಲೂ ಆತ ತಪ್ಪು ಹುಡುಕುತ್ತಿದ್ದ. ಆದರೆ ಇಂದು ಆತ ಸ್ವಲ್ಪ ಖುಷಿಯಾಗಿದ್ದಂತೆ ಕಾಣುತ್ತಿದ್ದ. ಯಾರಿಂದಾಗಿ ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ದವೋ ಆತ ಕೊನೆಗೂ ಹೋದನಲ್ಲ ಎಂದುಕೊಳ್ಳುತ್ತಾ ತನ್ನ ಸರದಿ ಬಂದಾಗ ವೇಗವಾಗಿ ಶವಪೆಟ್ಟಿಗೆಯ ಹತ್ತಿರ ಹೋಗಿ ಕುತೂಹಲದಿಂದ ಇಣುಕಿ ನೋಡಿದ. ಆದರೆ ಅಲ್ಲಿ ಕಂಡದ್ದೇನು? ಶವಪೆಟ್ಟಿಗೆಯ ಒಳಗೆ ಒಂದು ದೊಡ್ಡ ಕನ್ನಡಿ ಇರಿಸಲಾಗಿತ್ತು. ಇದನ್ನು ಕಂಡು ಆತನಿಗೆ ಸಿಟ್ಟು ಬಂತು ಮತ್ತು ಜೋರಾಗಿ ಕಿರುಚಲು ಹೋದ. ಅಷ್ಟರಲ್ಲಿ ಆ ಕನ್ನಡಿಯ ಪಕ್ಕದಲ್ಲಿದ್ದ ಒಂದು ಸಂದೇಶ ಆತನ ಕಣ್ಣಿಗೆ ಬಿತ್ತು. ಈ ಜಗತ್ತಿನಲ್ಲಿ ನಿಮ್ಮ ಪ್ರಗತಿಯನ್ನು ತಡೆಯಬಲ್ಲ ಏಕೈಕ ವ್ಯಕ್ತಿ ಎಂದರೆ ಅದು ನೀವು ಮಾತ್ರ. ನಿಮ್ಮ ಜೀವನದಲ್ಲಿ ಕ್ರಾಂತಿ ತರಬಲ್ಲ ಏಕೈಕ ವ್ಯಕ್ತಿಯೂ ನೀವೇ. ನಿಮ್ಮ ಬಾಸ್ ಬದಲಾದಾಗ, ಗೆಳೆಯರು ಬದಲಾದಾಗ ಅಥವಾ ನಿಮ್ಮ ಕಂಪನಿ ಬದಲಾದಾಗ ನಿಮ್ಮ ಜೀವನ ಬದಲಾಗುವುದಿಲ್ಲ. ನಿಮ್ಮ ಜೀವನ ಬದಲಾಗುವುದು ನೀವು ಬದಲಾದಾಗ ಮಾತ್ರ. ಯಾವಾಗ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಎಂಬ ಸತ್ಯವನ್ನು ಅರಿತುಕೊಳ್ಳುತ್ತೀರೋ ಆಗ ಬದಲಾವಣೆ ಆರಂಭವಾಗುತ್ತದೆ. ನೀವು ಬೆಳೆಸಿಕೊಳ್ಳಬಹುದಾದ ಅತ್ಯುತ್ತಮ ಸಂಬಂಧವೆಂದರೆ ಅದು ನಿಮ್ಮೊಂದಿಗೆ ನೀವು ಬೆಳೆಸಿಕೊಳ್ಳುವ ಸಂಬಂಧ. ಈ ಕ್ಷಣವೇ ಆ ಹಳೆಯ ನಾನು ಎಂಬ ಅಹಂಕಾರವನ್ನು ಹೂತುಹಾಕಿ ಮತ್ತು ಒಬ್ಬ ಹೊಸ ನಾನು ಎಂಬ ವ್ಯಕ್ತಿತ್ವವನ್ನು ಸೃಷ್ಟಿಸಿಕೊಳ್ಳಿ. ನಮ್ಮ ಸೋಲು ಗೆಲುವಿಗೆ ನಾವೇ ಜವಾಬ್ದಾರರು. ಜಗತ್ತು ಒಂದು ಕನ್ನಡಿ ಇದ್ದಂತೆ. ಅದು ಮನುಷ್ಯನ ಪ್ರಬಲ ವಿಚಾರಗಳ ಪ್ರತಿಬಿಂಬವನ್ನು ಮಾತ್ರ ನೀಡುತ್ತದೆ. ಶವಪೆಟ್ಟಿಗೆಯಲ್ಲಿದ್ದ ಕನ್ನಡಿ ವಾಸ್ತವವಾಗಿ ನಮಗೆ ಹೇಳುತ್ತಿರುವುದು ಏನೆಂದರೆ, ಹೊರಗಿನ ಪರಿಸ್ಥಿತಿಯನ್ನು ದೂಷಿಸುವ ಬದಲು ನಮ್ಮ ಆಲೋಚನೆ ಮತ್ತು ದೃಷ್ಟಿಕೋನವನ್ನು ಬದಲಿಸಿಕೊಂಡರೆ ಜಗತ್ತೇ ಬದಲಾಗುತ್ತದೆ. ನಿಮ್ಮ ದೋಷವನ್ನು ನೀವು ಅರಿತುಕೊಂಡರೆ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ, ಪ್ರೀತಿಸುತ್ತದೆ. 2 ನುಡಿಮುತ್ತುಗಳು. 1 ಒಳ್ಳೆಯ ಕೆಲಸವನ್ನು ಕೆಟ್ಟ ಕಾರಣಕ್ಕಾಗಿ ಮಾಡುವುದು ಒಂದು ರೀತಿಯ ದ್ರೋಹ. ಟಿ.ಎಸ್. ಎಲಿಯಟ್. 2 ಮನುಷ್ಯನಲ್ಲಿರುವ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ನಿಜವಾದ ಶಿಕ್ಷಣ. ಸ್ವಾಮಿ ವಿವೇಕಾನಂದ. 3 ಹಣದಿಂದ ಹಣದ ಹಸಿವು ಹೆಚ್ಚುತ್ತದೆಯೇ ಹೊರತು ತೃಪ್ತಿ ಸಿಕ್ಕಲಾರದು. ಪ್ರೇಮಚಂದ್. 4 ರೂಪ ಕಣ್ಣುಗಳಿಗೆ ಸೀಮಿತ, ಗುಣ ಆತ್ಮದವರೆಗೆ ತಲುಪುವ ಸಾಧನ. ತ್ರಿವೇಣಿ. 5 ನಿಮ್ಮ ಅಸುರಕ್ಷಿತ ಆಲೋಚನೆಗಳು ನಿಮಗೆ ಹಾನಿ ಮಾಡಿದಷ್ಟು ಬದ್ಧ ವೈರಿಯೂ ಮಾಡಲಾರ. ಗೌತಮ ಬುದ್ಧ. 6 ಮುನ್ನಡೆ ಸಾಧಿಸಿದರೆ ಸಾಲದು, ಮೇಲ್ನಡೆ ಸಾಧಿಸುವುದು ಮನುಷ್ಯನ ಗುರಿಯಾಗಬೇಕು. ಕೆ.ಎಸ್. ನಿಸಾರ್ ಅಹಮದ್. 3 ಸಂಶೋಧನೆ ವರದಾನವಾದ ಪ್ರಮಾದಗಳು. ವಿನೂತನ ಸಂಶೋಧನೆಗಳನ್ನು ನಡೆಸುವುದು ವಿಜ್ಞಾನಿಗಳ ಕೆಲಸ. ಸಂಶೋಧನೆ ಒಮ್ಮೆಗೆ ನಡೆಯುವುದಿಲ್ಲ.
ಇದಕ್ಕಾಗಿ ಅವರು ಪ್ರಯೋಗಶಾಲೆಗಳಲ್ಲಿ ವಿವಿಧ ಪ್ರಯೋಗಗಳನ್ನು ಮಾಡಬೇಕಾಗುತ್ತದೆ. ಎಲ್ಲ ಪ್ರಯೋಗಗಳು ಯಶಸ್ವಿಯಾಗುವುದಿಲ್ಲ. ಸಾಮಾನ್ಯವಾಗಿ 100ಕ್ಕೆ 99 ಪ್ರಯೋಗಗಳು ವಿಫಲವಾಗುತ್ತವೆ. ಕೆಲವೊಮ್ಮೆ ಎಚ್ಚರ ತಪ್ಪಿ ಅಥವಾ ತಪ್ಪು ಲೆಕ್ಕಾಚಾರದ ಕಾರಣ ಪ್ರಯೋಗಗಳಲ್ಲಿ ಅಪಘಾತ, ಅನಾಹುತಗಳಾಗುತ್ತವೆ, ಭಾರೀ ನಷ್ಟ ತರುವ ಪ್ರಮಾದಗಳಾಗುತ್ತವೆ. ಆದರೆ ಕೆಲವೊಮ್ಮೆ ಇವೇ ಪ್ರಮಾದಗಳಿಂದ ಹೊಸ ಆವಿಷ್ಕಾರಗಳು ನಡೆಯುತ್ತವೆ, ಊಹಿಸದ ಲಾಭ ತರುತ್ತವೆ. ವೈಜ್ಞಾನಿಕ ಇತಿಹಾಸದಲ್ಲಿ ಹೀಗೆ ಪ್ರಮಾದಗಳೇ ವರದಾನಗಳಾದ ಹಲವಾರು ಉದಾಹರಣೆಗಳಿವೆ. ಎಡವಟ್ಟಿನಲ್ಲಿ ಲಾಭ ತಂದ ಕೆಲವು ಅದ್ಭುತ ಆವಿಷ್ಕಾರಗಳ ಟಾಪ್ 10 ಯಾದಿ ಇಲ್ಲಿದೆ. 1. ಪೆನ್ಸಿಲಿನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಸ್ಕಾಟ್ಲ್ಯಾಂಡ್ನ ಒಬ್ಬ ಖ್ಯಾತ ಸೂಕ್ಷ್ಮಜೀವ ವಿಜ್ಞಾನಿ, ಮೈಕ್ರೋಬಯಾಲಜಿಸ್ಟ್. ಇವರು ಒಮ್ಮೆ ರಜೆಯ ಮೇಲೆ ಹೋಗುವ ಅವಸರದಲ್ಲಿ ತನ್ನ ಪ್ರಯೋಗಶಾಲೆಯ ಕೊಳಕು ಪೆಟ್ರಿ ಡಿಶ್, ಜೀವಶಾಸ್ತ್ರಜ್ಞರು ಪ್ರಯೋಗಶಾಲೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸಲು ಬಳಸುವ ವೃತ್ತಾಕಾರದ ಚಿಕ್ಕ, ಪಾರದರ್ಶಕ ಗಾಜಿನ ತಟ್ಟೆಗಳನ್ನು ತೊಳೆಯದೆ ಹಾಗೆ ಬಿಟ್ಟು ಹೋಗಿದ್ದರು. ಅವರು ರಜೆ ಕಳೆದು ಮರಳಿ ಬಂದಿದ್ದು 1928ರ 3 ಸೆಪ್ಟೆಂಬರ್ ರಂದು. ವೈದ್ಯಕೀಯ ಇತಿಹಾಸದಲ್ಲೇ ಇದೊಂದು ಮಹತ್ವದ ದಿನ. ನೊಬೆಲ್ ಬಹುಮಾನದ ವೆಬ್ಸೈಟ್ನಿಂದ ಹಿಡಿದು ಪಠ್ಯ ಪುಸ್ತಕಗಳ ತನಕ ಎಲ್ಲೆಲ್ಲೂ ಈ ದಿನದ ಘಟನೆ ದಾಖಲಾಗಿದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರ ಪ್ರಯೋಗಶಾಲೆಯ ಮೇಜಿನಲ್ಲಿದ್ದ ಪೆಟ್ರಿ ಡಿಶ್ಗಳೆಲ್ಲ ಬೇರಕೆಯಾಗಿ ಕಲುಷಿತವಾಗಿದ್ದವು. ಫ್ಲೆಮಿಂಗ್ ಡಿಶ್ಗಳನ್ನು ಒಂದೊಂದಾಗಿ ಲೈಸೋಲ್ನ ತೊಟ್ಟಿಗೆ ಎಸೆದಿದ್ದರು. ಆಗ ಒಂದು ಡಿಶ್ ಅವರ ಕಣ್ಣು ಸೆಳೆದಿತ್ತು. ಈ ಡಿಶ್ನಲ್ಲಿ ಸ್ಟಾಫೈಲೋಕೋಕಸ್ ಎಂಬ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳಿದ್ದವು. ಡಿಶ್ ಪೂರ್ತಿ ಬ್ಯಾಕ್ಟೀರಿಯಾದ ಕಾಲೋನಿಗಳೇ ತುಂಬಿದ್ದವು. ಆದರೆ ನಡುವೆ ಒಂದು ಜಾಗದಲ್ಲಿ ಒಂದು ಮುದ್ದೆ ಬೂಸ್ಟ್ ಇತ್ತು. ಇದರ ಸುತ್ತ ಒಂದಷ್ಟು ಜಾಗದಲ್ಲಿ ಒಂದೇ ಒಂದು ಬ್ಯಾಕ್ಟೀರಿಯಾ ಇರಲಿಲ್ಲ. ಬೂಸ್ಟ್ನ ಮುದ್ದೆ ತನ್ನ ಸುತ್ತ ಒಂದು ರಕ್ಷಣಾ ವಲಯ ರಚಿಸಿದ್ದಂತೆ ಕಾಣಿಸುತ್ತಿತ್ತು. ಫ್ಲೆಮಿಂಗ್ ಅವರ ಕುತೂಹಲ ಕೆರಳಿತ್ತು. ಅವರು ಈ ಬೂಸ್ಟ್ನ ಮುದ್ದೆಯ ಅಧ್ಯಯನ ನಡೆಸಿದ್ದರು. ಇದರಿಂದ ಪೆನ್ಸಿಲಿನ್ ಎಂಬ ಔಷಧ ತಯಾರಾಯಿತು. ಇದು ಬ್ಯಾಕ್ಟೀರಿಯಾ ವಿರುದ್ಧದ ರಾಮಬಾಣವೆನಿಸಿತು. ಸೋಂಕು ತರುವ ಬ್ಯಾಕ್ಟೀರಿಯಾಗಳನ್ನು ತಡೆಯಲು ಆ ತನಕ ಜಗತ್ತಿನಲ್ಲಿ ಯಾವುದೇ ಔಷಧ ಇರಲಿಲ್ಲ. ಫ್ಲೆಮಿಂಗ್ ಅವಸರದಿಂದ ಮಾಡಿದ ತಪ್ಪಿನಿಂದಾಗಿ ಮನುಕುಲಕ್ಕೆ ಪೆನ್ಸಿಲಿನ್ನ ವರದಾನ ಸಿಕ್ಕಿತು. ಇಂದಿಗೂ ಜಗತ್ತಿನಲ್ಲಿ ಅತ್ಯಧಿಕವಾಗಿ ಬಳಕೆಯಾಗುವ ಆಂಟಿಬಯಾಟಿಕ್ ಇದೇ ಆಗಿದೆ. 2. ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಗ್ಗೆ ಪರಿಸರ ಪ್ರೇಮಿಗಳ ದೂರು ಯಾವಾಗಲೂ ಕೇಳಿಸುತ್ತದೆ. ಆದರೆ ಜಗತ್ತಿನಲ್ಲಿ ಪ್ಲಾಸ್ಟಿಕ್ ಇಲ್ಲದೇ ಇದ್ದರೆ ಬದುಕು ಹೇಗಿರಬಹುದು ಎಂದು ಯೋಚಿಸಬಲ್ಲಿರಾ? ಪ್ಯಾಕೇಜಿಂಗ್, ವಾಸ್ತುನಿರ್ಮಾಣ, ಆರೋಗ್ಯ, ಸಾರಿಗೆ, ಎಲೆಕ್ಟ್ರಾನಿಕ್ಸ್ ಹೀಗೆ ಮನುಕುಲದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಪ್ಲಾಸ್ಟಿಕ್ ಬಳಕೆ ಇರಲೇಬೇಕು. ವಿದ್ಯುತ್ ಉಪಕರಣಗಳು, ವೈರಿಂಗ್, ಕಂಪ್ಯೂಟರ್ ಸಾಧನಗಳು, ಟಿವಿ, ಮೊಬೈಲ್, ಇಂಜೆಕ್ಷನ್ ಸಿರಿಂಜ್, ಐವಿ ಪೈಪ್, ರಕ್ತದ ಚೀಲ, ಸರ್ಜಿಕಲ್ ಕೈಗವಸುಗಳು, ಕಟ್ಟಡ ನಿರ್ಮಾಣದ ಉಪಕರಣಗಳು, ನೀರಿನ ಪೈಪ್, ಪ್ಲಂಬಿಂಗ್ ಪೈಪ್, ಆಟಿಕೆಗಳು, ಹೆಲ್ಮೆಟ್, ಪೀಠೋಪಕರಣಗಳು. ಹೀಗೆ ಪ್ಲಾಸ್ಟಿಕ್ನ ವಿಶ್ವರೂಪ ಎಲ್ಲೆಲ್ಲೂ ಕಾಣಿಸುತ್ತದೆ. ಆಧುನಿಕ ಯುಗದಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಬದುಕಿ ಸಾಧ್ಯವಿಲ್ಲ ಎಂಬಂತೆ ಆಗಿದೆ. ಈ ಪ್ಲಾಸ್ಟಿಕ್ನ ಅನ್ವೇಷಣೆ ನಡೆದದ್ದು 2 ತಪ್ಪು ಸಂಶೋಧನೆಗಳ ಕಾರಣದಿಂದ. ಚಾರ್ಲ್ಸ್ ಗುಡಿಯಾರ್ ಅಮೆರಿಕದ ಒಬ್ಬ ರಸಾಯನಶಾಸ್ತ್ರಜ್ಞರಾಗಿದ್ದರು. ಒಮ್ಮೆ ಪ್ರಯೋಗಶಾಲೆಯಲ್ಲಿ ರಬ್ಬರ್ ಮತ್ತು ಗಂಧಕ ಬೆರೆಸಿ ಏನೋ ಪ್ರಯೋಗ ನಡೆಸುತ್ತಿದ್ದರು. ನಡುವೆ ಈ ಮಿಶ್ರಣವನ್ನು ಸ್ಟವ್ ಮೇಲೆ ಇರಿಸಿ ಹೊರಗೆ ಹೋದವರು ಇದರ ಬಗ್ಗೆ ಮರೆತೇ ಬಿಟ್ಟಿದ್ದರು. ಬಹಳ ಹೊತ್ತಿನ ಬಳಿಕ ಮರಳಿ ಬಂದಾಗ ಮಿಶ್ರಣ ಗಟ್ಟಿ ಮುದ್ದೆಯಾಗಿತ್ತು. ಇದನ್ನು ಕತ್ತರಿಸಲು ಕೂಡ ಸಾಧ್ಯವಿರಲಿಲ್ಲ. ಗುಡಿಯಾರ್ ಅವರ ಈ ಮಿಶ್ರಣದಿಂದ ಟೈರ್ ತಯಾರಿಸಲಾಗಿತ್ತು. ಇಂದಿಗೂ ಗುಡಿಯಾರ್ ಜಗತ್ತಿನ ಅತ್ಯುತ್ತಮ ಮತ್ತು ಜನಪ್ರಿಯ ಟೈರ್ಗಳಲ್ಲಿ ಒಂದಾಗಿದೆ. ಇದನ್ನು ತಯಾರಿಸುವ ಕ್ರಿಯೆಗೆ ವಲ್ಕನೈಸೇಷನ್ ಎಂದು ಹೆಸರು ಬಂತು. ಇದು ಪ್ಲಾಸ್ಟಿಕ್ನ ಪ್ರಪ್ರಥಮ ರೂಪವಾಗಿತ್ತು. ಹಿಂದೆಲ್ಲ ಬಿಲಿಯರ್ಡ್ಸ್ ಚೆಂಡು ತಯಾರಿಗೆ ಆನೆಯ ದಂತವನ್ನು ಬಳಸಲಾಗುತ್ತಿತ್ತು. ದಂತ ದುರ್ಲಭ ಮತ್ತು ದುಬಾರಿ ವಸ್ತು. ಅದಕ್ಕೊಂದು ಪರ್ಯಾಯ ಬೇಕಿತ್ತು. ದಂತದಷ್ಟೇ ಗಟ್ಟಿಯ ಕೃತಕ ಚೆಂಡಿನ ತಯಾರಿ ಮಾಡಿದವರಿಗೆ $10,000 ಭಾರಿ ಬಹುಮಾನ ಘೋಷಿಸಲಾಗಿತ್ತು. ಜಾನ್ ವೆಲ್ಸಿ ಹ್ಯಾಟ್ ಎಂಬುವವರಿಗೆ ಈ ಬಹುಮಾನ ಗೆಲ್ಲುವ ಆಸೆ ಇತ್ತು. ಅವರು ತಮ್ಮ ಅಂಗಡಿಯಲ್ಲಿ ಕೃತಕ ಚೆಂಡು ತಯಾರಿಕೆಗೆ ಏನೇನೋ ಪ್ರಯೋಗ ನಡೆಸುತ್ತಿದ್ದರು.
1872ರಲ್ಲಿ ಒಂದು ದಿನ ತಪ್ಪಿನಲ್ಲಿ ಕೊಲೊಡಿಯನ್ ಎಂಬ ದ್ರಾವಣದ ಬಾಟಲಿ ಅವರ ಕೈಯಿಂದ ನೆಲಕ್ಕೆ ಬಿತ್ತು. ಕೊಲೊಡಿಯನ್ ನೆಲದಲ್ಲಿ ಹರಡಿತ್ತು. ಅದು ಒಣಗಿದಾಗ ತೆಳ್ಳಗಿನ ಆದರೆ ಹರಿಯಲಾಗದ ಒಂದು ಪದರ ತಯಾರಾಗಿತ್ತು. ಇದೇ ಜಗತ್ತಿನ ಮೊದಲ ಪ್ಲಾಸ್ಟಿಕ್. ಕೊಲೊಡಿಯನ್ ಎಂದರೆ ನೈಟ್ರೋಸೆಲ್ಯುಲೋಸ್ ಎಂಬ ಮಿಶ್ರಣ. ಹತ್ತಿಯಿಂದ ತಯಾರಿಸುವ ಸೆಲ್ಯುಲೋಸ್ ಮತ್ತು ಕರ್ಪೂರದ ಮಿಶ್ರಣವಿದು. ಜಾನ್ ಹ್ಯಾಟ್ ಸೆಲ್ಯುಲೋಸ್ ಮೇಲೆ ಇನ್ನಷ್ಟು ಪ್ರಯೋಗಗಳನ್ನು ನಡೆಸಿ ವಿವಿಧ ಗುಣಗಳ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರಿಸಿದ್ದರು. ಇದಕ್ಕೆ ಸೆಲ್ಯುಲಾಯ್ಡ್ ಎಂದು ಹೆಸರು ಬಂತು. ಬಿಲಿಯರ್ಡ್ಸ್ ಚೆಂಡು ಮಾತ್ರವಲ್ಲದೆ ಕೃತಕ ಹಲ್ಲು, ಪಿಯಾನೋ ಕೀ, ಸಿನಿಮಾ ಫಿಲ್ಮ್ಗಳನ್ನು ಸೆಲ್ಯುಲಾಯ್ಡ್ನಿಂದ ತಯಾರಿಸಲಾಯಿತು. ಇಂದಿನ ಕಾಲದಲ್ಲಿ ಪೆಟ್ರೋಲಿಯಂ, ಜೋಳ, ಸ್ಟಾರ್ಚ್, ಎಣ್ಣೆ ಮುಂತಾದ ಹಲವು ವಸ್ತುಗಳಿಂದ ಪ್ಲಾಸ್ಟಿಕ್ ತಯಾರಿಸಲಾಗುತ್ತದೆ. ಇಂದು ಪ್ಲಾಸ್ಟಿಕ್ ಅನ್ನು ಮನುಕುಲದ ಶಾಪ ಎಂಬಂತೆ ಚಿತ್ರಿಸಲಾಗುತ್ತಿದೆ. ಆಶ್ಚರ್ಯವೆಂದರೆ ಪ್ಲಾಸ್ಟಿಕ್ನ ಆವಿಷ್ಕಾರ ಪ್ರಾಣಿ ಲೋಕಕ್ಕೊಂದು ವರದಾನವೇ ಆಗಿತ್ತು. ಹಿಂದೆಲ್ಲ ಜನರು ವಿವಿಧ ಕಾರ್ಯಗಳಿಗಾಗಿ ಆನೆಗಳ ದಂತ, ಆಮೆಯ ಚಿಪ್ಪು, ಕೋಣಗಳ ಕೊಂಬು ಮತ್ತಿತರ ಪ್ರಾಣಿಗಳ ಎಲುಬು, ಕೂದಲು, ಚರ್ಮಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. ಇದಕ್ಕಾಗಿ ಪ್ರಾಣಿಗಳ ಹತ್ಯೆ ನಡೆಯುತ್ತಿತ್ತು. ಪ್ಲಾಸ್ಟಿಕ್ನ ವೈವಿಧ್ಯಮಯ ಅವತಾರಗಳಿಂದಾಗಿ ಪ್ರಾಣಿ ಮೂಲ ತಯಾರಿಕೆಗಳಿಗೆಲ್ಲ ಪರ್ಯಾಯ ಸಿಕ್ಕಿದೆ. ಹೀಗಾಗಿ ಪ್ರಾಣಿ ಹತ್ಯೆಯನ್ನು ಗಣನೀಯವಾಗಿ ತಗ್ಗಿಸಿದೆ ಪ್ಲಾಸ್ಟಿಕ್. 3. ಸ್ಯಾಕರೀನ್. ರಸಾಯನಶಾಸ್ತ್ರದ ಎಲ್ಲ ಕ್ಲಾಸ್ಗಳಲ್ಲೂ ಮೊದಲು ಹೇಳುವ ಎಚ್ಚರಿಕೆ ಯಾವಾಗಲೂ ಕೈ ತೊಳೆಯಿರಿ. ಆದರೆ ರಸಾಯನಶಾಸ್ತ್ರಜ್ಞ ಕಾನ್ಸ್ಟಾಂಟಿನ್ ಪಾಲ್ಬರ್ಗ್ ಈ ಎಚ್ಚರಿಕೆಯನ್ನು ಮರೆತಿದ್ದರು. 1879ರಲ್ಲಿ ಇವರು ತಮ್ಮ ಪ್ರಯೋಗಶಾಲೆಯಲ್ಲಿ ಕುಳಿತು ಕಲ್ಲಿದ್ದಲಿನ ಟಾರ್ನಿಂದ ಏನೆಲ್ಲ ತಯಾರಿಸಬಹುದು ಎಂಬ ಬಗ್ಗೆ ಪ್ರಯೋಗ ನಡೆಸುತ್ತಿದ್ದರು. ಈ ಕೆಲಸದಲ್ಲಿ ಎಷ್ಟು ಮಗ್ನರಾಗಿದ್ದರೆಂದರೆ ರಾತ್ರಿ ಊಟ ಕೂಡ ಮರೆತಿದ್ದರು. ನೆನಪಾದಾಗ ಊಟಕ್ಕೆ ಓಡಿದ್ದರು. ಅವರ ಕೈಯಲ್ಲಿ ಟಾರ್ ಮೆತ್ತಿಕೊಂಡಿತ್ತು. ಕೈ ಕೂಡ ತೊಳೆಯದೆ ಬ್ರೆಡ್ ಕತ್ತರಿಸಿ ಬಾಯಿಗೆ ಇರಿಸಿದ್ದರು. ಅದರ ರುಚಿ ಯಾಕೋ ಸಿಹಿಯಾಗಿತ್ತು. ಅವರು ಬಾಯಿ ತೊಳೆದು ಮೀಸೆಯನ್ನು ಟವೆಲ್ನಲ್ಲಿ ಉಜ್ಜಿದರು. ಈ ಟವೆಲ್ ಕೂಡ ಸಿಹಿಯಾಗಿತ್ತು. ಅವರ ಕಪ್ನಲ್ಲಿದ್ದ ನೀರು ಕೂಡ ಸಿಹಿಯಾಗಿತ್ತು. ಈ ಸಿಹಿ ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾ ಕೊನೆಯಲ್ಲಿ ತನ್ನ ಹೆಬ್ಬೆರಳನ್ನು ಬಾಯಿಗೆ ಹೊಕ್ಕಿ ಚೀಪಿದರು. ಅದು ಸಿಹಿಯಾಗಿತ್ತು. ಪಾಲ್ಬರ್ಗ್ ಪ್ರಯೋಗಶಾಲೆಗೆ ಓಡಿದರು. ಅವರು ಟಾರ್ ಬಳಸಿ ಪ್ರಯೋಗಗಳಲ್ಲಿ ತಯಾರಿಸಿದ ವಸ್ತುಗಳೆಲ್ಲ ಬೇರೆ ಬೇರೆ ಬಿಕ್ಕಗಳಲ್ಲಿದ್ದವು. ಅವರು ಒಂದೊಂದೇ ವಸ್ತುವಿನ ರುಚಿ ನೋಡಿದರು. ಕೊನೆಯಲ್ಲಿ ಅವರಿಗೆ ಸಿಹಿ ಪದಾರ್ಥ ಸಿಕ್ಕಿತು. ಅಷ್ಟೆಲ್ಲ ರಾಸಾಯನಿಕಗಳ ಸೇವನೆಯಿಂದ ಅವರ ಜೀವಕ್ಕೆ ಅಪಾಯ ಆಗದಿದ್ದುದೇ ಪುಣ್ಯ. ಯಾಕಂದರೆ ಆ ದಿನ ಜಗತ್ತಿಗೆ ಸ್ಯಾಕರೀನ್ ಸಿಕ್ಕಿತು. ಇದೊಂದು ನಕಲಿ ಸಿಹಿ. ಸಕ್ಕರೆಗಿಂತ 500 ಪಟ್ಟು ಹೆಚ್ಚು ಸಿಹಿಯಾಗಿರುವ ಸ್ಯಾಕರೀನ್ ಪುಡಿಯ ರೂಪದಲ್ಲಿ ಸಿಗುತ್ತದೆ. ಇಂದಿನ ಕಾಲದಲ್ಲಿ ಡಯಟ್ ಮಾಡುವವರು ಹಾಗೂ ಮಧುಮೇಹಿಗಳು ಸಕ್ಕರೆಯ ಬದಲಿಗೆ ಬಳಸುವ ಪದಾರ್ಥ ಇದು. 4. ಸ್ಪೇಸ್ ಮೇಕರ್. ಹೃದ್ರೋಗಿಗಳ ಎದೆ ಬಡಿತ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುವ ಯಂತ್ರ ಸ್ಪೇಸ್ ಮೇಕರ್. ಜಗತ್ತಿನ ವಿವಿಧೆಡೆ ಕೋಟ್ಯಾಂತರ ಹೃದ್ರೋಗಿಗಳು ಕೇವಲ ಈ ಯಂತ್ರದ ಸಹಾಯದಿಂದ ಜೀವ ಹಿಡಿದುಕೊಂಡಿದ್ದಾರೆ. ಹಿಂದೆ ಸ್ಪೇಸ್ ಮೇಕರ್ ಯಂತ್ರ ಭಾರವಾಗಿತ್ತು. ಗಾತ್ರದಲ್ಲಿ ಒಂದು ಸಿ.ಆರ್.ಟಿ. ಟಿವಿಯಷ್ಟು ದೊಡ್ಡದಾಗಿತ್ತು. ಇದನ್ನು ಎಲ್ಲೆಂದರಲ್ಲಿ ಒಯ್ಯಲು ಸಾಧ್ಯವಿರಲಿಲ್ಲ. ಹೃದ್ರೋಗಿಗಳು ಇದಕ್ಕೆ ಅಂಟಿಕೊಂಡು ಹಾಸಿಗೆಯಲ್ಲೇ ಮಲಗಿರಬೇಕಾಗಿತ್ತು. ಇದು ಬದಲಾದದ್ದು 1956ರಲ್ಲಿ. ಬಫೆಲೋ ವಿಶ್ವವಿದ್ಯಾಲಯದ ವಿಲ್ಸನ್ ಗ್ರೇಟ್ ಬ್ಯಾಚ್ ಎಂಬ ವಿಜ್ಞಾನಿ ತಮ್ಮ ಮರೆಗುಳಿತನದ ಕಾರಣ ಆಬ್ಸೆಂಟ್ ಮೈಂಡ್ ಎಂದು ಹೆಸರಾಗಿದ್ದರು. ಅವರು ಎದೆಬಡಿತದ ಧ್ವನಿ ಸುರುಳಿ ತಯಾರಿಸುವ ಯಂತ್ರದ ಅನ್ವೇಷಣೆ ನಡೆಸುತ್ತಿದ್ದರು. ಪ್ರಯೋಗದ ನಡುವೆ ಅವರು ಈ ಯಂತ್ರದ ಸರ್ಕ್ಯೂಟ್ನೊಳಗೆ ಒಂದು ತಪ್ಪು ಸೈಜ್ನ ಟ್ರಾನ್ಸಿಸ್ಟರ್ ಎಂಬ ಭಾಗವನ್ನು ತುರುಕಿಸಿದರು. ಈ ಟ್ರಾನ್ಸಿಸ್ಟರ್ ಸಾಮಾನ್ಯಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಈ ಯಂತ್ರ ಎದೆಬಡಿತದಂತೆ ಲಬ್ಡಬ್ ಎಂದು ಅನುಚಾನವಾಗಿ ಶಬ್ದ ಹೊರಡಿಸಲು ಪ್ರಾರಂಭಿಸಿತು. ಈ ಯಂತ್ರ ಈಗ ಎದೆಬಡಿತದ ಧ್ವನಿ ಮುದ್ರಣ ನಡೆಸುವ ಬದಲು ಸ್ವತಃ ಎದೆಬಡಿತವನ್ನು ಅನುಕರಿಸುತ್ತಿತ್ತು. ಗ್ರೇಟ್ ಬ್ಯಾಚ್ ತಮ್ಮ ಹೊರಗೆಯ ವಿಜ್ಞಾನಿಗಳೊಡನೆ ಮಾತನಾಡುವಾಗ ಎದೆಬಡಿತವನ್ನು ವಿದ್ಯುದೀಯ ಯಂತ್ರದಲ್ಲಿ ನಕಲಿ ಮಾಡುವ ಸಾಧ್ಯತೆಯ ಬಗ್ಗೆ ಚರ್ಚಿಸಿದರು. ಈ ಯಂತ್ರವನ್ನು ಸ್ಪೇಸ್ ಮೇಕರ್ ಜಾಗದಲ್ಲಿ ಬಳಸಬಹುದೇ ಎಂಬ ಕುತೂಹಲ ಅವರಲ್ಲಿ ಹುಟ್ಟಿಕೊಂಡಿತು.
ಅವರು ಪ್ರಯೋಗ ಮುಂದುವರೆಸಿ ಕೇವಲ 2 ಘನ ಇಂಚು ಗಾತ್ರದ ಯಂತ್ರ ತಯಾರಿಸಿದರು. ಇದನ್ನು ಹೃದ್ರೋಗದಿಂದ ಸಾಯುತ್ತಿರುವ ಒಂದು ನಾಯಿಯ ಮೇಲೆ ಪ್ರಯೋಗಿಸಲಾಯಿತು. ನಾಯಿ ಇದರ ಸಹಾಯದಿಂದ ಬದುಕಿತು. ಬಳಿಕ 77 ವರ್ಷದ ಒಬ್ಬ ಹೃದ್ರೋಗಿಗೆ ಇದನ್ನು ಯಶಸ್ವಿಯಾಗಿ ಅಳವಡಿಸಲಾಯಿತು. ಆರಂಭದಲ್ಲಿ ಇದನ್ನು ನೆಕ್ಲೆಸ್ನಂತೆ ಕೊರಳಲ್ಲಿ ಧರಿಸಲಾಗುತ್ತಿತ್ತು. ಇದು ಹೃದ್ರೋಗಿಯ ಎದೆಗೆ ಚಿಕ್ಕ ಶಾಕ್ ಕೊಡುವ ಮೂಲಕ ಅದು ಸುಸೂತ್ರವಾಗಿ ನಡೆಯುತ್ತಿರುವಂತೆ ಮಾಡುತ್ತಿತ್ತು. ಈ ಸ್ಪೇಸ್ ಮೇಕರ್ ಬ್ಯಾಟರಿಯಲ್ಲಿ ನಡೆಯುತ್ತಿತ್ತು. ರೋಗಿಗಳ ಬೆವರಿನಿಂದಾಗಿ ಬ್ಯಾಟರಿ 2 ವರ್ಷಗಳಲ್ಲಿ ಹಾಳಾಗುತ್ತಿತ್ತು. ಗ್ರೇಟ್ ಬ್ಯಾಚ್ 1970ರಲ್ಲಿ ತಮ್ಮದೇ ಕಂಪನಿ ಆರಂಭಿಸಿ ಸ್ಪೇಸ್ ಮೇಕರ್ಗಾಗಿ ವಿಶೇಷ ಲಿಥಿಯಂ ಬ್ಯಾಟರಿ ರೂಪಿಸಿದರು. ಈ ಬ್ಯಾಟರಿ 10 ವರ್ಷಗಳ ಕಾಲ ನಡೆಯುತ್ತದೆ. ಇಂದು ಪ್ರತಿ ವರ್ಷ 6 ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳಿಗೆ ಹೊಸದಾಗಿ ಸ್ಪೇಸ್ ಮೇಕರ್ ಯಂತ್ರಗಳನ್ನು ಅಳವಡಿಸಲಾಗುತ್ತದೆ. 5 ಸೇಫ್ಟಿ ಗ್ಲಾಸ್. ಮಾನವ ಶತಮಾನಗಳಿಂದ ಗಾಜನ್ನು ಬಳಸುತ್ತಿದ್ದಾನೆ. ಇದನ್ನು ಕಿಟಕಿಗಳಲ್ಲಿ, ಪಾತ್ರೆಗಳಲ್ಲಿ, ಆಭರಣ ಮತ್ತು ಅಲಂಕಾರದ ವಸ್ತುಗಳಲ್ಲಿ ಬಳಸುತ್ತಾರೆ. ಗಾಜಿನಲ್ಲಿ ಒಂದೇ ಒಂದು ತೊಂದರೆ ಏನೆಂದರೆ, ಏಟು ಬಿದ್ದಾಗ ಇದು ಚೂರು ಚೂರಾಗಿ ಒಡೆಯುತ್ತದೆ. ಇದರ ಪ್ರತಿಯೊಂದು ತುಂಡು ಹರಿತವಾಗಿದ್ದು, ಅಪಾಯಕಾರಿಯಾಗಿರುತ್ತದೆ. ಆದರೆ ವಾಹನಗಳ ಗಾಜು ಹೀಗೆ ಒಡೆಯುವುದಿಲ್ಲ. ಇದು ಚೂರಾಗಿ ಒಡೆದರೂ ಇದರ ತುಂಡುಗಳು ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಅಪಾಯಕಾರಿ ಹರಿತ ಚೂರುಗಳಾಗುವುದಿಲ್ಲ. ಇದಕ್ಕೆ ಸೇಫ್ಟಿ ಗ್ಲಾಸ್ ಎಂದು ಹೆಸರು. ಇಂತಹ ಗಾಜನ್ನು ಅಡುಗೆ ಕೋಣೆಯ ಪರಿಕರಗಳಲ್ಲೂ ಬಳಸುತ್ತಾರೆ. ಈ ಸೇಫ್ಟಿ ಗ್ಲಾಸ್ ಅನ್ವೇಷಣೆಯಾದದ್ದು ಕೇವಲ 1 ಶತಮಾನದ ಹಿಂದೆ, ಅದು ಆಕಸ್ಮಿಕವಾಗಿ. 1903ರಲ್ಲಿ ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಎಡ್ವರ್ಡ್ ಬೆನೆಡಿಕ್ಟ್ ಸೇನೋ ಪ್ರಯೋಗ ನಡೆಸುತ್ತಿದ್ದಾಗ ಅವರ ಗಾಜಿನ ಬೀಕರ್ ಕೆಳಗೆ ಬಿತ್ತು. ಬೀಕರ್ ಒಡೆಯಿತು. ಆದರೆ ಅದು ಚೂರುಗಳಾಗಿ ಬೀಳಲಿಲ್ಲ. ಎಡ್ವರ್ಡ್ ಅದನ್ನು ಕುತೂಹಲದಿಂದ ಪರೀಕ್ಷಿಸಿದರು. ಇದರೊಳಗೆ ಸೆಲ್ಯುಲೋಸ್ ನೈಟ್ರೇಟ್ ಎಂಬ ರಾಸಾಯನಿಕ ಇತ್ತು. ಈ ರಾಸಾಯನಿಕ ಗಾಜಿನೊಳಗೆ ಒಂದು ತೆಳ್ಳಗಿನ ಪದರವಾಗಿ ಹರಡಿಕೊಂಡಿತ್ತು. ಇದು ಗಾಜಿನ ಚೂರುಗಳು ಚೆದುರಿ ಬೀಳದಂತೆ ಹಿಡಿದುಕೊಂಡಿತ್ತು. ಎಡ್ವರ್ಡ್ ಇದರ ಮೇಲೆ ಇನ್ನಷ್ಟು ಪ್ರಯೋಗಗಳನ್ನು ಮಾಡಿದರು. 10 ವರ್ಷಗಳಲ್ಲಿ ಒಡೆಯದ ಗಾಜು ತಯಾರಾಗಿತ್ತು. ಮೊದಲ ಮಹಾಯುದ್ಧದಲ್ಲಿ ಗ್ಯಾಸ್ ಮಾಸ್ಕ್ಗಳ ಗಾಜಿನ ಕವಚವಾಗಿ ಇದನ್ನು ಬಳಸಲಾಯಿತು. ಬಳಿಕ ಹಲವಾರು ವಿಧದ ಪ್ಲಾಸ್ಟಿಕ್ ಲೇಪದ ಗಾಜುಗಳು ತಯಾರಾದವು. ಇಂದು ವಾಹನಗಳಿಗೆ ಈ ಗಾಜುಗಳನ್ನು ಬಳಸುವುದು ಕಡ್ಡಾಯವಾಗಿದೆ. 6 ಮೈಕ್ರೋವೇವ್ ಓವನ್. ಆಧುನಿಕ ಅಡುಗೆ ಕೋಣೆಗಳಲ್ಲಿ ಅಗತ್ಯವಾಗಿ ಬೇಕಾಗಿರುವ ಸಾಧನ ಮೈಕ್ರೋವೇವ್ ಓವನ್. ನಾವು ಖಾದ್ಯ ವಸ್ತುಗಳನ್ನು ಬೇಯಿಸುವ ರೀತಿಯನ್ನೇ ಬದಲಾಯಿಸಿದೆ ಈ ಸಾಧನ. ಇದು ಒಂದು ಆಕಸ್ಮಿಕದಲ್ಲಿ ಜನ್ಮ ತಾಳಿತು. 1945ರಲ್ಲಿ ಪರ್ಸಿ ಸ್ಪೆನ್ಸರ್ಸ್ ಎಂಬ ರಾಡಾರ್ ಇಂಜಿನಿಯರ್ ಮ್ಯಾಗ್ನೆಟ್ರಾನ್ ಎಂಬ ವಿನೂತನ ವ್ಯಾಕ್ಯೂಮ್ ಕೊಳವೆಯನ್ನು ಬಳಸಿ ಸಂಶೋಧನೆ ನಡೆಸುತ್ತಿದ್ದರು. ಪರ್ಸಿ ಸ್ಪೆನ್ಸರ್ಸ್ ಕಿಸೆಯಲ್ಲೊಂದು ಚಾಕೊಲೇಟ್ ಬಾರ್ ಇರಿಸಿದ್ದರು. ಹಸಿವೆಯಾದಾಗ ಅದನ್ನು ತಿನ್ನಲು ಕೈ ಹಾಕಿದರೆ ಅದು ನೀರಾಗಿತ್ತು. ಇದು ಮ್ಯಾಗ್ನೆಟ್ರಾನ್ನ ಪ್ರಭಾವವೇ ಇರಬೇಕು ಎಂದು ಆತ ಊಹಿಸಿದರು. ಒಂದಿಷ್ಟು ಪಾಪ್ಕಾರ್ನ್ ತಂದು ಒಂದು ತಾಟಿನಲ್ಲಿ ಇರಿಸಿದರು. ಅದು ಹಿಗ್ಗಿ ಪಟಕ್ಕನೆ ಒಡೆಯಿತು. ಅವರು ಅಡುಗೆ ಮಾಡುವ ಹೊಸ ವಿಧಾನ ಕಂಡು ಹಿಡಿದಿದ್ದರು. ಅವರ ಕೆಲಸ ಮಾಡುತ್ತಿದ್ದ ಕಂಪನಿ ರೆಥಿಯೋನ್ ಈ ಅನ್ವೇಷಣೆಯನ್ನು ರಾಡಾರ್ ರೇಂಜ್ ಎಂಬ ಹೆಸರಿನಲ್ಲಿ 1946ರಲ್ಲಿ ಮಾರುಕಟ್ಟೆಗೆ ತಂದಿತು. ಇದೇ ಜಗತ್ತಿನ ಮೊದಲ ಮೈಕ್ರೋವೇವ್ ಓವನ್. ಆದರೆ ಇದು ಹೆಚ್ಚು ಜನಪ್ರಿಯವಾಗಲಿಲ್ಲ. ಏಕೆಂದರೆ ಇದು ಈಗಿನ ಒಂದು ರೆಫ್ರಿಜರೇಟರ್ನಷ್ಟು ದೊಡ್ಡದಾಗಿತ್ತು ಮತ್ತು ಇದು ಬೆಚ್ಚಗಾಗಲು 20 ನಿಮಿಷ ಹಿಡಿಯುತ್ತಿತ್ತು. ಬಳಿಕವೇ ಇದರೊಳಗೆ ಯಾವುದೇ ವಸ್ತುವನ್ನು ಬೇಯಿಸಲು ಸಾಧ್ಯವಾಗುತ್ತಿತ್ತು. ಇದರ ಬೆಲೆ ಕೂಡ ದುಬಾರಿಯಾಗಿತ್ತು. ಇದರಲ್ಲಿ ಹಲವಾರು ಅನ್ವೇಷಣೆಗಳು ನಡೆದ ಬಳಿಕ 1967ರ ಸುಮಾರಿಗೆ ಚಿಕ್ಕ ಗಾತ್ರದ, ಕಡಿಮೆ ಬೆಲೆಯ ಮೈಕ್ರೋವೇವ್ ಓವನ್ಗಳು ಮಾರುಕಟ್ಟೆಗೆ ಬಂದೆವು. 7 ಸೂಪರ್ ಗ್ಲೂ. ಕಳೆದ ಶತಮಾನದಲ್ಲಿ ಈಸ್ಟ್ಮನ್ ಕೊಡ್ಯಾಕ್ ಒಂದು ಸುಪ್ರಸಿದ್ಧ ಕ್ಯಾಮೆರಾ ಮತ್ತು ಫಿಲ್ಮ್ ತಯಾರಿಕೆಯ ಸಂಸ್ಥೆಯಾಗಿತ್ತು. ಈ ಸಂಸ್ಥೆ ತನ್ನ ಪ್ರಯೋಗಶಾಲೆಗಳಲ್ಲಿ ಹಲವಾರು ಸಂಶೋಧನೆಗಳನ್ನು ನಡೆಸುತ್ತಿತ್ತು. 2ನೇಯ ಮಹಾಯುದ್ಧದ ಕಾಲದಲ್ಲಿ ಅಮೆರಿಕದ ಸೈನ್ಯಕ್ಕಾಗಿ ಶಸ್ತ್ರಾಸ್ತ್ರಗಳ ಬಿಡಿ ಭಾಗಗಳನ್ನು ರಚಿಸಲು ಈ ಸಂಸ್ಥೆಗೆ ಗುತ್ತಿಗೆ ಸಿಕ್ಕಿತು. ಇದರ ಪ್ರಯೋಗಶಾಲೆಯಲ್ಲಿ ಹ್ಯಾರಿ ಕೂಪರ್ ಎಂಬ ಒಬ್ಬ ವಿಜ್ಞಾನಿ ಬಂದೂಕುಗಳ ದುರ್ಬೀನಿಗೆ ಒಡೆಯದ ಪ್ಲಾಸ್ಟಿಕ್ ಲೆನ್ಸ್ ತಯಾರಿಸಲು ಸಂಶೋಧನೆ ನಡೆಸುತ್ತಿದ್ದರು.
ಅವರ ಸಂಶೋಧನೆಯಲ್ಲಿ ಏನೋ ಎಡವಟ್ಟಾಗಿ ಒಂದು ವಿಚಿತ್ರ ಅಂಟು ತಯಾರಾಯಿತು. ಈ ಅಂಟು ಎಲ್ಲದಕ್ಕೂ ಅಂಟಿಕೊಳ್ಳುತ್ತಿತ್ತು. ಇದನ್ನು ಬಿಡಿಸುವುದೇ ಅಸಾಧ್ಯವಾಗಿತ್ತು. ಇದು ಯಾವುದಕ್ಕೂ ಪ್ರಯೋಜನ ಇಲ್ಲದ ವಸ್ತು ಎಂದು ಹ್ಯಾರಿ ಕೂಪರ್ ನಿರ್ಧರಿಸಿದರು. ಈ ವಸ್ತುವಿಗೆ ಸೈನೋ ಅಕ್ರಿಲೇಟ್ ಎಂದು ನಾಮಕರಣ ಮಾಡಲಾಯಿತು. 1951ರಲ್ಲಿ ಹ್ಯಾರಿ ಕೂಪರ್ ಮತ್ತು ಅವರ ಸಹೋದ್ಯೋಗಿ ಫ್ರೆಡ್ ಜಾಯನರ್ ಜೆಟ್ ವಿಮಾನಗಳ ಕಾಕಪಿಟ್ನಲ್ಲಿ ಬಳಸಲು ಬಿಸಿಯಾದ ವಸ್ತುವಿನ ಲೇಪದ ಸಂಶೋಧನೆಯಲ್ಲಿ ತೊಡಗಿ ಪ್ರಯೋಗಗಳನ್ನು ನಡೆಸುತ್ತಿದ್ದರು. ಹೀಗೆ ಒಂದು ಪ್ರಯೋಗದಲ್ಲಿ 2 ಮಸೂರಗಳ ನಡುವೆ ಸೈನೋ ಅಕ್ರಿಲೇಟ್ ಅನ್ನು ಹಚ್ಚಿ ನೋಡಿದರು. ಪ್ರಯೋಗ ಫಲಕಾರಿಯಾಗಲಿಲ್ಲ. ಆದರೆ ಏನೇನು ಮಾಡಿದರೂ 2 ಮಸೂರಗಳನ್ನು ಬೇರ್ಪಡಿಸಲು ಸಾಧ್ಯವಾಗಿರಲಿಲ್ಲ. ಅವರ ಸಂಶೋಧನೆಯಿಂದ ದುಬಾರಿ ಲ್ಯಾಬೋರೇಟರಿ ಉಪಕರಣಗಳು ಹಾಳಾದವು. ಆದರೆ ಅವರಿಗೊಂದು ವಿನೂತನ ಅಂಟು ಸಿಕ್ಕಿತು. 2 ತುಂಡುಗಳನ್ನು ತತ್ಕ್ಷಣ ಜೋಡಿಸುವ ಪವಾಡ ಸದೃಶ ಅಂಟು ಇದಾಗಿತ್ತು. ಕೊಡ್ಯಾಕ್ ಕಂಪನಿ ಇದನ್ನು 1957ರಲ್ಲಿ ಗ್ಲೂ ಎಂಬ ಹೆಸರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತು. ಇಂದು ಹೆಚ್ಚಿನ ರಿಪೇರಿ ಕೆಲಸಗಳಲ್ಲಿ ಬಳಸುವ ಅಂಟು ಇದೇ ಆಗಿದೆ. ಏನ್ಟು ಬಬಲ್ ರ್ಯಾಪ್? ಬಬಲ್ ರ್ಯಾಪ್ ಎಂದರೆ ಗಾಳಿಯ ಗುಳ್ಳೆಗಳಿರುವ ಪ್ಲಾಸ್ಟಿಕ್ ಹಾಳೆ. ಸಾಮಾನ್ಯವಾಗಿ ಪಾರ್ಸೆಲ್ಗಳ ಒಳಗೆ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಲು ಇದನ್ನು ಬಳಸುತ್ತಾರೆ. ಕೆಲವರಿಗೆ ಈ ಗಾಳಿಗುಳ್ಳೆಗಳನ್ನು ಢಪ್ ಢಪ್ ಎಂದು ಒಡೆಯುವುದೇ ಟೈಮ್ ಪಾಸ್ ಆಗಿರುತ್ತದೆ. ಈ ಗುಳ್ಳೆಗಳನ್ನು ಒಡೆಯುವ ಚಟುವಟಿಕೆ ಮಾನಸಿಕ ಒತ್ತಡವನ್ನು ದಿಢೀರನೆ ದೂರವಾಗಿಸುವ ಅತ್ಯುತ್ತಮ ಉಪಾಯ ಎಂದು ಮನಃಶಾಸ್ತ್ರಜ್ಞರು ಕೂಡ ಹೇಳುತ್ತಾರೆ. ಮೂಲತಃ ಬಬಲ್ ರ್ಯಾಪ್ ತಯಾರಿಕೆ ನಡೆದದ್ದು ಈ ಉದ್ದೇಶಗಳಿಗಾಗಿ ಅಲ್ಲ. 1957ರಲ್ಲಿ ನ್ಯೂ ಜೆರ್ಸಿನಲ್ಲಿ ಆಲ್ಫ್ರೆಡ್ ಫೀಲ್ಡಿಂಗ್ ಮತ್ತು ಮಾರ್ಕ್ ಶವಾನೀಸ್ ಎಂಬ ಇಬ್ಬರು ಸಂಶೋಧಕರು ತಗ್ಗಿನ ವಿನ್ಯಾಸದ ವಾಲ್ಪೇಪರ್ ತಯಾರಿಸಲು ಪ್ರಯೋಗಗಳನ್ನು ನಡೆಸಿದ್ದರು. ಒಂದು ಪ್ರಯೋಗದಲ್ಲಿ ಇವರು ಪ್ಲಾಸ್ಟಿಕ್ನ 2 ಕವರ್ಡ್ ಕರ್ಟನ್ ಪರದೆಗಳನ್ನು ಒಂದು ಹೀಟ್ ಶಿಂಕಿಂಗ್ ಯಂತ್ರದೊಳಗೆ ತಳ್ಳಿದರು. ಇದು ಪ್ಲಾಸ್ಟಿಕ್ ಅನ್ನು ಬಿಸಿಯೇರಿಸಿ ಕುಗ್ಗಿಸುವ ಯಂತ್ರವಾಗಿತ್ತು. ಪ್ಲಾಸ್ಟಿಕ್ ಪರದೆಗಳು ಈ ಯಂತ್ರದಿಂದ ಹೊರಗೆ ಬಂದಾಗ ಅವುಗಳ ಮೇಲೆಲ್ಲ ಚಿಕ್ಕ ಗಾಳಿಗುಳ್ಳೆಗಳು ಇದ್ದವು. ಗುಳ್ಳೆಗಳ ಕಾರಣ ಇದನ್ನು ಗೋಡೆಗಳಿಗೆ ಅಂಟಿಸುವಂತಿರಲಿಲ್ಲ. ಹೀಗಾಗಿ ಇದನ್ನು ವಾಲ್ಪೇಪರ್ ಆಗಿ ಬಳಸುವುದು ಅಸಾಧ್ಯವೇ ಆಗಿತ್ತು. ತಮ್ಮ ಆ ಚಾತುರ್ಯದ ಸಂಶೋಧನೆಯನ್ನು ಹಾಗೆ ಕೈಬಿಡಲು ಫೀಲ್ಡಿಂಗ್ ಮತ್ತು ಶವಾನೀಸ್ಗೆ ಇಷ್ಟವಿರಲಿಲ್ಲ. ಅವರು ಇದನ್ನು ವಿಭಿನ್ನ ಉದ್ದೇಶಗಳಿಗಾಗಿ ಮಾರಲು ವಿಫಲ ಪ್ರಯತ್ನ ನಡೆಸಿದರು. 1959ರಲ್ಲಿ ಸಸ್ಯಗಳನ್ನು ನಿಯಂತ್ರಿತ ಹವಾಮಾನದಲ್ಲಿ ಬೆಳೆಸುವ ಗ್ರೀನ್ ಹೌಸ್ನ ಪ್ಯಾಕಿಂಗ್ಗಾಗಿ ಇದನ್ನು ಮಾರಲು ಪ್ರಯತ್ನಿಸಿದರು. ಈ ಪ್ರಯತ್ನ ಕೂಡ ಯಶಸ್ವಿಯಾಗಿರಲಿಲ್ಲ. 1960ರಲ್ಲಿ IBM ಕಾರ್ಪೊರೇಷನ್ ಸಂಸ್ಥೆಯ ಅಧಿಕಾರಿಗಳು ತಮ್ಮ ಕಂಪ್ಯೂಟರ್ಗಳ ನಾಜೂಕಿನ ಭಾಗಗಳ ಸಾಗಣೆಯ ವೇಳೆ ಅವುಗಳನ್ನು ಸುರಕ್ಷಿತವಾಗಿ ಇರಿಸಲು ಉತ್ತಮ ಪ್ಯಾಕಿಂಗ್ ವಸ್ತುವಿಗಾಗಿ ಶೋಧ ನಡೆಸುತ್ತಿದ್ದರು. ಅವರಿಗೆ ಫೀಲ್ಡಿಂಗ್ ಮತ್ತು ಶವಾನೀಸ್ ಅವರ ಗಾಳಿಗುಳ್ಳೆಗಳ ಪ್ಲಾಸ್ಟಿಕ್ ಇಷ್ಟವಾಯಿತು. ವಿಜ್ಞಾನಿಗಳಿಗೆ ಕೊನೆಗೂ ತಮ್ಮ ಅನ್ವೇಷಣೆಗೆ ಒಬ್ಬ ಗಟ್ಟಿ ಗಿರಾಕಿ ಸಿಕ್ಕಿದಂತಾಗಿತ್ತು. ಇಂದು ರೆಫ್ರಿಜರೇಟರ್, ಟಿವಿಗಳಿಂದ ಹಿಡಿದು ಕ್ಯಾನ್ವಾಸ್ ಚಿತ್ರಗಳ ತನಕ ಜಗತ್ತಿನ ಎಲ್ಲ ವಸ್ತುಗಳನ್ನು ಪ್ಯಾಕಿಂಗ್ ಮಾಡಲು ಇದೊಂದೇ ಅತ್ಯಂತ ಸೂಕ್ತ ಮತ್ತು ಜನಪ್ರಿಯ ರ್ಯಾಪರ್ ಆಗಿದೆ. ಹೆಚ್ಚಿನ ವಸ್ತುಗಳನ್ನು ಇದರಲ್ಲಿ ಸುತ್ತಿದರೆ ಬೇರೆ ಪ್ಯಾಕಿಂಗ್ನ ಅಗತ್ಯವೇ ಇರುವುದಿಲ್ಲ. 9 ಎಕ್ಸ್-ರೇ 1895ರ 8 ನವೆಂಬರ್ರಂದು ವಿಲ್ಹೆಲ್ಮ್ ಕೊನ್ರಾಡ್ ರೋಂಟ್ಜೆನ್ ಎಂಬ ಜರ್ಮನ್ ಭೌತಶಾಸ್ತ್ರಜ್ಞ ತಮ್ಮ ಪ್ರಯೋಗಶಾಲೆಯಲ್ಲಿ ವಿನೂತನ ಲೈಟ್ ಬಲ್ಬ್ ತಯಾರಿಕೆಯ ಸಂಶೋಧನೆ ನಡೆಸುತ್ತಿದ್ದರು. ಅವರು ಇದಕ್ಕಾಗಿ ಕೆಥೋಡ್ ರೇಗಳ ಮೇಲೆ ಪ್ರಯೋಗ ನಡೆಸುತ್ತಿದ್ದರು. ಅವರಿಗೆ ಪಕ್ಕದ ಒಂದು ಪರದೆಯ ಮೇಲೆ ಒಂದು ವಿಚಿತ್ರ ಬೆಳಕು ಕಾಣಿಸಿತ್ತು. ಈ ಪರದೆಯ ಮೇಲೆ ಕೆಲವು ರಾಸಾಯನಿಕಗಳ ಲೇಪ ಹಚ್ಚಲಾಗಿತ್ತು. ಕೊನ್ರಾಡ್ ರೋಂಟ್ಜೆನ್ ನೋಡಿದ್ದು ಎಕ್ಸ್-ರೇ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಕ್ಸ್-ರೇ ನೋಡಿದ್ದು ಅವರು. ಇದೊಂದು ವಿಚಿತ್ರ ಮತ್ತು ನಿಗೂಢ ಬೆಳಕಾಗಿದ್ದ ಕಾರಣ ಇದಕ್ಕೆ ಎಕ್ಸ್-ರೇ ಎಂದು ಹೆಸರು ನೀಡಿದರು. ಎಕ್ಸ್-ರೇ ಎಂದರೆ ವಿದ್ಯುದಯಸ್ಕಾಂತೀಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು. ಇವು ಬೆಳಕಿನ ತರಂಗಗಳನ್ನು ಹೋಲುತ್ತವೆ. ಆದರೆ ಈ ತರಂಗಗಳು 1000 ಪಟ್ಟು ಚಿಕ್ಕದಾಗಿರುತ್ತವೆ. ಹೀಗಾಗಿ ಇವು ಚರ್ಮ, ಸ್ನಾಯು ಮುಂತಾದ ಮೆತ್ತಗಿನ ವಸ್ತುಗಳ ನಡುವೆ ಸಾಗುತ್ತವೆ. ಎಲುಬು ಅಥವಾ ಲೋಹ ಮುಂತಾದ ವಸ್ತುಗಳ ನಡುವೆ ಈ ತರಂಗಗಳು ಸಾಗುವುದಿಲ್ಲ. ಎಕ್ಸ್-ರೇ ವೈದ್ಯಕೀಯ ವಿಜ್ಞಾನದಲ್ಲಿ ಹೊಸದೊಂದು ಕ್ರಾಂತಿ ತಂದಿತು.
ಇದರ ಮೂಲಕ ವೈದ್ಯರು ಶಸ್ತ್ರಚಿಕಿತ್ಸೆ ಇಲ್ಲದೆ ಮನುಷ್ಯ ದೇಹದೊಳಗೆ ನೋಡಲು ಸಾಧ್ಯವಾಯಿತು. ಹೀಗಾಗಿ ಈ ಸಂಶೋಧನೆಗೆ ಭಾರೀ ಪ್ರಚಾರ ಸಿಕ್ಕಿತು. ಬಾಲ್ಕನ್ ಯುದ್ಧದ ವೇಳೆ ಇದನ್ನು ಯುದ್ಧ ಭೂಮಿಯಲ್ಲಿ ಯೋಧರನ್ನು ತಪಾಸಣೆ ಮಾಡಿ ದೇಹದೊಳಗಿನ ಗುಂಡುಗಳನ್ನು ಮತ್ತು ಮುರಿದ ಎಲುಬುಗಳನ್ನು ಪತ್ತೆ ಹಚ್ಚಲು ಬಳಸಲಾಯಿತು. ಎಕ್ಸ್ರೇ ಜಗತ್ತಿನ ಸುತ್ತ ಜನಪ್ರಿಯವಾಯಿತು. 1930ರಲ್ಲಿ ಕೆಲವು ಅಂಗಡಿಗಳು ಇದನ್ನು ಗ್ರಾಹಕರನ್ನು ಆಕರ್ಷಿಸುವ ಆಟಿಕೆಯಾಗಿ ಬಳಸಿದವು. ಕೈಕಾಲಿನ ಒಳಗಿನ ಎಲುಬುಗಳನ್ನು ನೋಡುವುದು ಜನರಿಗೆ ಒಂದು ಮನೋರಂಜನೆಯಾಗಿತ್ತು. ಆದರೆ ಎಕ್ಸ್ರೇಯ ದುಷ್ಪರಿಣಾಮಗಳು ಒಂದೊಂದಾಗಿ ಬೆಳಕಿಗೆ ಬಂದೆವು. ಇದನ್ನು ವೈದ್ಯಕೀಯ ತಪಾಸಣೆ, ವಸ್ತುಗಳ ಪರೀಕ್ಷೆ ಮತ್ತು ರಕ್ಷಣಾತ್ಮಕ ತಪಾಸಣೆಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. 10 ನಾನ್ಸ್ಟಿಕ್ ಕಾವಲಿ. ಕಳೆದ ಶತಮಾನದಲ್ಲಿ ರೆಫ್ರಿಜರೇಟರ್ನಲ್ಲಿ ಸಿ.ಎಫ್.ಸಿ. ಕ್ಲೋರೋಫ್ಲೋರೋಕಾರ್ಬನ್ ಎಂಬ ರಾಸಾಯನಿಕವನ್ನು ಬಳಸಲಾಗುತ್ತಿತ್ತು. ಈ ರಾಸಾಯನಿಕ ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ತರುತ್ತದೆ ಎಂಬ ಕಾರಣಕ್ಕೆ ಇದನ್ನೀಗ ಯಾರೂ ಬಳಸುವುದಿಲ್ಲ. 1938ರಲ್ಲಿ ಡ್ಯುಪಾಂಟ್ ಕಂಪನಿಯ ಜೋಸೆಫ್ ಪ್ಲಂಕೆಟ್ ಎಂಬ ವಿಜ್ಞಾನಿ ಸಿ.ಎಫ್.ಸಿ. ಗೆ ಪರ್ಯಾಯವಾಗಿ ಬೇರೆ ಅನಿಲಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದರು. ಒಮ್ಮೆ ಪ್ರಯೋಗದಲ್ಲಿ ಬಳಸುತ್ತಿದ್ದ ಟೆಟ್ರಾಫ್ಲೋರೋಎಥಿಲೀನ್ ಎಂಬ ಅನಿಲದ ಕ್ಯಾನಿಸ್ಟರ್, ಕೊಳ್ಳವೆ ಆಕೃತಿಯ ಡಬ್ಬ, ಒಡೆದು ಬಿತ್ತು. ಈ ಡಬ್ಬದ ತಳದಲ್ಲಿ ಕಾಣಿಸಿದ ಮೇಣದಂಥ ಪದರ ಪ್ಲಂಕೆಟ್ ಅವರ ಕುತೂಹಲ ಕೆರಳಿಸಿತು. ಟೆಟ್ರಾಫ್ಲೋರೋಎಥಿಲೀನ್ ಅನಿಲ ಮತ್ತು ಕ್ಯಾನಿಸ್ಟರ್ನ ಕಬ್ಬಿಣದ ನಡುವೆ ರಾಸಾಯನಿಕ ಕ್ರಿಯೆಯಲ್ಲಿ ಈ ಪದರ ಸೃಷ್ಟಿಯಾಗಿತ್ತು. ಈ ಪದರ ನುಣುಪಾಗಿ ಜಾರುತ್ತಿತ್ತು. ಇದರ ಮೇಲೆ ಯಾವುದೇ ವಸ್ತು ಅಂಟಿಕೊಳ್ಳುತ್ತಿರಲಿಲ್ಲ. ಇದನ್ನು ಕೆರೆದು ತೆಗೆಯಲು ಸಾಧ್ಯವಿರಲಿಲ್ಲ. ಯಾವುದೇ ಪ್ರಯೋಜನಕ್ಕೆ ಬಾರದ ವಸ್ತು ಇದು ಎಂದೇ ಪ್ಲಂಕೆಟ್ ತಿಳಿದರು. ಆದರೆ ಅವರ ಕೈಯಲ್ಲಿ ಬೇರೆ ಕೆಲಸ ಇರಲಿಲ್ಲ. ಈ ಪದರದ ಬಗ್ಗೆ ಪ್ರಯೋಗ ನಡೆಸಿದರು. ಕೊನೆಯಲ್ಲಿ ಇದನ್ನು ಕೆಲವು ಮಿಲಿಟರಿ ಸಾಧನಗಳ ನಿರ್ಮಾಣಕ್ಕೆ ಬಳಸಲಾಯಿತು. ಅನಿಲದ ಹೆಸರನ್ನು ಮೊಟಕು ಮಾಡಿ ಟೆಫ್ಲಾನ್ ಎಂದು ಇದನ್ನು ಕರೆಯಲಾಯಿತು. ಇದರ ಹೊಸದೊಂದು ಬಳಕೆ ಬೆಳಕಿಗೆ ಬಂದಿದ್ದು 1954ರಲ್ಲಿ. ಮಾರ್ಕ್ ಗ್ರೆಗೋರ್ ಎಂಬ ಫ್ರೆಂಚ್ ರಸಾಯನಶಾಸ್ತ್ರಜ್ಞನಿಗೆ ಮೀನು ಹಿಡಿಯುವ ಹವ್ಯಾಸ ಇತ್ತು. ಮೀನಿನ ಗಾಳ, ನೂಲು ಒಂದಕ್ಕೊಂದು ಸಿಕ್ಕಿಹಾಕುವುದನ್ನು ತಡೆಯಲು ಅದಕ್ಕೆ ಟೆಫ್ಲಾನ್ನ ಲೇಪ ಹಚ್ಚುತ್ತಿದ್ದರು. ಅವರ ಪತ್ನಿ ಮೊಟ್ಟೆ ಕಾಯಿಸುವಾಗ ಅದು ಸುಟ್ಟು ಕಾವಲಿಯ ತಳದಲ್ಲಿ ಅಂಟಿಕೊಂಡಿತು. ಅದನ್ನು ತೊಳೆಯಲು ಭಾರೀ ಕಷ್ಟವಾಗಿ ನಿಮ್ಮ ಟೆಫ್ಲಾನ್ ಇದಕ್ಕೆ ಸವರಲು ಸಾಧ್ಯವಾಗುತ್ತದೆಯೋ ನೋಡಿ, ಕಾವಲಿ ಸುಡುವುದಾದರೂ ತಪ್ಪಿತು ಎಂದು ಗೊಣಗಿದ್ದರು. ಮಾರ್ಕ್ ಗ್ರೆಗೋರ್ ಟೆಫ್ಲಾನ್ ಲೇಪನವನ್ನು ಕಾವಲಿಗೆ ಹಚ್ಚಿದರು. ಪಾಕಶಾಸ್ತ್ರದ ಇತಿಹಾಸದಲ್ಲೇ ಪವಾಡ ಸದೃಶ ನಾನ್ಸ್ಟಿಕ್ ಕಾವಲಿ ತಯಾರಾಗಿತ್ತು. ಇಂದಿನ ಅಧಿಕಾಂಶ ನಾನ್ಸ್ಟಿಕ್ ಪಾತ್ರೆಗಳಲ್ಲಿ ಟೆಫ್ಲಾನ್ನ ರೂಪಾಂತರಗಳನ್ನು ಬಳಸಲಾಗುತ್ತಿದೆ. 4 ಯೋಗ ದಿನ ವಿಶೇಷ. ಯೋಗದಾಗೆ ಎಲ್ಲ ಐತೆ. ಮೈಮನಗಳನ್ನು ಏಕ್ತಾರಿಗೆ ತರುವುದು, ಉಸಿರಾಟವನ್ನು ಪ್ರಜ್ಞೆಗೆ ತರುವುದು ಯೋಗ. ಯೋಗವೆಂದೊಡ್ಡನೆ ಪ್ರಾಣಾಯಾಮ ಮತ್ತು ಆಸನಗಳನ್ನು ಕಲ್ಪಿಸಿಕೊಂಡೇ ಬಹುತೇಕ ಜನರು ದೂರ ಸರಿಯುತ್ತಾರೆ. ಬಹು ಕಾಯಿಲೆಗಳಿಂದ ದೂರ ಸರಿಯಲು ಸಹಕಾರಿಯಾಗುವ ಯೋಗವನ್ನು ಕಚೇರಿಯಲ್ಲಿಯೂ ಮಾಡಬಹುದು. ಸದಾ ಚಂದ ಕಾಣಬೇಕು, ಯೌವನ ಜಾರಿ ಹೋಗಬಾರದೆಂದು ಬಯಸುವವರಿಗೆ ಶರೀರದ ಕಸುವು ಉಳಿಸಿಕೊಳ್ಳುವುದು, ಮನಸ್ಸಿನ ಉತ್ಸಾಹ ಉಳಿಸಿಕೊಳ್ಳಲು ಯೋಗ ಸಹಕಾರಿಯಾಗಿದೆ. ಯೋಗದ ಮಹತ್ವ ಬಣ್ಣಿಸಲೆಂದೇ ಜೂನ್ 21ರಂದು ವಿಶ್ವ ಯೋಗ ದಿನ ಆಚರಿಸಲಾಗುತ್ತದೆ. ಅದ್ಯಾಕೆ ಜೂನ್ 21ನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು? ಬಿಡುವಿರದ ಸಮಯದಲ್ಲಿಯೂ ಯೋಗ ಮಾಡುವುದು ಹೇಗೆ? ಚಂದ ಕಾಣಲು ಮುಖದ ಯೋಗಕ್ಕೆ ನಿಮಿಷಗಳನ್ನು ವಿನಿಯೋಗಿಸುವುದು ಹೇಗೆ? ಇಲ್ಲಿದೆ ಸಮಗ್ರ ಮಾಹಿತಿ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ವಿಶ್ವ ಯೋಗ ದಿನ. ಯೋಗ ಎಂದರೆ ಕೇವಲ ದೈಹಿಕ ವ್ಯಾಯಾಮವಲ್ಲ. ಯೋಗ ಎಂದರೆ ದೇಹ ಮತ್ತು ಮನಸ್ಸಿನ ಸಂಗಮ, ಮನಸ್ಸು ಮತ್ತು ಆತ್ಮದ ಸಂಗಮ. ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ಮೋದಿ 2014ರ ಡಿಸೆಂಬರ್ನಲ್ಲಿ ಯೋಗದ ಮಹತ್ವವನ್ನು ವಿವರಿಸಿದರು. ಪ್ರತಿ ವರ್ಷವೂ ಜೂನ್ 21ರಂದು ವಿಶ್ವದಾದ್ಯಂತ ಯೋಗ ದಿನವನ್ನಾಗಿ ಆಚರಿಸುವ ಪ್ರಸ್ತಾಪವನ್ನು ವಿಶ್ವಸಂಸ್ಥೆಯ ಮುಂದಿಟ್ಟರು. 193 ದೇಶಗಳ ಪೈಕಿ 177 ದೇಶಗಳು ಈ ಪ್ರಸ್ತಾಪವನ್ನು ಬೆಂಬಲಿಸಿದವು. ವಿಶ್ವಸಂಸ್ಥೆಯು ಈ ಪ್ರಸ್ತಾಪವನ್ನು ಅಂಗೀಕರಿಸಿ, ಪ್ರತಿ ವರ್ಷದ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಥವಾ ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸಿತು.
2015 ಜೂನ್ 21ರಂದು ಮೊದಲ ವಿಶ್ವ ಯೋಗ ದಿನವನ್ನು ಆಚರಿಸುವ ಮೂಲಕ ಯೋಗ ದಿನಕ್ಕೆ ನಾಂದಿಯನ್ನು ಹಾಡಲಾಯಿತು. ಈ ವರ್ಷ ವಿಶ್ವ ಯೋಗ ದಿನಕ್ಕೆ 12ನೇ ವರ್ಷದ ಸಂಭ್ರಮ. ಆದರೆ ಯೋಗ ದಿನವನ್ನು ಜೂನ್ 21ರಂದೇ ಆಚರಿಸಬೇಕೆಂದು ತೀರ್ಮಾನಿಸಲು ಕಾರಣಗಳು ಹಾಗೂ ಹಿನ್ನೆಲೆ ಏನು ಎಂಬುದನ್ನು ತಿಳಿಯೋಣ ಬನ್ನಿ. ಯೋಗದ ಪೌರಾಣಿಕ ಹಿನ್ನೆಲೆ. ಜೂನ್ 21 ಸೂರ್ಯನು ತನ್ನ ದಕ್ಷಿಣ ದಿಕ್ಕಿನ ಪಯಣವನ್ನು ಪ್ರಾರಂಭಿಸುವ ದಿನ. ಅಂದರೆ ದಕ್ಷಿಣಾಯನದ ಪ್ರಾರಂಭ. ಅಂದರೆ ಇಂದಿನಿಂದ ಮುಂದಿನ 6 ತಿಂಗಳು ಪ್ರತಿದಿನವೂ ಸೂರ್ಯನು ಸ್ವಲ್ಪವಾಗಿ ದಕ್ಷಿಣ ದಿಕ್ಕಿನತ್ತ ಚಲಿಸುವ ಹಾಗೆ ಕಾಣಿಸುತ್ತದೆ ಭೂಮಿಯಿಂದ ನೋಡಿದಾಗ. ಭೂಲೋಕಕ್ಕೆ ಮೊದಲು ಯೋಗವನ್ನು ಪರಿಚಯಿಸಿದ್ದು ಶಿವ ಎಂಬುದು ನಂಬಿಕೆ. ಆದ್ದರಿಂದ ಶಿವನನ್ನು ಆದಿಯೋಗಿ ಎನ್ನುತ್ತಾರೆ. ಯೋಗದ ಮೊದಲ ಗುರುವಾರ ಕೂಡ ಶಿವನೇ ಎಂದು ನಂಬಲಾಗಿದೆ. ದಕ್ಷಿಣಾಯನದ ಮೊದಲ ದಿನದಂದು ಶಿವನು ಹಿಮಾಲಯ ಪರ್ವತದಲ್ಲಿ ಕುಳಿತು ಸಪ್ತರ್ಷಿಗಳಿಗೆ ಯೋಗವನ್ನು ಹೇಳಿಕೊಟ್ಟನಂತೆ. 6 ತಿಂಗಳ ಕಾಲ ಸಪ್ತರ್ಷಿಗಳು ಯೋಗವನ್ನು ಶಿವನಿಂದ ಕಲಿತರು. ಆದ್ದರಿಂದ ದಕ್ಷಿಣಾಯನದ ಮೊದಲ 6 ತಿಂಗಳ ಕಾಲವನ್ನು ಸಾಧನಪಾದ ಎಂದು ಕರೆಯುತ್ತಾರೆ. ಅನಂತರದ 6 ತಿಂಗಳ ಕಾಲದಲ್ಲಿ ಸಪ್ತರ್ಷಿಗಳು ಬೇರೆ ಬೇರೆ ದಿಕ್ಕಿಗೆ ಚಲಿಸಿ ಯೋಗವನ್ನು ದೇಶದಾದ್ಯಂತ ಹರಡಿದರಂತೆ. ಈ 6 ತಿಂಗಳ ಕಾಲವನ್ನು ಕೈವಲ್ಯಪಾದ ಎನ್ನುತ್ತಾರೆ. ಈ ಕಾರಣದಿಂದಾಗಿ ಯೋಗವನ್ನು ಪ್ರಾರಂಭಿಸಲು ದಕ್ಷಿಣಾಯನದ ಮೊದಲ ದಿನವಾದ ಜೂನ್ 21 ಪ್ರಶಸ್ತವಾದ ದಿನ ಎಂದು ಭಾವಿಸಲಾಗಿದೆ. ಅಂದಿನಿಂದ ಆರಂಭಿಸಿ ಕನಿಷ್ಠ 6 ತಿಂಗಳಾದರೂ ಯೋಗವನ್ನು ಕಲಿಯಬೇಕು. ನಂತರ ಜೀವನ ಪೂರ್ತಿ ಇದರ ಅಭ್ಯಾಸವನ್ನು ಮುಂದುವರೆಸಬೇಕು. ಇಷ್ಟೇ ಅಲ್ಲದೆ ಈ ದಿನದಂದು ವಿಷ್ಣು ತನ್ನ ಯೋಗ ನಿದ್ರೆಯನ್ನು ಆರಂಭಿಸುವ ದಿನ ಎಂದು ನಂಬಲಾಗಿದೆ. ವಿಷ್ಣುವಿನ ಒಂದು ದಿನ ಎಂದರೆ ಭೂಮಿಯ 1 ವರ್ಷದ ಕಾಲ. ಅದರಲ್ಲಿ 6 ತಿಂಗಳು ಎಚ್ಚರದ ಕಾಲ, 6 ತಿಂಗಳು ಯೋಗ ನಿದ್ರೆಯ ಕಾಲ. ವಿಷ್ಣುವಿನ ನಿದ್ರೆ ಎಂದರೆ ನಮ್ಮಂತಹ ಮನುಷ್ಯರ ನಿದ್ರೆಯಂತಲ್ಲ, ಅದು ಯೋಗ ನಿದ್ರೆ. ಮನಸ್ಸಿಗೆ ಸಮಾಧಾನವನ್ನು ಮತ್ತು ವಿಶ್ರಾಂತಿಯನ್ನು ನೀಡುವಂತಹ ಯೋಗ ನಿದ್ರೆ. ಹಾಗಾಗಿ ಭೂಮಿಯ ಮೇಲೂ ಯೋಗವನ್ನು ಅಭ್ಯಾಸ ಮಾಡಲು ಇದು ಸುಸಮಯ ಎಂದು ನಂಬಲಾಗುತ್ತದೆ. ಪ್ರಕೃತಿಯೊಂದಿಗೆ ಸಮಾಗಮ. 4 ತಿಂಗಳುಗಳ ಬೇಸಿಗೆಯ ನಂತರ ಮಳೆಗಾಲ ಪ್ರಾರಂಭವಾಗುವ ಸಮಯ ಇದು. ಮುಂಗಾರು ಮಳೆ ಆರಂಭವಾಗುವ ಕಾಲ. ಬೇಸಿಗೆಯಲ್ಲಿ ಒಣಗಿ ಬರಡಾಗಿದ್ದ ಭೂಮಿಯು ಮುಂಗಾರು ಮಳೆಯಿಂದ ಮತ್ತೆ ಹಸಿರಾಗಿ ಕಂಗೊಳಿಸಲು ಪ್ರಾರಂಭಿಸುತ್ತದೆ. ಎಲೆಗಳನ್ನು ಉದುರಿಸಿಕೊಂಡು ಬೋಳಾಗಿದ್ದ ಮರಗಳು ಹೊಸ ಚಿಗುರನ್ನು ಹೊರಹೊಮ್ಮಿಸಿ ನಳನಳಿಸುತ್ತವೆ. ಮಳೆಗಾಗಿ ಕಾದು ಕುಳಿತಿದ್ದ ರೈತಾಪಿ ಸಮುದಾಯವು ಹೊಸ ಉತ್ಸಾಹದಿಂದ ತಮ್ಮ ಕೃಷಿ ಸಂಬಂಧಿತ ಕಾರ್ಯಗಳನ್ನು ಆರಂಭಿಸುತ್ತಾರೆ. ಕೆರೆಗಳು, ನದಿಗಳು, ಜಲಾಶಯಗಳು ಮಳೆ ನೀರಿನಿಂದ ಮತ್ತೆ ತುಂಬಿಕೊಂಡು ನಾಡಿನ ಜನತೆಗೆ ಸಮೃದ್ಧ ಭವಿಷ್ಯದ ಭರವಸೆಯನ್ನು ನೀಡುತ್ತವೆ. ಪ್ರಕೃತಿಯು ಹೊಸ ಹುರುಪಿನೊಂದಿಗೆ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಈ ದೃಷ್ಟಿಯಿಂದಲೂ ಹೊಸದಾಗಿ ಯೋಗವನ್ನು ಕಲಿಯುವವರಿಗೆ ಇದು ಸರಿಯಾದ ಸಮಯ ಎನಿಸುತ್ತದೆ. ಪ್ರಕೃತಿಯೊಂದಿಗೆ ನಾವುಗಳು ಒಂದಾಗುವ ಪ್ರಕ್ರಿಯೆಯು ಯೋಗವೇ ಆಗಿದೆಯಲ್ಲವೇ? ಯೋಗ ಪದದ ಅರ್ಥವೇ ಒಂದಾಗುವುದು ಅಥವಾ ಸಂಗಮವಾಗುವುದು ಎಂದಿದೆ. ಪ್ರಕೃತಿಯ ಹೊಸ ಸಂಭ್ರಮದಲ್ಲಿ ಯೋಗದ ಮೂಲಕ ನಾವು ಪ್ರಕೃತಿಯ ಜೊತೆಗೆ ಒಂದಾಗುವುದು ಎಂದುಕೊಳ್ಳಬಹುದು. ಇಷ್ಟೇ ಅಲ್ಲದೆ ದಕ್ಷಿಣಾಯನದ ಕಾಲವನ್ನು ಹಬ್ಬಗಳ ಕಾಲ ಎನ್ನಬಹುದು. ಸಾಲು ಸಾಲು ಹಬ್ಬಗಳು ಈ ಸಮಯದಲ್ಲಿ ಒಂದರ ಹಿಂದೆ ಒಂದರಂತೆ ಬರುತ್ತವೆ. ದಸರಾ, ದೀಪಾವಳಿ, ಗೌರಿ ಗಣೇಶ, ವರಲಕ್ಷ್ಮಿ ವ್ರತ, ಓಣಂ ಹೀಗೆ ಒಂದೇ ಎರಡೇ ಆಹ್ಲಾದಕರ ವಾತಾವರಣ, ಜೊತೆಗೆ ಹಬ್ಬಗಳ ಸಂಭ್ರಮ. ಎರಡೂ ಸೇರಿ ಎಲ್ಲೆಡೆ ಉತ್ಸಾಹ ಹಾಗೂ ಆನಂದಮಯ ವಾತಾವರಣ ಕಾಣುತ್ತದೆ. ಇವುಗಳ ಜೊತೆಗೆ ಯೋಗದ ಅಭ್ಯಾಸವನ್ನು ಸೇರಿಸಿಕೊಂಡರೆ ಉತ್ತಮ ಆರೋಗ್ಯವು ನಮ್ಮದಾಗಿ ನಮ್ಮ ಆನಂದವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದ್ದರಿಂದ ಯೋಗದ ಕಲಿಕೆಯನ್ನು ಪ್ರಾರಂಭಿಸಲು ಇದು ಸಕಾಲ ಎನ್ನಬಹುದು. ಯೋಗದ ವೈಜ್ಞಾನಿಕ ನಂಟು. ವೈಜ್ಞಾನಿಕವಾಗಿ ನೋಡುವುದಾದರೆ ಭೂಮಿಯು ತನ್ನ ಅಕ್ಷದಲ್ಲಿ ತಾನು ತಿರುಗುವುದಲ್ಲದೆ ಸೂರ್ಯನ ಸುತ್ತಲೂ ಸುತ್ತುತ್ತಿರುವುದು ಎಲ್ಲರಿಗೂ ಗೊತ್ತಿದೆ. ಇದಲ್ಲದೆ ಭೂಮಿಯು ತನ್ನ ಅಕ್ಷದಲ್ಲಿ 23.5 ಡಿಗ್ರಿಗಳಷ್ಟು ವಾಲಿಕೊಂಡಿದೆ. ಭೂಮಿಯು ತನ್ನ ಅಕ್ಷದಲ್ಲಿ ಸುತ್ತುವುದರಿಂದ ಹಗಲು ರಾತ್ರಿಗಳು ಬದಲಾಗುತ್ತಿರುತ್ತದೆ. ಪ್ರತಿದಿನವೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಾಗುತ್ತವೆ. ಭೂಮಿಯ ವಾಲುವಿಕೆಯೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಹವಾಮಾನಗಳಿರುವುದಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಭೂಮಿಯ ಮೇಲಿನ ಜಾಗಗಳನ್ನು ಗುರುತಿಸಲು ಅಕ್ಷಾಂಶ,
ಅಡ್ಡ ರೇಖೆಗಳು ಮತ್ತು ರೇಖಾಂಶ ಉದ್ದ ರೇಖೆಗಳು ಎಂಬ ಕಾಲ್ಪನಿಕ ರೇಖೆಗಳಿಂದ ನಾವು ವಿಭಾಗಿಸಿದ್ದೇವೆ. ಭೂಮಿಯ ಮಧ್ಯದಲ್ಲಿರುವ ಅಕ್ಷಾಂಶವೇ ಸಮಭಾಜಕ ವೃತ್ತ. ಇದರಿಂದ ಉತ್ತರಕ್ಕೆ 23.5 ಡಿಗ್ರಿಗಳಲ್ಲಿರುವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣಕ್ಕೆ 23.5 ಡಿಗ್ರಿಗಳಲ್ಲಿರುವುದು ಮಕರ ಸಂಕ್ರಾಂತಿ ವೃತ್ತ. ಸೂರ್ಯನು ಅತ್ಯಂತ ಉತ್ತರದ ದಿಕ್ಕನ್ನು ತಲುಪಿದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತದ ನೆತ್ತಿಯ ಮೇಲೆ ಕಾಣುತ್ತಾನೆ. ಹಾಗೆಯೇ ಅತ್ಯಂತ ದಕ್ಷಿಣದ ದಿಕ್ಕನ್ನು ತಲುಪಿದಾಗ ಮಕರ ಸಂಕ್ರಾಂತಿ ವೃತ್ತದ ನೆತ್ತಿಯ ಮೇಲೆ ಕಾಣುತ್ತಾನೆ. ಸೂರ್ಯನ ಸುತ್ತಲೂ ಭೂಮಿಯು ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತುತ್ತದೆ. ಸೂರ್ಯನಿಗೆ ಒಂದು ಪ್ರದಕ್ಷಿಣೆ ಸುತ್ತಲೂ ಭೂಮಿಗೆ 1 ವರ್ಷ ಬೇಕು, 365 ದಿನಗಳು. ಹೀಗೆ ಸುತ್ತುವುದರಿಂದ ಭೂಮಿಯ ಮೇಲಿನ ಹವಾಮಾನದ ಋತುಗಳು ಬದಲಾಗುತ್ತಿರುತ್ತವೆ. ಕಕ್ಷೆಯ ಅಂಡಾಕಾರದಿಂದಾಗಿ ಭೂಮಿಯು ವರ್ಷದಲ್ಲಿ 2 ಬಾರಿ ಸೂರ್ಯನಿಗೆ ಅತ್ಯಂತ ಹತ್ತಿರವಾದರೆ, ಇನ್ನೆರಡು ಬಾರಿ ಸೂರ್ಯನಿಂದ ಅತ್ಯಂತ ದೂರದ ಬಿಂದುವಿನಲ್ಲಿ ಇರುತ್ತದೆ. ಇದರಿಂದ ಭೂಮಿಯ ಮೇಲ್ಮೈನ ತಾಪಮಾನವು ಕೂಡ ವರ್ಷದ ಕೆಲವು ಕಾಲ ಹೆಚ್ಚಾಗಿದ್ದರೆ, ಇನ್ನು ಕೆಲವು ಕಾಲ ಕಡಿಮೆ ಇರುತ್ತದೆ. ಜೊತೆಗೆ ಹಗಲು ಮತ್ತು ರಾತ್ರಿಗಳ ಅವಧಿಯು ಪ್ರತಿದಿನವೂ ಬದಲಾಗುತ್ತಲೇ ಇರುತ್ತದೆ. ಬೇಸಿಗೆಯಲ್ಲಿ ಹಗಲು ದೀರ್ಘವಾಗಿದ್ದು, ಚಳಿಗಾಲದಲ್ಲಿ ರಾತ್ರಿ ದೀರ್ಘವಾಗಿರುವುದನ್ನು ನೀವು ಗಮನಿಸಿರಬಹುದು. ಜೂನ್ 21 ವರ್ಷದಲ್ಲಿ ಅತ್ಯಂತ ದೀರ್ಘವಾದ ಹಗಲಿನ ದಿನ. ಅದೇ ರೀತಿ 21 ಡಿಸೆಂಬರ್ ರಂದು ಅತ್ಯಂತ ದೀರ್ಘವಾದ ರಾತ್ರಿ ಇರುತ್ತದೆ. ದೀರ್ಘಾವಧಿಯಲ್ಲಿ ಗಮನಿಸಿದರೆ ಈ ದಿನಗಳು ಒಂದು ದಿನ ಹಿಂದೆ ಅಥವಾ ಮುಂದೆ ಹೋಗಬಹುದು. ಈ 2 ದಿನಗಳನ್ನು ಸೋಲಸ್ಟಿಸ್, ನಿಂತ ಸೂರ್ಯ ಎಂದು ಕರೆದಿದ್ದಾರೆ. ಅಂದರೆ ಈ ದಿನ ಸೂರ್ಯನು ಒಂದು ಕಡೆ ನಿಂತ ಹಾಗೆ ಕಾಣಿಸುತ್ತಾನೆ. ನಂತರದ ದಿನಗಳಲ್ಲಿ ಮತ್ತೆ ಸೂರ್ಯನ ಉತ್ತರ ಅಥವಾ ದಕ್ಷಿಣ ದಿಕ್ಕಿನ ಪಯಣ ಪ್ರಾರಂಭವಾಗುತ್ತದೆ. ಜೂನ್ 21 ರಂದು ಸೂರ್ಯನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನಿಂತ ಹಾಗೆ ಕಾಣಿಸುತ್ತದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮಧ್ಯಭಾಗದಲ್ಲಿ ಗುಜರಾತ್, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ ಹಾದು ಹೋಗಿರುವುದರಿಂದ ಭಾರತೀಯರಿಗೂ ಈ ದಿನ ದೀರ್ಘವಾದ ದಿನ ಆಗಿರುತ್ತದೆ. ಅದೇ ರೀತಿ 20 ಮಾರ್ಚ್ ಮತ್ತು 22 ಸೆಪ್ಟೆಂಬರ್ 2 ದಿನಗಳಲ್ಲಿ ಹಗಲು ಮತ್ತು ರಾತ್ರಿಗಳ ಅವಧಿ ಒಂದೇ ಸಮನಾಗಿರುತ್ತದೆ. ಆದ್ದರಿಂದ ಇವೆರಡು ದಿನಗಳನ್ನು ಈಕ್ವಿನಾಕ್ಸ್, ಸಮವಾದ ಹಗಲು ರಾತ್ರಿ ಎಂದು ಕರೆದಿದ್ದಾರೆ. ಇದು ಸೂರ್ಯನು ಸಮಭಾಜಕ ವೃತ್ತದ ನೆತ್ತಿಯ ಮೇಲೆ ಇರುವ ದಿನಗಳು. ಯೋಗ ಎಂದರೆ ಏನು? ಕೆಲವರು ಯೋಗ ಎಂದರೆ ತಮ್ಮ ಕೈಕಾಲುಗಳನ್ನು ಮತ್ತು ದೇಹವನ್ನು ವಕ್ರವಾಗಿ ಬಗ್ಗಿಸಿ, ತಿರುಗಿಸಿ ಮಾಡುವ ವ್ಯಾಯಾಮ ಎಂದು ತಪ್ಪಾಗಿ ಕಲ್ಪಿಸಿಕೊಂಡಿದ್ದಾರೆ. ಇದು ಯೋಗವಲ್ಲ. ಯೋಗ ಒಂದು ವಿಜ್ಞಾನ. ಅಷ್ಟೇ ಅಲ್ಲ, ಇದು ಒಂದು ಕಲೆಯೂ ಆಗಿದೆ. ಯೋಗ ಎಂದರೆ ನಮಗೆ ನಾವೇ ರೂಢಿಸಿಕೊಳ್ಳುವ ಒಂದು ಶಿಸ್ತಿನ ಜೀವನ ಕ್ರಮ. ಯೋಗವನ್ನು ಲಿಂಗಭೇದವಿಲ್ಲದೆ ಎಲ್ಲ ಧರ್ಮಗಳವರು, ಎಲ್ಲ ವಯಸ್ಸಿನವರು ಮತ್ತು ಎಲ್ಲ ದೇಶದವರು ಅಭ್ಯಾಸ ಮಾಡಬಹುದು. ವೇದ ಮತ್ತು ಉಪನಿಷತ್ತುಗಳಲ್ಲಿ ಹಲವು ಕಡೆ ಹೇಳಲಾಗಿರುವ ಯೋಗದ ಉಪಾಯಗಳನ್ನು ಒಂದು ಕಡೆಯಲ್ಲಿ ಸಂಗ್ರಹಿಸಿ 195 ಸೂತ್ರಗಳ ರೂಪದಲ್ಲಿ ಮೊದಲು ಕೊಟ್ಟವರು ಪತಂಜಲಿ ಮಹರ್ಷಿಗಳು. ಇದನ್ನು ಅವರು ಅಷ್ಟಾಂಗ ಯೋಗ ಎಂದರು. ಸುಮಾರು 2000 ವರ್ಷಗಳ ಹಿಂದೆಯೇ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಸೂತ್ರದ 2ನೆಯ ಸೂತ್ರದಲ್ಲಿ ಯೋಗ ಎಂದರೆ ಚಿತ್ತದ ವೃತ್ತಿಗಳ ನಿವಾರಣೆ ಎಂದು ಹೇಳಿದ್ದಾರೆ. ಅಂದರೆ ಮನಸ್ಸನ್ನು ಏಕಾಗ್ರದಲ್ಲಿ ನಿಲ್ಲಿಸುವುದು ಮತ್ತು ಮನಸ್ಸಿನ ಚಿಂತೆಗಳನ್ನು ದೂರಗೊಳಿಸುವಂತಹ ಉಪಾಯವೇ ಯೋಗ. ವಸಿಷ್ಠ ಮಹರ್ಷಿಗಳು ತಮ್ಮ ಯೋಗ ವಾಸಿಷ್ಠದಲ್ಲಿ ಯೋಗ ಎಂದರೆ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳುವ ಉಪಾಯ ಎಂದು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಯೋಗ ಎಂದರೆ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮಭಾವದಲ್ಲಿ ಸ್ವೀಕರಿಸುವುದು ಎಂದು ಹೇಳಿದ್ದಾನೆ. ಯಾವುದಕ್ಕೂ ಅಂಟಿಕೊಳ್ಳದೆ ಸಮರ್ಪಣಾ ಭಾವದಿಂದ ನಮ್ಮ ಕಾರ್ಯಗಳನ್ನು ಮಾಡುವುದನ್ನು ಕೂಡ ಕೃಷ್ಣನು ಯೋಗ ಎಂದಿದ್ದಾನೆ. ಯೋಗ ದಿನದ ಗುರಿಯೇನು? ಭಾರತ ಯೋಗದ ಜನ್ಮಸ್ಥಾನ. ಆದ್ದರಿಂದ ನಿಜವಾದ ಮತ್ತು ಸರಿಯಾದ ಯೋಗದ ಅರ್ಥವನ್ನು ಪ್ರಪಂಚಕ್ಕೆಲ್ಲ ತಿಳಿಸಿಕೊಡುವುದು ಭಾರತದ ಜವಾಬ್ದಾರಿಯಾಗಿದೆ. ಈ ಉದ್ದೇಶದಿಂದಲೇ ವಿಶ್ವ ಯೋಗ ದಿನದ ಪ್ರಸ್ತಾಪವನ್ನು ಭಾರತ ವಿಶ್ವಸಂಸ್ಥೆಯ ಮುಂದಿಟ್ಟು ವಿಶ್ವದೆಲ್ಲೆಡೆ ಯೋಗ ದಿನದ ಆಚರಣೆಗೆ ಕಾರಣಕರ್ತವಾಯಿತು. ಯೋಗ ದಿನದಂದು ಅಭ್ಯಾಸ ಮಾಡುವ ಯೋಗ ಪ್ರೋಟೋಕಾಲ್, ಆಚರಿಸಬೇಕಾದ ಯೋಗ ಕ್ರಿಯೆಗಳು ಕೂಡ ಭಾರತ ನೀಡಿರುವ ಕೊಡುಗೆ.
ಈ ಪ್ರೋಟೋಕಾಲ್ನಲ್ಲಿ ಯೋಗದ 8 ಅಂಗಗಳ ಎಲ್ಲ ಅಂಶಗಳನ್ನು ಒಳಗೊಳ್ಳುವಂತೆ ರೂಪಿಸಲಾಗಿದೆ. ಇದು ಯೋಗದ ಅತ್ಯಂತ ಸರಳ ಮತ್ತು ಕಿರಿದಾದ ಪರಿಚಯವನ್ನು ಸಾಧಕರಿಗೆ ಮಾಡಿಕೊಡುತ್ತದೆ. ಯೋಗ ಎಂದರೆ ಕೇವಲ ಆಸನಗಳ ಅಭ್ಯಾಸವಲ್ಲ ಎಂದು ತಿಳಿಸಿಕೊಡುತ್ತದೆ. ಈ ಅಭ್ಯಾಸದಿಂದ ಭಾಗವಹಿಸುವವರಲ್ಲಿ ಯೋಗದ ಬಗ್ಗೆ ಸಂಪೂರ್ಣ ಅರಿವು ಮೂಡಿ, ಮುಂದಿನ ದಿನಗಳಲ್ಲಿ ಯೋಗವನ್ನು ಚೆನ್ನಾಗಿ ಕಲಿತು ತಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಲಿ ಎಂಬುದು ಇದರ ಮೂಲ ಉದ್ದೇಶ. ಯೋಗ ದಿನದಂದು ಮಾತ್ರ ಅಭ್ಯಾಸ ಮಾಡಿ ನಂತರ ಮರೆತರೆ ಪ್ರಯೋಜನವಿಲ್ಲ. ಆದ್ದರಿಂದ ನೀವೆಲ್ಲರೂ ಈ ವರ್ಷದ ಯೋಗ ದಿನದಿಂದ ಆರಂಭಿಸಿ ನಿಮ್ಮ ಜೀವನ ಪೂರ್ತಿ ಯೋಗವನ್ನು ಅಳವಡಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಮಾಡಿ. ಭಾರತದ ಕೊಡುಗೆಯಾದ ಈ ಪುರಾತನ ವಿದ್ಯೆಯನ್ನು ನಮ್ಮ ಮುಂದಿನ ಪೀಳಿಗೆಗೂ ತಲುಪಿಸೋಣ. ಯೋಗದ ಬಗ್ಗೆ ಇರುವ ಕಲ್ಪನೆಗಳನ್ನು ದೂರ ಮಾಡೋಣ. ನಿಜವಾದ ಯೋಗದ ಅರ್ಥವನ್ನು ವಿಶ್ವದೆಲ್ಲೆಡೆ ತಿಳಿಸೋಣ. ಪ್ರತಿದಿನವೂ ಯೋಗ, ದೂರವಾಗುವುದು ರೋಗ. ಯೋಗಾಭ್ಯಾಸವಿರಲಿ ಪ್ರತಿನಿತ್ಯ, ನಿಮ್ಮದಾಗುವುದು ಆರೋಗ್ಯ, ಜೀವನವಾಗುವುದು ಆನಂದಮಯ. ಆರೋಗ್ಯಕರ ಜೀವನ ಕ್ರಮವೇ ಯೋಗ. ಅಷ್ಟಾಂಗ ಯೋಗ ಸೂತ್ರದಲ್ಲಿ ಮನಸ್ಸಿನ ಸಮಾಧಾನವನ್ನು ಪ್ರಾಪ್ತಿಗೊಳಿಸುವ ಯೋಗವನ್ನು 8 ಭಾಗಗಳಿರುವ ಒಂದು ಸಂಪೂರ್ಣ ಅಭ್ಯಾಸ ಕ್ರಿಯೆ ಎಂದು ಬಣ್ಣಿಸಿದ್ದಾರೆ. ಈ 8 ಅಂಗಗಳೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ನಿರಂತರವಾಗಿ ಮನಸ್ಸು ಸಮಾಧಾನವಾಗಿರುವ ಸ್ಥಿತಿಯನ್ನು ಸಮಾಧಿ ಎಂದು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯೋಗ ಸಾಧಕನು ಈ ಸ್ಥಿತಿಯನ್ನು ಹಂತ ಹಂತವಾಗಿ ತಲುಪುವುದೇ ಯೋಗ ಸಾಧನೆಯ ಗುರಿಯಾಗಿದೆ. ಇದರಲ್ಲಿ ಆಸನಗಳ ಅಭ್ಯಾಸ ಒಂದು ಭಾಗ ಮಾತ್ರ. ಆದ್ದರಿಂದ ಕಠಿಣವಾದ ಆಸನಗಳನ್ನು ಮಾಡುವವನನ್ನು ಮಾತ್ರ ಯೋಗಿ ಎನ್ನಲು ಆಗುವುದಿಲ್ಲ. ಯೋಗದ 8 ಅಂಗಗಳಲ್ಲಿ ಸಾಧನೆಯನ್ನು ಮಾಡಿ ಅಂತಿಮ ಹಂತವಾದ ಸಮಾಧಿ ಸ್ಥಿತಿಯನ್ನು ತಲುಪಿರುವವನನ್ನು ಮಾತ್ರ ನಿಜವಾದ ಯೋಗಿ ಎನ್ನಬಹುದು. ದುರದೃಷ್ಟವಶಾತ್ ಈಗಿನ ಕಾಲದಲ್ಲಿ ಆಸನಗಳ ಅಭ್ಯಾಸವನ್ನೇ ಯೋಗಾಭ್ಯಾಸ ಎಂದು ತಿಳಿಯಲಾಗಿದೆ. ಇದು ತಪ್ಪು. 5 ನಿತ್ಯ ನೂತನ ಸ್ಮಾರ್ಟ್ ಹೋಮ್. ಬೆರಳ ತುದಿಯಲ್ಲಿ ಮನೆ ನಿರ್ವಹಣೆ. ಸ್ಮಾರ್ಟ್ ಹೋಮ್ ಈಗಿನ ಕಾಲದ ಟ್ರೆಂಡಿಂಗ್ ಲೈಫ್ ಸ್ಟೈಲ್ಗಳಲ್ಲಿ ಒಂದು. ಇದು ಬಿಡುವಿಲ್ಲದ ಜೀವನಕ್ಕೆ ಹಿಂದೆಂದಿಗಿಂತಲೂ ಔಚಿತ್ಯವೂ ಹೌದು. ಜಗತ್ತಿನ ವಿದ್ಯಮಾನಗಳನ್ನೆಲ್ಲ ಮನೆಯಲ್ಲಿಯೇ ಕುಳಿತು ತಿಳಿಯುವ ನಮಗೆ ಮನೆ ನಿರ್ವಹಣೆಯನ್ನು ಬೆರಳ ತುದಿಗೆ ತರಲು ಇದು ಸಕಾಲ. ಸ್ಮಾರ್ಟ್ ಫೋನ್ಗಳು ಜೇಬು ಸೇರಿದ ನಂತರ ಅದರ ಜೊತೆಗಿನ ನಂಟು ಗಾಢವಾಗಿ ಬೇಸೆದುಕೊಳ್ಳುತ್ತಲೇ ಇದೆ. ಆ ನಂಟಿನಲ್ಲಿ ಸ್ಮಾರ್ಟ್ ಹೋಮ್ ಪರಿಕಲ್ಪನೆಯೂ ಸೇರಿದೆ. ನಗರ ಪ್ರದೇಶಗಳ ಮನೆಗಳಲ್ಲಿ, ಅದರಲ್ಲೂ ಅಪಾರ್ಟ್ಮೆಂಟ್ ಫ್ಲಾಟ್ಗಳಲ್ಲಿ ಸ್ಮಾರ್ಟ್ ಹೋಮ್ಗೆ ಇಂಬು ಕೊಡುವಂತಹ, ಮನೆ ನಿರ್ವಹಣೆಯನ್ನು ಸಲೀಸಾಗಿಸುವಂತಹ ಹಲವು ಸ್ಮಾರ್ಟ್ ಸಾಧನಗಳು ಕಾರ್ಯನಿರ್ವಹಿಸುತ್ತಿವೆ. ಮನೆ ಕಾವಲಿಗೆ ಸ್ಮಾರ್ಟ್ ಕ್ಯಾಮೆರಾ. ಮನೆ ಮುಂದಿನ ಗೇಟ್ ಬಳಿ, ಸುತ್ತಮುತ್ತ ಹಾಗೂ ಮನೆಯೊಳಗೆ ಸ್ಮಾರ್ಟ್ ಆಗಿ ಕಾರ್ಯನಿರ್ವಹಿಸುವ 4K ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯದ ದೃಶ್ಯ ಒದಗಿಸುವ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳುವುದು ಸುರಕ್ಷತೆಯ ದೃಷ್ಟಿಯಿಂದ ಒಳಿತು. ಮೊಬೈಲ್ ನಿಯಂತ್ರಣದಲ್ಲಿರುವ ಹಾಗೂ ಇಂಟರ್ನೆಟ್ನೊಂದಿಗೆ ಕಾರ್ಯನಿರ್ವಹಿಸುವ ಕ್ಯಾಮೆರಾಗಳಿಗೆ ಆದ್ಯತೆ ನೀಡಿ. ದೂರಗಳಿಗೆ ಪ್ರವಾಸಕ್ಕೆ ಹೋದಾಗ, ಮನೆಯಲ್ಲಿ ಯಾರೂ ಇಲ್ಲದಾಗ, ಎಲ್ಲೋ ಕುಳಿತು ಮನೆಯಲ್ಲಿ ಏನಾಗುತ್ತಿದೆ ಎಂಬುದನ್ನು ಕ್ಯಾಮೆರಾಗಳ ಮೂಲಕ ಸ್ಮಾರ್ಟ್ ಫೋನಿನಲ್ಲೇ ನೋಡಬಹುದು. ಕ್ಯಾಮೆರಾಗಳು ಕೃತಕ ಬುದ್ಧಿಮತ್ತೆ ತಂತ್ರಾಂಶವನ್ನು ಒಳಗೊಂಡಿದ್ದರೆ ಇನ್ನೂ ಉತ್ತಮ. ಯಾಕಂದರೆ ಅವು ಮನೆಯೊಳಗೆ ಬರುವವರನ್ನೇ ಕೇಂದ್ರೀಕೃತವಾಗಿರಿಸಿಕೊಂಡು ಕ್ಯಾಪ್ಚರ್ ಮಾಡುತ್ತವೆ. ಈ ಕ್ಯಾಮೆರಾ ಸಿಸ್ಟಮ್ ಅನ್ನು ಮನೆಯೊಳಗೆ ಇಟ್ಟುಕೊಂಡಲ್ಲಿ, ಹೊರಗೆ ಯಾರು ಬಂದಿದ್ದಾರೆ ಅನ್ನೋದನ್ನು ಮನೆಯೊಳಗೆ ಕೂತು ನೋಡಿ ಅಪರಿಚಿತರು ಇದ್ದಲ್ಲಿ ಗೇಟ್ ತೆರೆಯದೆ ಅಪಾಯದಿಂದ ಪಾರಾಗಬಹುದು. ಶಾಲೆಗೆ ಹೋಗುವ ಮಕ್ಕಳು ಮನೆಗೆ ಬಂದಿದ್ದಾರೋ ಇಲ್ಲವೋ ಅನ್ನೋದನ್ನು ಎಲ್ಲೋ ಕೂತು ನೋಡಲು ಇವುಗಳಿಂದ ಸಾಧ್ಯ. ಸ್ಮಾರ್ಟ್ ಲಾಕರ್. ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರು ಸುರಕ್ಷತೆಗೆ ಆದ್ಯತೆ ನೀಡಲೇಬೇಕಾಗುತ್ತದೆ. ಕಳ್ಳರು, ನಾನಾ ರೀತಿಯ ವೇಷದಲ್ಲಿ ಮನೆ ಪ್ರವೇಶಿಸಿ ದುಷ್ಕೃತ್ಯಗಳನ್ನು ಎಸಗುವವರ ಸಂಖ್ಯೆ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿದೆ. ಹೀಗಾಗಿ ಮನೆಗಳ ಗೇಟುಗಳಿಗೆ, ಬಾಗಿಲುಗಳಿಗೆ ಸ್ಮಾರ್ಟ್ ಲಾಕ್ ಬಳಸುವುದು ಉತ್ತಮ. ಮನೆಗೆ ಯಾರು ಬಂದಿದ್ದಾರೆ ಅನ್ನೋದನ್ನು ಒಳಗೆ ಕುಳಿತು ನೋಡುವ ವ್ಯವಸ್ಥೆಯನ್ನು ಕ್ಯಾಮೆರಾ ಹಾಗೂ ಡಿಸ್ಪ್ಲೇಯೊಂದಿಗೆ ಇಂಟಿಗ್ರೇಟ್ ಆಗಿರುವ ಸ್ಮಾರ್ಟ್ ಲಾಕರ್ಗಳು ಒಳಗೊಂಡಿರುತ್ತವೆ. ಗೇಟಿನ ಬಳಿ ಹಾಗೂ ಬಾಗಿಲ ಬಳಿಯ ಕ್ಯಾಮೆರಾಗಳ ಮೂಲಕ ಯಾರು ಬಂದಿದ್ದಾರೆ ಅಂತ ನೋಡಿ ಗೇಟು ಮತ್ತು ಬಾಗಿಲು ತೆರೆಯುವುದನ್ನು ನಿರ್ಧರಿಸಬಹುದು. ಈ ಸ್ಮಾರ್ಟ್ ಲಾಕರ್ಗಳು ಫೇಸ್ ರೆಕಗ್ನಿಷನ್, ಫಿಂಗರ್ ಪ್ರಿಂಟ್,
ಆಕ್ಸೆಸ್ ಕಾರ್ಡ್ ಹಾಗೂ ಪಾಸ್ವರ್ಡ್ ಮೂಲಕ ತೆರೆಯುವ ಸೌಲಭ್ಯವನ್ನು ಒಳಗೊಂಡಿರುತ್ತವೆ. ಮನೆಯ ಸದಸ್ಯರ ಮುಖಚಹರೆಯಿಂದ ಹಾಗೂ ಬೆರಳಚ್ಚಿನ ಗುರುತಿನಿಂದ ಸ್ಮಾರ್ಟ್ ಲಾಕರ್ ಓಪನ್ ಆಗುವ ಮತ್ತು ಕ್ಲೋಸ್ ಮಾಡುವ ಅವಕಾಶವಿದೆ. ಇವುಗಳಿಗೆ ಪಾಸ್ವರ್ಡ್ ಸೆಟ್ ಮಾಡಿ, ಮನೆಯ ಸದಸ್ಯರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಆಕ್ಸೆಸ್ ಕಾರ್ಡ್ ಅನ್ನು ಡಿವೈಸ್ಗೆ ಟ್ಯಾಪ್ ಮಾಡಿದರೆ, ಬಾಗಿಲು ತಾನಾಗಿಯೇ ಅನ್ಲಾಕ್ ಆಗುವಂತಹ ಸೌಲಭ್ಯವೂ ಇತ್ತು. ಸುರಕ್ಷತೆಯ ದೃಷ್ಟಿಯಿಂದ ಅವುಗಳನ್ನು ಬಳಸುವುದು ಒಳಿತು. ಇವುಗಳನ್ನು ಸ್ಮಾರ್ಟ್ ಫೋನ್ ಮೂಲಕವೂ ನಿರ್ವಹಿಸಬಹುದು. ಇವು ಮಾರುಕಟ್ಟೆಗೆ ಬಂದು ಬಹಳ ವರ್ಷಗಳಾಗಿವೆ. ಇದರಲ್ಲಿರುವ ಫೀಚರ್ಗಳು ಕಾಲಕಾಲಕ್ಕೆ ಅಪ್ಡೇಟ್ ಆಗುತ್ತಲೇ ಇತ್ತು. ಹೊಸದಾಗಿ ಕಟ್ಟುತ್ತಿರುವ ಮನೆಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿವೆ. ಮೊದಲು ಪಾಸ್ವರ್ಡ್ ಮೂಲಕವಷ್ಟೇ ತೆರೆಯಬಹುದಾಗಿದ್ದ ಸ್ಮಾರ್ಟ್ ಲಾಕ್ಗಳಲ್ಲಿ ಈಗ ಆಕ್ಸೆಸ್ ಕಾರ್ಡ್ ಸೌಲಭ್ಯ, ಫಿಂಗರ್ ಪ್ರಿಂಟ್ ಹಾಗೂ ಫೇಸ್ ಅನ್ಲಾಕ್ ಸೌಲಭ್ಯಗಳು ಬಂದಿವೆ. ವಿದ್ಯುತ್ ನಿರ್ವಹಣೆಗೂ ಡಿಜಿಟಲ್ ಸ್ಪರ್ಶ. ಮನೆ ನಿರ್ಮಿಸುವಾಗಲೇ ವಿದ್ಯುತ್ ನಿರ್ವಹಣೆಗೆ ಡಿಜಿಟಲ್ ಸ್ಪರ್ಶ ಕಲ್ಪಿಸುವುದು ಒಳಿತು. ಯಾಕಂದರೆ ಯಾವಾಗ ಎಲ್ಲಿ ಶಾರ್ಟ್ ಸರ್ಕ್ಯೂಟ್ನಂತಹ ಘಟನೆಗಳು ಸಂಭವಿಸುತ್ತವೆ ಎನ್ನುವುದು ಗೊತ್ತಾಗುವುದಿಲ್ಲ. ವಿದ್ಯುತ್ ನಿರ್ವಹಣೆಗೆ ಡಿಜಿಟಲ್ ಸ್ಪರ್ಶ ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆಯಾಗಬಹುದು. ಅದಕ್ಕೆ ಇಲ್ಲಿದೆ ಉತ್ತರ. ನಿರ್ಮಾಣ ಹಂತದಲ್ಲಿ ವಿದ್ಯುತ್ ವೈರಿಂಗ್ ಕಾರ್ಯವನ್ನು ಈಗಿನ ಅತ್ಯಾಧುನಿಕ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಅದರ ನಿರ್ವಹಣೆ ವ್ಯವಸ್ಥೆಯನ್ನು ಮೊಬೈಲ್ಗಳಿಂದಲೇ ಮಾಡುವಂತಿರಬೇಕು. ತುರ್ತು ಸಂದರ್ಭಗಳಲ್ಲಿ ವಿದ್ಯುತ್ ಹರಿವನ್ನು ಸ್ಮಾರ್ಟ್ ಫೋನ್ ಮೂಲಕ ಕಟ್ ಆಫ್ ಮಾಡಬಹುದು. ಇದಕ್ಕೆ ಪೂರಕವಾದ ಡಿವೈಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳು ಮಾರುಕಟ್ಟೆಯಲ್ಲಿ ಲಭ್ಯ. ಮನೆಗೆ ಅಳವಡಿಸುವ ವಿದ್ಯುತ್ ದೀಪಗಳು, ಎಸಿ, ಗೀಸರ್, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಫ್ಯಾನ್ಗಳಲ್ಲಿ ಸ್ಮಾರ್ಟ್ ಹಾಗೂ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಇರಲಿ. ತುರ್ತು ಸಂದರ್ಭಗಳಲ್ಲಿ ನೀವು ಮನೆಯಲ್ಲಿ ಇಲ್ಲದಿದ್ದರೂ ಮೊಬೈಲ್ ಮೂಲಕ ಲೈಟ್ಸ್, ಎಸಿ, ಗೀಸರ್, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಫ್ಯಾನ್ಗಳನ್ನು ಅಗತ್ಯಕ್ಕೆ ತಕ್ಕಂತೆ ಆನ್ ಆಫ್ ಮಾಡಬಹುದು. ಕಣ್ತಪ್ಪಿನಿಂದ ಆಗುವ ವಿದ್ಯುತ್ ಪೋಲನ್ನು ತಡೆಯಬಹುದು. ಸೆನ್ಸಾರ್ ಆಧಾರಿತ ಲೈಟಿಂಗ್ ವ್ಯವಸ್ಥೆ ಅಳವಡಿಸಿಕೊಂಡರೆ, ನೀವು ಓಡಾಡುವ ಜಾಗದಲ್ಲಿ ಮಾತ್ರ ಲೈಟ್ ಆನ್ ಆಗುತ್ತದೆ. ಹಾಗೆ ಮುಂದೆ ಸಾಗಿದರೆ ಆ ಲೈಟ್ ಆಫ್ ಆಗುತ್ತದೆ. ಲೈಟ್ನಲ್ಲಿನ ಸೆನ್ಸಾರ್ ಮನುಷ್ಯರ ಓಡಾಟವನ್ನು ಗ್ರಹಿಸಿ ಆನ್ ಆಫ್ ಮಾಡುತ್ತದೆ. ಇದರಿಂದ ಅನಗತ್ಯವಾಗಿ ವಿದ್ಯುತ್ ವ್ಯಯ ಆಗುವುದನ್ನು ತಪ್ಪಿಸಬಹುದು. ಸ್ಮಾರ್ಟ್ ಎಲ್.ಇ.ಡಿಗಳು ಈಗ ಸರ್ವೇ ಸಾಮಾನ್ಯ. ಜೊತೆಗೆ ಸ್ಮಾರ್ಟ್ ಅಲ್ಲದ ಸಾಧನಗಳನ್ನು ಸ್ಮಾರ್ಟ್ ಮಾಡುವುದಕ್ಕೆ ಸ್ಮಾರ್ಟ್ ಪ್ಲಗ್ಗಳು ಬಂದಿವೆ. ಅವುಗಳನ್ನು ಬಳಸಿಕೊಂಡು ವೈಫೈ ಮೂಲಕ ನಾವು ಎಲ್ಲೇ ಇದ್ದರೂ ಯಾವುದೇ ಸಾಧನವನ್ನಾದರೂ ಆನ್ ಅಥವಾ ಆಫ್ ಮಾಡಬಹುದು. ಸ್ಮಾರ್ಟ್ ಎಸಿಗಳು ಹಾಗೂ ಸ್ಮಾರ್ಟ್ ಗೀಸರ್ಗಳೆಲ್ಲ ಈಗ ಸಾಮಾನ್ಯವಾಗಿವೆ. ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್. ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಇಂದಿನ ಕಾಲದ ಅತ್ಯಗತ್ಯಗಳಲ್ಲಿ ಒಂದು. ಕಸ ಗುಡಿಸಲು, ನೆಲ ಒರೆಸಲು ಇವು ನೆರವಾಗುತ್ತವೆ. ಕೆಲ ವರ್ಷಗಳಿಂದ ಮಾರುಕಟ್ಟೆಯಲ್ಲಿದ್ದರೂ ಬಳಕೆಯಲ್ಲಿ ಈಚೆಗೆ ಏರುಗತಿ ಕಾಣುತ್ತಿದೆ. ನಗರ ಪ್ರದೇಶಗಳಷ್ಟೇ ಅಲ್ಲದೆ ಈಗೀಗ ಗ್ರಾಮೀಣ ಪ್ರದೇಶಗಳ ಮನೆಗಳಿಗೂ ಕಾಲಿಟ್ಟಿರುವುದು ಇವುಗಳ ಔಚಿತ್ಯ ಹಾಗೂ ಬಳಕೆ ಸ್ನೇಹಿ ಗುಣಕ್ಕೆ ಸಾಕ್ಷಿಯಾಗಿದೆ. ಕಸ ಗುಡಿಸುವುದು, ನೆಲ ಒರೆಸುವುದರಲ್ಲಿ ಆಧುನಿಕ ರೋಬೋಗಳು ಅತ್ಯಂತ ಪರಿಣಾಮಕಾರಿ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಸದ್ಯ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸ್ಮಾರ್ಟ್ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ಗಳನ್ನಂತೂ ಮೊಬೈಲ್ ಬಳಸಿಯೇ ಆಪರೇಟ್ ಮಾಡಬಹುದು. ಇಂತಿಷ್ಟು ಸಮಯಕ್ಕೊಮ್ಮೆ ಕಸ ಗುಡಿಸಬೇಕು ಮತ್ತು ನೆಲ ಒರೆಸಬೇಕು ಎಂಬುದನ್ನು ಇವುಗಳಲ್ಲಿ ಮೊಬೈಲ್ ಮೂಲಕ ಸೆಟ್ ಮಾಡಿದರೆ, ಆಯಾ ಸಮಯಕ್ಕೆ ಅವು ವಹಿಸಿದ ಕೆಲಸವನ್ನು ಮಾಡುತ್ತವೆ. ತಲುಪಲು ಸಾಧ್ಯವಿರುವ ಜಾಗವನ್ನೆಲ್ಲ ಸ್ವಚ್ಛಗೊಳಿಸುವ ಈ ರೋಬೋಗಳು ಮೆಟ್ಟಿಲುಗಳನ್ನು ಹತ್ತಿ, ಇಳಿದು ಕೆಲಸ ಮಾಡುತ್ತವೆ. ಇದಕ್ಕೆಂದೇ ಲಿಡಾರ್ ಸೆನ್ಸಾರ್ಗಳನ್ನು ಅಳವಡಿಸಿದ್ದು, ಇವುಗಳು ಮೆಟ್ಟಿಲುಗಳ ಆಳ, ಎತ್ತರವನ್ನು ಅಳತೆ ಮಾಡಿ ನಾಜೂಕಾಗಿ ಇಳಿಯುತ್ತವೆ ಮತ್ತು ಹತ್ತುತ್ತವೆ. ಏಕಾಏಕಿ ಜಿಗಿಯುವುದಿಲ್ಲ, ಧುಮುಕುವುದಿಲ್ಲ. ಕೆಲಸ ಮುಗಿದ ನಂತರ ತಾನು ಬಳಸಿದ ಸ್ಪಾಂಜ್ ಅಥವಾ ಬಟ್ಟೆಯನ್ನು ತಾನೇ ಸ್ವಚ್ಛಗೊಳಿಸುವ ಕೌಶಲ ಹೊಂದಿವೆ. ನಿಗದಿತ ಜಾಗಕ್ಕೆ ಹೋಗಿ, ಬ್ಯಾಟರಿಯನ್ನು ಚಾರ್ಜ್ಗೆ ಹಾಕಿಕೊಳ್ಳುತ್ತವೆ. ವಾಯ್ಸ್ ಅಸಿಸ್ಟೆಂಟ್ಗೆ ಇರಲಿ ಆದ್ಯತೆ. ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಏನೇ ಹೇಳಿದರೂ ಮಾಡುವ ಸಾಮರ್ಥ್ಯ ಹೊಂದಿರುವ ಈ ಸ್ಮಾರ್ಟ್ ವಾಯ್ಸ್ ಅಸಿಸ್ಟೆಂಟ್ಗಳು ಜನರ ಆತ್ಮೀಯ ಸಂಗಾತಿಗಳಾಗಿಯೂ ಗುರುತಿಸಿಕೊಂಡಿದೆ. ಅಮೆಜಾನ್ನ ಅಲೆಕ್ಸಾ, ಆಪಲ್ನ ಸಿರಿ, ಗೂಗಲ್ನ ಗೂಗಲ್ ಅಸಿಸ್ಟೆಂಟ್ ಚಾಲ್ತಿಯಲ್ಲಿರುವ ಪ್ರಮುಖ ವಾಯ್ಸ್ ಅಸಿಸ್ಟೆಂಟ್ಗಳಾಗಿವೆ. ಇವುಗಳು ತಮ್ಮೊಂದಿಗೆ ಸಂಪರ್ಕಗೊಂಡಿರುವ ಮನೆಯೊಳಗಿನ ಸ್ಮಾರ್ಟ್ ಡಿವೈಸ್ಗಳೊಂದಿಗೆ ಸಲೀಸಾಗಿ ವ್ಯವಹರಿಸುತ್ತವೆ. ಸ್ಮಾರ್ಟ್ ಡಿವೈಸ್ಗಳನ್ನು ಆನ್ ಮಾಡುವ,
ಆಫ್ ಮಾಡುವ ಕಾರ್ಯದಿಂದ ಹಿಡಿದು ಮನೆಯ ಸದಸ್ಯರ ಮೂಡ್ಗೆ ತಕ್ಕಂತೆ ವರ್ತಿಸುವ ಕೌಶಲ ಹೊಂದಿದೆ. ಜನರ ಮೂಡ್ಗೆ ತಕ್ಕಂತೆ ಹಾಡುಗಳನ್ನು ಪ್ಲೇ ಮಾಡುವ ಅಗತ್ಯವಿರುವ ಆಪ್ಗಳನ್ನು ವಾಯ್ಸ್ ಕಮಾಂಡ್ ಮೂಲಕ ಓಪನ್ ಮಾಡುವ ವಾಯ್ಸ್ ಅಸಿಸ್ಟೆಂಟ್ಗಳು ನಗರ ಪ್ರದೇಶಗಳ ಮನೆಗಳ ಅವಿಭಾಜ್ಯ ಅಂಗವಾಗಿದೆ. ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಇವು ಗ್ರಾಮೀಣ ಪ್ರದೇಶಗಳ ಮನೆಗಳಲ್ಲೂ ಮಾತನಾಡುತ್ತಿರುವುದು ಆಶ್ಚರ್ಯ ತರಿಸುತ್ತದೆ. ಈಗಂತೂ ಕೃತಕ ಬುದ್ಧಿಮತ್ತೆ ಆಧಾರಿತ ವಾಯ್ಸ್ ಅಸಿಸ್ಟೆಂಟ್ಗಳು ಮೊಬೈಲ್ನಲ್ಲೇ ಸಿಗುತ್ತಿದ್ದು, ಇವು ಇನ್ನಷ್ಟು ಬೆರಗು ಹುಟ್ಟಿಸುತ್ತವೆ. ಸ್ಮಾರ್ಟ್ ಲಿಫ್ಟ್. ಹೋಟೆಲ್, ಮಾಲ್, ವಾಣಿಜ್ಯ ಸಂಕೀರ್ಣಗಳಲ್ಲಷ್ಟೇ ಕಾಣುತ್ತಿದ್ದ ಲಿಫ್ಟ್ಗಳು ಈಗ ಮನೆಗಳಿಗೂ ಕಾಲಿಟ್ಟಿವೆ. ಅದರಲ್ಲೂ ಸ್ಮಾರ್ಟ್ ಆಗಿ ಕಾರ್ಯನಿರ್ವಹಿಸುವ ಲಿಫ್ಟ್ಗಳಿಗಂತೂ ಈಗ ಮನೆ ಕಟ್ಟುವವರು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಮನೆಗಳಲ್ಲಿ ಅಳವಡಿಸುವ ಸ್ಮಾರ್ಟ್ ಲಿಫ್ಟ್ಗಳನ್ನು ಒಮ್ಮೆಗೆ ಒಂದಿಬ್ಬರಷ್ಟೇ ಬಳಸಬಹುದು. ಮನೆಯಲ್ಲಿ ಹಿರಿಯರಿಗಂತೂ ಇವು ತುಂಬಾ ಸಹಕಾರಿ. ಹಿರಿಯರು ಮೆಟ್ಟಿಲು ಹತ್ತಿ ಇಳಿಯುವಾಗ ಜಾರಿ ಬೀಳುವುದು, ಮಂಡಿ ನೋವು ಬರುವ ಸಾಧ್ಯತೆಯೂ ಇರುತ್ತದೆ. ಇದಕ್ಕೆ ಪರಿಹಾರವಾಗಿ ಸ್ಮಾರ್ಟ್ ಲಿಫ್ಟ್ಗಳನ್ನು ಬಳಸಬಹುದು. ಈ ಲಿಫ್ಟ್ಗಳಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಪಾಸ್ವರ್ಡ್ ಲಾಗಿನ್ ಆಯ್ಕೆಯನ್ನು ಕಲ್ಪಿಸಲಾಗಿದೆ. ಮಕ್ಕಳು ಸುಮ್ಮನೆ ಇವುಗಳನ್ನು ಬಳಸಿ ಅಪಾಯಕ್ಕೀಡಾಗುವ ಸಂಭವವನ್ನು ತಪ್ಪಿಸಬಹುದು. ಬಾಡಿಗೆಗಾಗಿ ಮನೆಗಳನ್ನು ಕಟ್ಟಿಸುವವರಂತೂ ನಿರ್ದಿಷ್ಟ ಮಹಡಿಗೆ ತಲುಪಲು ನಿರ್ದಿಷ್ಟ ಪಾಸ್ವರ್ಡ್ ಸಹ ಅಳವಡಿಸಿಕೊಳ್ಳುವುದರಿಂದ ಅನಗತ್ಯವಾಗಿ ಯಾರ್ಯಾರೋ ಒಳಗೆ ಪ್ರವೇಶಿಸುವುದನ್ನು ತಪ್ಪಿಸಬಹುದು. 6 ಸಾಧನೆ. ಎವರೆಸ್ಟ್ ಮ್ಯಾನ್. ಕಾಮಿ ರೀಟಾ ಶೆರ್ಪಾ ಅಸಾಮಾನ್ಯ ಸಾಧನೆ. ವಿಶ್ವದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್ ಪರ್ವತವನ್ನು ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಯಶಸ್ವಿಯಾಗಿ 32 ಬಾರಿ ಏರಿ ಇತಿಹಾಸ ಸೃಷ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನು ಎವರೆಸ್ಟ್ ಮ್ಯಾನ್ ಎಂದೇ ಕರೆಯಲಾಗುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ಮೌಂಟ್ ಎವರೆಸ್ಟ್ ಶಿಖರದ ತುದಿ ಮುಟ್ಟಬೇಕು ಎಂಬುದು ಪರ್ವತಾರೋಹಿಗಳ ಬಹುದೊಡ್ಡ ಕನಸು. ಆದರೆ ಅದು ಸುಲಭದಲ್ಲಿ ಕೈಗೂಡುವ ಕನಸಲ್ಲ. ಆರಂಭದ ಬೇಸ್ ಕ್ಯಾಂಪ್ ದಾಟಿದ ಬಳಿಕ ಅಡಿಗಡೆಗೂ ಅಂಗೈಯಲ್ಲಿ ಜೀವ ಹಿಡಿದುಕೊಂಡೇ ಹೆಜ್ಜೆ ಹಾಕಬೇಕು. ಕೊಂಚ ಎಚ್ಚರ ತಪ್ಪಿದರೂ ಜೀವ ತಣ್ಣಗಾಗುತ್ತದೆ, ಇಲ್ಲವೇ ಎಂದಿಗೂ ಸಿಗದ ಆಳಕಂದರದ ಪಾಲಾಗುತ್ತದೆ. ಇಂತಹ ಹಲವು ಸವಾಲುಗಳನ್ನು ಮೀರಿ ನೇಪಾಳದ ಎವರೆಸ್ಟ್ ಮ್ಯಾನ್ 56 ವರ್ಷದ ಕಾಮಿ ರೀಟಾ ಶೆರ್ಪಾ 32ನೇ ಬಾರಿಗೆ ಎವರೆಸ್ಟ್ ಹತ್ತಿದ ದಾಖಲೆ ಬರೆದಿದ್ದಾರೆ. ಕಳೆದ 17 ಮೇರಂದು ಬೆಳಿಗ್ಗೆ 10:12 849 ಮೀಟರ್ 29.032 ಅಡಿ ಎತ್ತರದ ಮಹೋನ್ನತ ಶಿಖರದ ತುದಿಯೇರಿ ಮಂದಹಾಸ ಚೆಲ್ಲಿದ್ದಾರೆ. ಆ ಮೂಲಕ 32 ಬಾರಿ ಎವರೆಸ್ಟ್ ಹತ್ತಿದ ವಿಶ್ವದ ಏಕೈಕ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಹೆಜ್ಜೆಯೂರಿದ್ದಕ್ಕೆ ಮನ್ನಿಸು. ಈ ದಾಖಲೆ ಶಾಶ್ವತವಾದ ಕ್ಷಣದಲ್ಲಿ ಅವರು ಬೋಬಿರಿಯಲಿಲ್ಲ, ಬದಲು ಅತ್ಯಂತ ವಿನೀತ ಭಾವದಿಂದ ಬಾಗಿ ಮಂಜನ್ನು ಮುಟ್ಟಿ ನಮಸ್ಕರಿಸಿ, ನಿನ್ನ ಮೇಲೆ ಹೆಜ್ಜೆಯೂರಿದ್ದಕ್ಕೆ ಕ್ಷಮಿಸು ಎಂದರು. ಏಕೆಂದರೆ ಶೆರ್ಪಾಗಳು ಈ ಪರ್ವತವನ್ನು ಮಿಯೋಲಾಂಗ್ಸಮ ಅಥವಾ ಚೋಮೋಲುಂಗ್ಮ ಎನ್ನುತ್ತಾರೆ. ಇದು ಅವರ ಪಾಲಿಗೆ ರಕ್ಷಾ ದೇವತೆ. ನೇಪಾಳದಲ್ಲಿ ಇದನ್ನು ಸಾಗರ ಮಾತಾ ಎಂದು ಕರೆಯಲಾಗುತ್ತದೆ. ನಾನು ಆರೋಹಣವನ್ನು ಪ್ರಾರಂಭಿಸುವ ಕೆಲವು ತಿಂಗಳ ಮೊದಲೇ ಆಕೆಯನ್ನು ಆರಾಧಿಸಲು ಮತ್ತು ಕ್ಷಮೆಯಾಚಿಸಲು ಪ್ರಾರಂಭಿಸುತ್ತೇನೆ. ಏಕೆಂದರೆ ನಾನು ನನ್ನ ಪಾದಗಳನ್ನು ಆಕೆಯ ದೇಹದ ಮೇಲೆ ಇಡಬೇಕಾಗುತ್ತದೆ. ನಾನು ದಾಖಲೆ ಮಾಡಿರುವೆ ಎಂದು ಹೇಳಿಕೊಳ್ಳಲಾರೆ. ಇದು ನನ್ನ ಕಾಯಕ ಅಷ್ಟೇ ಎಂದು ನಮ್ರತೆಯಿಂದ ಹೇಳಿಕೊಂಡಿದ್ದಾರೆ ಕಾಮಿ. ಅವರ ಮಾತು ಕೇಳುವವರಿಗೆ ಸದಾ ಕುತೂಹಲ ಮತ್ತು ಬೆರಗು. ಎತ್ತರ ಎಷ್ಟು? ಕಣಿವೆ ಯಾವ ರೀತಿ ಇರುತ್ತದೆ? ಅಪಾಯಗಳೇನು? ಉಸಿರಾಟದ ಸಮಸ್ಯೆಗೆ ಏನು ಪರಿಹಾರ? ಇಂತಹ ಹಲವು ಪ್ರಶ್ನೆಗಳು ಕಾಡುತ್ತಿರುತ್ತವೆ. ಆದರೆ ಈ ಪರ್ವತದೊಂದಿಗೆ ಒಡನಾಡುವ ಕಾಮಿ ರೀಟಾ ಶೆರ್ಪಾರಂಥ ಬೆಟ್ಟದ ಜೀವಗಳಿಗೆ ಅದು ನಿಕಟ ದೈವ. ಸದಾ ಒಡನಾಡುವ ಆಪ್ತ. ಹೀಗಾಗಿ ಮೌಂಟ್ ಎವರೆಸ್ಟ್ ಮುಂದೆ ಅವರು ವಿನೀತವಾಗಿಯೇ ನಡೆದುಕೊಳ್ಳುತ್ತಾರೆ. ಕಾಮಿಯ ಶಿಖರ ಮೋಹ. ಕಾಮಿ ಮೊದಲ ಬಾರಿಗೆ ಎವರೆಸ್ಟ್ ಏರಿದ್ದು 1994ರಲ್ಲಿ. ಆ ಬಳಿಕ ಬಹುತೇಕ ಪ್ರತಿ ವರ್ಷ ಈ ಸಾಧನೆ ಮಾಡುತ್ತಲೇ ಇದ್ದಾರೆ. ಕೆಲವು ಬಾರಿ ಒಂದೇ ವರ್ಷದಲ್ಲಿ 2 ಬಾರಿ ತುದಿ ಮುಟ್ಟಿ ಬಂದದ್ದೂ ಇದೆ. 2018ರಲ್ಲಿ 22 ಬಾರಿ ಮೌಂಟ್ ಎವರೆಸ್ಟ್ ಏರಿದ ಏಕೈಕ ವ್ಯಕ್ತಿ ಎನಿಸಿಕೊಂಡರು. ಆಗ ಅವರು 21 ಬಾರಿ ಈ ಮಹೋನ್ನತ ಶಿಖರ ಏರಿದ ಅಪಾ ಶೆರ್ಪಾ ಹಾಗೂ ಪೂರ್ಬ ತಾಶಿ ಶೆರ್ಪಾ ಎಂಬ ಇಬ್ಬರ ದಾಖಲೆಯನ್ನು ಅಳಿಸಿ ಹಾಕಿದ್ದರು. ಕೇವಲ ಮೌಂಟ್ ಎವರೆಸ್ಟ್ ಅಷ್ಟೇ ಅಲ್ಲ,
8,000 ಮೀಟರ್ ಎತ್ತರವಿರುವ ಚೋಯು 8 ಬಾರಿ, ಮನಾಸು 3 ಬಾರಿ, K2 1 ಬಾರಿ ಮತ್ತು ಲಹೋತ್ಸೆ 1 ಬಾರಿ ಶಿಖರಗಳನ್ನು ಮುಟ್ಟಿ ಬಂದಿದ್ದಾರೆ. 8,000 ಮೀಟರ್ ಎತ್ತರವಿರುವ ಶಿಖರಗಳನ್ನು ಒಟ್ಟು 46 ಬಾರಿ ಸ್ಪರ್ಶಿಸಿದ್ದಾರೆ. ಕಾಮಿ ರೀಟಾ ಶೆರ್ಪಾ ಅವರಿಗೆ ಪೈಪೋಟಿ ನೀಡುತ್ತಿರುವ ಇನ್ನೋರ್ವ ಸಂಗ್ ದಾವಾ ಶೆರ್ಪಾ, 49 ವರ್ಷ, 31 ಬಾರಿ ಎವರೆಸ್ಟ್ ಆರೋಹಣ ಮಾಡಿದ್ದಾರೆ. ಮುಂದೊಂದು ದಿನ ಮೌಂಟ್ ಎವರೆಸ್ಟ್ ಏರಿಕೆಯಲ್ಲಿ ಇವರು ಕಾಮಿಯನ್ನು ಹಿಮ್ಮೆಟ್ಟಿಸಬಹುದು. ಕಾಮಿಗೆ ಹೋಲಿಸಿದರೆ ಇವರ ವಯಸ್ಸು ಚಿಕ್ಕದು. ಒಟ್ಟಿನಲ್ಲಿ ಇವರಿಬ್ಬರ ನಡುವಿನ ಪೈಪೋಟಿ ತೀವ್ರವಾಗಿದೆ. ಕಾಮಿ ರೀಟಾ ಕೇವಲ ಆರೋಹಣ, ಅವರೋಹಣ ಮಾಡುವವರಲ್ಲ, ಮಾರ್ಗದರ್ಶಿ ಕೂಡ ಆಗಿದ್ದಾರೆ. ಅವರ ವೃತ್ತಿಯೂ ಇದೇ ಆಗಿದೆ. ಈ ಕಾರಣದಿಂದ ಹಿಮಾಲಯದೊಂದಿಗೆ ಬಿಡಲಾರದ ಬಂಧ. ನನ್ನ ದೇಹದಲ್ಲಿ ಶಕ್ತಿ ಇರುವ ತನಕ ಎವರೆಸ್ಟ್ ಹತ್ತಿ ಇಳಿಯುವುದನ್ನು ನಿಲ್ಲಿಸಲಾರೆ ಎಂದು ಘೋಷಿಸಿದ್ದಾರೆ ಕಾಮಿ. ಹಿಮಾಲಯದ ನಂಟು. 1970ರ ಜನವರಿಯಲ್ಲಿ ಕೋಶಿ ಪ್ರಾಂತ್ಯದ ಸೋಲುಖುಂಬು ಎಂಬ ಜಿಲ್ಲೆಯ ಥಾಮೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ ಕಾಮಿ ರೀಟಾ 1992ರಲ್ಲಿ ವೃತ್ತಿಪರ ಪರ್ವತಾರೋಹಿಯಾದರು. 1994ರಲ್ಲಿ ಮೊದಲ ಬಾರಿ ಈ ಅತ್ಯುನ್ನತ ಶಿಖರ ಏರಿದರು. 20ನೆಯ ಶತಮಾನದ ಮಧ್ಯಭಾಗದಲ್ಲಿ ಅಂತಾರಾಷ್ಟ್ರೀಯ ಪರ್ವತಾರೋಹಿಗಳಿಗಾಗಿ ಎವರೆಸ್ಟ್ ಮುಕ್ತಗೊಂಡಿತು. ಈ ಅವಧಿಯಲ್ಲಿ ಕಾಮಿ ರೀಟಾ ಶೆರ್ಪಾ ತಂದೆ ಮಿಂಗ್ಮಾ ತೈರಿಂಗ್ ಶೆರ್ಪಾ ಆರಂಭಿಕ ಹಂತದಲ್ಲಿ ಮಾರ್ಗದರ್ಶಿಯಾಗಿದ್ದರು. ಅಪ್ಪನ ಜೊತೆ ಸದಾ ಕಾಲ ಇದ್ದ ಬಾಲಕ ಕಾಮಿಗೆ ಹಿಮದ ಗಡ್ಡೆಗಳನ್ನು ಚೆಂಡಾಗಿಸುವುದು, ಜಾರುವುದು ಬಾಲ್ಯದ ಆಟವಾಗಿತ್ತು. 12ನೆಯ ವಯಸ್ಸಿಗೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಪರ್ವತಾರೋಹಿಗಳ ಅಗತ್ಯ ಸಾಮಗ್ರಿಗಳ ಸಾಗಣೆಗಾರನಾಗಿದ್ದ ಕಾಮಿ ವಯಸ್ಕರಾದಾಗ ಮಾರ್ಗದರ್ಶಿಯಾದರು. 2019ರಲ್ಲಿ ಆರೋಹಣ ಸಾಹಸಯಾನ ಏರ್ಪಡಿಸುವ ಸೆವೆನ್ ಸಮ್ಮಿಟ್ ಟ್ರ್ಯಾಕ್ಸ್ ಕಂಪನಿ ಉದ್ಯೋಗಿಯಾದರು. ಕೆಲವೊಂದು ಕಂಪನಿಗಳಿಗೆ ಪ್ರಚಾರ ರಾಯಭಾರಿಯಾಗಿಯೂ ಕಾರ್ಯನಿರ್ವಹಿಸಿದರು. ನಾನಿನ್ನ ಬಿಡಲಾರೆ. ಎವರೆಸ್ಟ್ ಸಾಹಸ ಯಾತ್ರೆಗಳನ್ನು ಸಾಧ್ಯವಾಗಿಸುವಲ್ಲಿ ಶೆರ್ಪಾಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ. ಬಲು ಅಪಾಯಕಾರಿ ತಾಣಗಳಲ್ಲಿ ಆಮ್ಲಜನಕದ ಸಿಲಿಂಡರ್ಗಳು, ಡೇರೆಗಳು, ಹಗ್ಗಗಳು ಮತ್ತು ಅಗತ್ಯ ಸಾಮಗ್ರಿಗಳನ್ನು ಹೊತ್ತೊಯ್ಯುತ್ತಾರೆ. ಅಗತ್ಯ ಬಿದ್ದಾಗ ಹಗ್ಗಗಳನ್ನು ಜೋಡಿಸುತ್ತಾರೆ, ಸುರಕ್ಷಿತ ಮಾರ್ಗಗಳನ್ನು ಸಿದ್ಧಪಡಿಸುತ್ತಾರೆ. ಪರ್ವತಾರೋಹಿಗಳಿಗೆ ಒತ್ತಾಸೆಯಾಗಿ ನಿಲ್ಲುತ್ತಾರೆ. ಈ ಕೌಶಲಗಳನ್ನು ಕಾಮಿ ತಂದೆಯಿಂದ ಬಳುವಳಿಯಾಗಿ ಪಡೆದರು. ಶೆರ್ಪಾಗಳಿಗೆ ತುದಿಯನ್ನು ನೋಡಿದರೆ ಸಾಕು, ಬುಡದ ಮರ್ಮ ಗೊತ್ತಾಗುತ್ತದೆ. ನೀರ್ಗಲ್ಲುಗಳ ಲಕ್ಷಣ ಅಂಗೈಗೆರೆಗಳಷ್ಟೇ ಸ್ಪಷ್ಟವಾಗಿ ತಿಳಿಯುತ್ತದೆ. ಇವುಗಳಲ್ಲಿ ಕಾಮಿ ಅಸಾಧಾರಣ ಪರಿಣಿತರಾದರು. ವಿವಾಹವಾಗಿ 2 ಮಕ್ಕಳ ತಂದೆಯಾದ ಬಳಿಕವೂ ಅವರ ಉತ್ಸಾಹ ಕಡಿಮೆಯಾಗಲಿಲ್ಲ. ಇವರ ಪತ್ನಿ ಲಕ್ಷ್ಮಾ ಜಂಗ್ಮು, ನನ್ನ ಗಂಡ ಪರ್ವತಾರೋಹಣದಿಂದ ನಿವೃತ್ತರಾಗಬೇಕು ಎಂದು ಬಯಸುವೆ. ಸಣ್ಣ ವ್ಯಾಪಾರದಿಂದ ನಾವು ಹೊಸ ಬದುಕು ಕಟ್ಟಿಕೊಳ್ಳೋಣ ಎಂದು ಹೇಳುತ್ತಲೇ ಇರುತ್ತೇನೆ. ಆದರೆ ಕಾಮಿ ನನ್ನ ಮಾತು ಕೇಳುವುದಿಲ್ಲ ಎಂದು ಸಂದರ್ಶನಗಳಲ್ಲಿ ಹೇಳುತ್ತಿರುತ್ತಾರೆ. ಕಳೆದ ಕೆಲವು ದಶಕಗಳಿಂದ ಎವರೆಸ್ಟ್ ಪರ್ವತಾರೋಹಣ ಉದ್ಯಮವಾಗಿ ಬದಲಾಗಿದೆ. ಪ್ರತಿ ವರ್ಷ ವಸಂತ ಕಾಲದ ಅಲ್ಪಾವಧಿಯ ಹವಾಮಾನದ ಅನುಕೂಲದ ಸಮಯದಲ್ಲಿ ನೂರಾರು ಪರ್ವತಾರೋಹಿಗಳು ಶಿಖರವನ್ನು ಏರಲು ತಯಾರಾಗಿರುತ್ತಾರೆ. ವಾಣಿಜ್ಯ ಸಾಹಸ ಯಾತ್ರೆಗಳು ಎವರೆಸ್ಟ್ ಪ್ರವೇಶವನ್ನು ಹೆಚ್ಚಿಸಿವೆಯಾದರೂ ಅತಿಯಾದ ಜನದಟ್ಟಣೆ, ಪರಿಸರ ಹಾನಿ ಮತ್ತು ಪರ್ವತಾರೋಹಣದ ಸುರಕ್ಷತೆಯ ಬಗ್ಗೆ ಕಳವಳ ಹುಟ್ಟುಹಾಕಿವೆ. ಈ ಬದಲಾವಣೆಗಳ ಹೊರತಾಗಿಯೂ ಕಾಮಿ ರೀಟಾ ಅವರಂತಹ ಅನುಭವಿ ಶೆರ್ಪಾ ಪರ್ವತಾರೋಹಿಗಳು ಶಿಖರವನ್ನು ಏರಲು ಪ್ರಯತ್ನಿಸುವ ಪ್ರತಿಯೊಬ್ಬ ಪ್ರವಾಸಿಗರಿಗೂ ಅತ್ಯಗತ್ಯವಾಗಿದ್ದಾರೆ. ಇಲ್ಪಕ್ಷಾ ಶೆರ್ಪಾ ಎಂಬ ವಿಕ್ರಮ. ಇಲ್ಪಕ್ಷಾ ಶೆರ್ಪಾ ಎಂಬ 52 ವರ್ಷದ ಮಹಿಳಾ ಪರ್ವತಾರೋಹಿ 11ನೆಯ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಮುಟ್ಟಿ ಮತ್ತೊಂದು ಸಾಧನೆ ಮಾಡಿದ್ದಾರೆ. ಮೌಂಟೇನ್ ಕ್ವೀನ್ ಎಂದು ಹೆಸರಾಗಿರುವ ಈಕೆ 2000ದಲ್ಲಿ ಮೊದಲ ಬಾರಿಗೆ ಎವರೆಸ್ಟ್ ಮೇಲೇರಿ ನೇಪಾಳದ ನಾರಿಯರ ಬಲವನ್ನು ಜಗತ್ತಿಗೆ ತೋರಿದ್ದರು. 3 ವರ್ಷಗಳ ಹಿಂದೆ ತಯಾರಾದ ಮೌಂಟೇನ್ ಕ್ವೀನ್ ಎಂಬ ಸಾಕ್ಷ್ಯ ಚಿತ್ರ ಈಕೆಯ ಸಾಧನೆಯನ್ನು ಬಿಡಿಸಿಡುತ್ತದೆ. 7 ತಂತ್ರಜ್ಞಾನ, ಜೀವ ಉಳಿಸುವ ಊರುಗೋಲು. ಹಾವು, ಚೇಳು ಸೇರಿದಂತೆ ವಿಷಜಂತುಗಳ ಕಡಿತದಿಂದ ರೈತರು ಜೀವ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಕಂಪನ ಹೊರಡಿಸುವ ಕೋಲೊಂದನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಇದರ ವಿಶೇಷವೇನು ತಿಳಿಯೋಣ ಬನ್ನಿ. ಹಾವು ಮತ್ತು ಇತರ ವಿಷಜಂತುಗಳ ಕಡಿತದಿಂದ ಭಾರತದಲ್ಲಿ ಸಂಭವಿಸುವ ಸಾವುಗಳ ಅಂಕಿ ಅಂಶವು ನಿಜಕ್ಕೂ ಆತಂಕಕಾರಿ.
ಜಗತ್ತಿನ ಎಲ್ಲ ದೇಶಗಳನ್ನು ಈ ವಿಚಾರದಲ್ಲಿ ಭಾರತ ಹಿಂದಿಕ್ಕುತ್ತಿದ್ದು, ವಿಶ್ವದ ಹಾವಿನ ಕಡಿತದ ರಾಜಧಾನಿ ಎಂದೇ ನಮ್ಮ ದೇಶವನ್ನು ಕರೆಯಲಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣ ವಿಶ್ವದ ಒಟ್ಟು ಹಾವು ಕಡಿತದಿಂದಾಗುವ ಸಾವುಗಳ ಪೈಕಿ ಅರ್ಧದಷ್ಟು ಭಾರತದಲ್ಲೇ ಸಂಭವಿಸುತ್ತಿರುವುದು. ವಾರ್ಷಿಕವಾಗಿ ಸುಮಾರು 50,000 ದಿಂದ 58,000 ಜನರು ಹಾವಿನ ಕಡಿತದಿಂದ ದೇಶದಲ್ಲಿ ಪ್ರತಿ ವರ್ಷ ಸಾವನ್ನಪ್ಪುತ್ತಿದ್ದಾರೆ ಎಂಬುದು ಕೇಂದ್ರ ಸರ್ಕಾರದ ಅಂದಾಜು. ಕಳೆದ 20 ವರ್ಷಗಳಲ್ಲಿ 2000ದಿಂದ 2019ರವರೆಗೆ ಭಾರತದಲ್ಲಿ ಸುಮಾರು 12 ಲಕ್ಷ ಜನರು ಹಾವಿನ ಕಡಿತಕ್ಕೆ ಬಲಿಯಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಸಾವುಗಳನ್ನು ವರದಿ ಮಾಡುತ್ತಿರುವ ರಾಜ್ಯಗಳ ಪೈಕಿ ಕರ್ನಾಟಕವೂ ಒಂದಾಗಿದೆ. ಈ ಸಾವುಗಳನ್ನು ತಡೆಯಲು ಶಾಶ್ವತ ಪರಿಹಾರ ಹುಡುಕುವುದು ಕಷ್ಟ. ಪರ್ಯಾಯ ಮಾರ್ಗಗಳತ್ತ ಸರ್ಕಾರಗಳು ಅವಿರತ ಪ್ರಯತ್ನ ನಡೆಸುತ್ತಿವೆ. ಅದರ ಭಾಗವಾಗಿ ಕಿಸಾನ್ ಮಿತ್ರ ಕೋಲು, ಕಿಸಾನ್ ಮಿತ್ರ ಚಡಿ ಎಂಬ ಕಂಪನ ಹೊರಡಿಸುವ ತಂತ್ರಜ್ಞಾನ ಆಧಾರಿತ ಊರುಗೋಲೊಂದನ್ನು ಈಚೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪರಿಚಯಿಸಿದ್ದಾರೆ. ಏನಿದು ಕಿಸಾನ್ ಮಿತ್ರ ಕೋಲು? ನೋಡಲು ಇದು ಸಾಮಾನ್ಯ ವಾಕಿಂಗ್ ಸ್ಟಿಕ್ನಂತೆ ಕಂಡರೂ ಅತ್ಯಾಧುನಿಕ ಸೆನ್ಸಾರ್ಗಳನ್ನು ಒಳಗೊಂಡ ವಿಶೇಷ ಸಾಧನವಿದು. ವಿಷಕಾರಿ ಹಾವು, ಚೇಳು ಸೇರಿದಂತೆ ವಿಷಜಂತುಗಳ ಚಲನವಲನವನ್ನು ಗ್ರಹಿಸಿ ಕಂಪನ ಹೊರಡಿಸುವ ಮೂಲಕ ರೈತರನ್ನು ಎಚ್ಚರಿಸುತ್ತದೆ. ವಿಷಜಂತುಗಳ ಕಡಿತದಿಂದ ಸಾಯುತ್ತಿರುವವರ ಪೈಕಿ ರೈತ ಸಮುದಾಯವೇ ಅತಿ ಹೆಚ್ಚು. ಅಮಾಯಕ ಅನ್ನದಾತರ ಅಮೂಲ್ಯ ಜೀವ ಉಳಿಸುವ ಸಲುವಾಗಿ ಇದನ್ನು ಕೇಂದ್ರ ಸರ್ಕಾರ ಈಚೆಗೆ ಮುನ್ನೆಲೆಗೆ ತಂದಿದೆ. ಸ್ವತಃ ಪ್ರಚಾರ ನೀಡುತ್ತಿದೆ. ರೈತರು ಮಾಡಬೇಕಿರುವುದು ಇಷ್ಟೇ. ರೈತರು ಹಗಲು ರಾತ್ರಿ ಎನ್ನದೇ ತಮ್ಮ ಕೃಷಿ ಜಮೀನಿನಲ್ಲಿ ಸುಳಿದಾಡುತ್ತಾರೆ. ಇಂತಹ ಸಂದರ್ಭದಲ್ಲೇ ಹಾವುಗಳು ಕಚ್ಚಿ ರೈತರು ಸಾವನ್ನಪ್ಪುತ್ತಾರೆ. ಇದರಿಂದ ಪಾರಾಗಲು ಈ ಕೋಲನ್ನು ನೆಲದ ಮೇಲೆ ಇಟ್ಟು ಅದರಲ್ಲಿನ ಬಟನ್ ಒತ್ತಬೇಕು. ನಂತರ ಈ ಕೋಲು ತನ್ನ ಸುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿನ ಚಟುವಟಿಕೆಗಳನ್ನು ಸ್ಕ್ಯಾನ್ ಮಾಡುತ್ತದೆ. ಇನ್ಫ್ರಾರೆಡ್ ರೇಡಿಯೇಷನ್ ವೇರಿಯನ್ಸ್ ಅಥವಾ ಸ್ಪೆಸಿಫಿಕ್ ವೈಬ್ರೇಷನ್ ಫ್ರೀಕ್ವೆನ್ಸೀಸ್ ಮೂಲಕ ಹಾವನ್ನು ಪತ್ತೆ ಹಚ್ಚುತ್ತದೆ. ಹಾವು ಪತ್ತೆಯಾದ ತಕ್ಷಣವೇ ಕೋಲು ಕಂಪಿಸಲು ಪ್ರಾರಂಭಿಸುತ್ತದೆ. ಆಗ ರೈತರು ಅಲ್ಲಿಂದ ಹಿಂದೆ ಸರಿದು ಅಪಾಯದಿಂದ ಪಾರಾಗಬಹುದು. ಪ್ರತಿ ವರ್ಷ ಸಂಭವಿಸುವ ಹಾವಿನ ಕಡಿತದ ₹1,000 ಸಾವುಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಈ ಆವಿಷ್ಕಾರ ಹೊಂದಿದೆ. ರೈತರು ರಾತ್ರಿ ವೇಳೆ ಹೊಲಕ್ಕೆ ನೀರು ಹಾಯಿಸಲು ಹೋದಾಗ, ಬೋರ್ ಮೋಟಾರುಗಳನ್ನು ಆನ್ ಮಾಡಲು ಹೋದಾಗ, ದನಕರುಗಳಿಗೆ ಮೇವು ತರಲು ಹೋದಾಗ ಹಾವಿನ ಕಡಿತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಇಂತಹ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಇದು ನಿಜಕ್ಕೂ ರೈತ ಮಿತ್ರನಂತೆ ಕೆಲಸ ಮಾಡುತ್ತದೆ. ಕೃತಕ ಬುದ್ಧಿಮತ್ತೆಯ ಪಾತ್ರ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ NIH ಪರಿಶೀಲಿಸಿದ ಅಧ್ಯಯನದ ಪ್ರಕಾರ, ಈ ಸ್ಮಾರ್ಟ್ ಸ್ಟಿಕ್ ಪ್ಯಾಸಿವ್ ಇನ್ಫ್ರಾರೆಡ್ ಮತ್ತು ಅಲ್ಟ್ರಾಸಾನಿಕ್ ಸೆನ್ಸಾರ್ ಬಳಸಿ ಪ್ರಾಣಿಗಳು, ವಿಷಜಂತುಗಳ ದೇಹದ ಉಷ್ಣಾಂಶ ಮತ್ತು ಚಲನೆಯಿಂದಾಗಿ ಅವುಗಳನ್ನು ಪತ್ತೆ ಹಚ್ಚುತ್ತದೆ. ಈ ಕೋಲಿನ ಸುಧಾರಿತ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಹೊಂದಿದೆ. ಇದು ಪರಿಸರದ ಸಾಮಾನ್ಯ ಶಬ್ದ ಮತ್ತು ಹಾವಿನ ಚಲನೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುತ್ತದೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ತಂತ್ರಜ್ಞಾನದ ಆಧಾರದ ಮೇಲೆ ಈ ಸಾಧನ ನಿರ್ಮಿಸಲಾಗಿದೆ. ಇವುಗಳಲ್ಲಿ ಆರ್ಡುಯಿನೋ ಅಥವಾ ರಾಸ್ಬೆರಿ ಪೈನಂತಹ ಮೈಕ್ರೋ ಕಂಟ್ರೋಲರ್ಗಳನ್ನು ಬಳಸಲಾಗುತ್ತದೆ. ಸಂವೇದಕಗಳು ಹಾವಿನ ಶಬ್ದ ಅಥವಾ ಅದರ ವಿಶಿಷ್ಟ ಹರಿದಾಟದ ಶಬ್ದವನ್ನು ಗುರುತಿಸಿದ ತಕ್ಷಣ ಸದ್ದು ಮಾಡುತ್ತದೆ. 8 ಪ್ರವಾಸ. ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ಮಾವ್ಲಿನ್ನಾಂಗ್. ಶಿಲಾಂಗ್ನಿಂದ ಹೊರಟು ನಡುವೆ ಭಾರತ-ಬಾಂಗ್ಲಾ ಗಡಿ ಪ್ರದೇಶ ಮತ್ತು ಸ್ಫಟಿಕ ಸದೃಶ ನೀರನ್ನು ಹೊಂದಿದ ಡಾಬ್ಕಿ ನದಿಯನ್ನು ನೋಡಿ ಮಾವ್ಲಿನ್ನಾಂಗ್ ಅನ್ನು ತಲುಪಬಹುದು. ಹಳ್ಳಿಯ ಹೊರಗೆ ಇರುವ ಪಾರ್ಕಿಂಗ್ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸಿ ಮುಂದೆ ಸಾಗಿದರೆ, ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ, ದೇವರ ಸ್ವಂತ ಉದ್ಯಾನಕ್ಕೆ ಸ್ವಾಗತ ಎಂಬ ಬರಹವಿರುವ ಫಲಕ ಕಾಣಿಸುತ್ತದೆ. ಅಲ್ಲಿಂದ ಮುಂದೆ ನಡೆದರೆ ಕಸ ಕಡ್ಡಿಗಳ ಸುಳಿವಿಲ್ಲದ ಸುಂದರ ರಸ್ತೆಗಳು, ರಸ್ತೆಯ ಬದಿಯಲ್ಲಿ ಬಿದಿರಿನ ಬೆಲೆಯೊಳಗೆ ಅಚ್ಚುಕಟ್ಟಾಗಿ ನಿರ್ವಹಿಸಲಾದ ಹೂಗಿಡಗಳು, ಸಾಲು ಮರಗಳು, ಕೂರುವ ಸಲುವಾಗಿ ಅಲ್ಲಲ್ಲಿ ಹಾಕಿರುವ ಆಸನಗಳು, ಕೆಲವೆಡೆ ನೆರಳಿಗಾಗಿ ಮಂಟಪಗಳು ಕಾಣಬರುತ್ತವೆ. ಇವೆಲ್ಲವೂ ಪರಿಸರ ಸ್ನೇಹಿ ವಸ್ತುಗಳಾದ ಬಿದಿರು, ಮರಮುಟ್ಟು ಹಾಗೂ ಹುಲ್ಲಿನಿಂದ ಮಾಡಿರುವಂತಹವು. ಇವು ನೋಡಲು ಆಕರ್ಷಕವಾಗಿದ್ದು, ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಮನೆಗಳಿಗೆ ಹೋಗುವ ಕಿರುದಾರಿಗಳು ಶುಭ್ರತೆಯ ಪ್ರತೀಕವೇ ಆಗಿರುವುದು ವಿಶೇಷ.
ಅಲ್ಲಲ್ಲಿ ಇರಿಸಿರುವ ಕಸದ ಬುಟ್ಟಿಗಳು ಬಿದಿರಿನಿಂದ ಮಾಡಲಾಗಿದ್ದು, ನೋಡಲು ಮೋಹಕವಾಗಿವೆ. ಈ ಹಳ್ಳಿಯ ಮನೆಗಳು ಸರಳ ರಚನೆಯನ್ನು ಹೊಂದಿದ್ದು ಆಡಂಬರಕ್ಕೆ ಪ್ರಾಮುಖ್ಯವಿಲ್ಲ. ಜನರು ಶ್ರಮಜೀವಿಗಳು. ತಮ್ಮ ಪಾಡಿಗೆ ತಾವಿರುವ ಮುಗ್ಧತೆಯನ್ನು ಹೊಂದಿರುವವರು ಎನ್ನುವುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ. ಅತ್ತಿತ್ತ ನೋಡುತ್ತಾ ಆ ಸುಂದರ ಬೀದಿಗಳಲ್ಲಿ ನಡೆಯುವುದೇ ಅಪೂರ್ವ ಅನುಭೂತಿ. ಹೀಗೆಯೇ ಮುಂದೆ ಸಾಗಿದರೆ ಹಳ್ಳಿಯ ಪ್ರಮುಖ ಆಕರ್ಷಣೆಯಾದ ಬಿದಿರಿನ ಸೇತುವೆಯ ಬಳಿ ಬರುತ್ತೇವೆ. ರಸ್ತೆಯ ಎರಡು ಬದಿಯಲ್ಲಿರುವ ದೊಡ್ಡ ಮರಗಳ ನಡುವೆ ಬಿದಿರಿನಿಂದ ಮಾಡಲಾದ ಸೇತುವೆ, ಒಂದು ಬದಿಯಲ್ಲಿ ಎತ್ತರದಲ್ಲಿರುವ ಚಿಕ್ಕ ಮಂಟಪ ಗಮನ ಸೆಳೆಯುತ್ತವೆ. ಒಂದು ಕಡೆ ಸುಮಾರು 20 ಅಡಿ, ಮತ್ತೊಂದು ಕಡೆ 30 ಅಡಿಗೂ ಮೀರಿ ಇಳಿಜಾರಾಗಿ ಸಾಗುವ ಈ ಸೇತುವೆಯ ಮೇಲಿನ ನಡೆಗೆ ವಿಭಿನ್ನ ಅನುಭವ ಕೊಡುತ್ತದೆ. 20 ರೂಪಾಯಿ ಪಾವತಿಸಿ ಆ ಸೇತುವೆ ಮೇಲೆ ಹೋಗಿ ಬರಬಹುದು. ಮೇಲಿನಿಂದ ಹಳ್ಳಿಯ ವಿಹಂಗಮ ನೋಟವೂ ಲಭ್ಯ. ಮತ್ತೊಂದೆಡೆ 85 ಅಡಿಯ ಬಿದಿರಿನ ಎಣಿಯನ್ನು ಹತ್ತಿ ಸೂರ್ಯಾಸ್ತವನ್ನು ನೋಡುವ ಅನುಭವವು ಅನನ್ಯವಾದದ್ದು. ಇಲ್ಲಿಂದ ಬಾಂಗ್ಲಾ ಗಡಿಯ ನೋಟವೂ ಲಭ್ಯ. ಎಷ್ಟೇ ಪ್ರವಾಸಿಗರು ಬರಲಿ, ಯಾವ ಉಸಾಬರಿಗೂ ಹೋಗದೆ ತಮ್ಮ ಪಾಡಿಗೆ ತಾವಿರುವ ಜನರನ್ನು ನೋಡುವುದೇ ಒಂದು ಅಚ್ಚರಿ. ಅವರನ್ನು ಮಾತನಾಡಿಸಲು ಭಾಷೆಯ ಅಡಚಣೆ. ಹಿಂದಿ ಅವರಿಗೆ ಅರ್ಥವಾಗುವುದಿಲ್ಲ, ಅವರ ಖಾಸಿ ಭಾಷೆ ನಮಗೆ ತಿಳಿಯುವುದಿಲ್ಲ. ಆದರೆ ವ್ಯಾಪಾರಕ್ಕೆ ನಿಂತ ಒಂದಷ್ಟು ಮಂದಿ ಅದಕ್ಕೆ ತಕ್ಕಷ್ಟು ಇಂಗ್ಲಿಷ್ ಅನ್ನು ಬಲ್ಲರು. ಹಳ್ಳಿಯಡಿ ಸುತ್ತಾಡಿ ಮರಳಿ ಹೊರಟಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯ, ಕೃತ್ರಿಮವಲ್ಲದ ಜನರ ನಡವಳಿಕೆ ನಮ್ಮ ಮನದಲ್ಲಿ ಉಳಿಯುವುದು ನಿಶ್ಚಿತ. ಮಾವ್ಲಿನಾಂಗ್ ಗ್ರಾಮ ಶಿಲ್ಲಾಂಗ್ನಿಂದ 76 ಕಿಲೋಮೀಟರ್ ಮತ್ತು ಚಿರಾಪುಂಜಿಯಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಜೀವಂತ ಮರದ ಬೇರಿನ ಸೇತುವೆ ಇರುವ ರಿವಾಯ್ ಹಳ್ಳಿ ಇಲ್ಲಿಂದ 2.5 ಕಿಲೋಮೀಟರ್ ದೂರವಿದೆ. ಮಾವ್ಲಿನಾಂಗ್ ಕುರಿತು ಸುಮಾರು 100 ವರ್ಷಗಳ ಹಿಂದಿನಿಂದಲೂ ಸ್ವಚ್ಛತೆಯನ್ನು ಕಾಯ್ದುಕೊಂಡು ಬರುತ್ತಿರುವ ಪೂರ್ವ ಭಾರತದ ಮೇಘಾಲಯ ರಾಜ್ಯದ ಮಾವ್ಲಿನಾಂಗ್ ಗ್ರಾಮವು ಭಾರತದ ಅತ್ಯಂತ ಸ್ವಚ್ಛವಾದ ಹಳ್ಳಿ ಎಂದು ಪ್ರಸಿದ್ಧವಾಗಿದೆ. ಡಿಸ್ಕವರ್ ಇಂಡಿಯಾ ನಿಯತಕಾಲಿಕೆಯು ಇದನ್ನು 2003ರಲ್ಲಿ ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಮತ್ತು 2005ರಲ್ಲಿ ಭಾರತದಲ್ಲಿ ಅತ್ಯಂತ ಸ್ವಚ್ಛ ಗ್ರಾಮ ಎಂದು ಘೋಷಿಸಿತು. ಪ್ರಧಾನಿ ಮೋದಿಯವರು ತಮ್ಮ ಮನ್ ಕಿ ಬಾತ್ ರೇಡಿಯೋ ಭಾಷಣದಲ್ಲಿ ಮಾವ್ಲಿನಾಂಗ್ ಅನ್ನು ಮೇಘಾಲಯದ ಅತ್ಯಂತ ಸ್ವಚ್ಛ ಗ್ರಾಮ ಮತ್ತು ದೇಶದ ಉಳಿದ ಪ್ರದೇಶಗಳಿಗೆ ಮಾದರಿ ಎಂದು ಘೋಷಿಸಿದರು. ಮೇಘಾಲಯದಲ್ಲಿರುವ ಅಪೂರ್ವ ಖಾಸಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಮಾವ್ಲಿನಾಂಗ್, ಪರಿಶುದ್ಧ ಬೀದಿಗಳು, ಸಮುದಾಯವನ್ನು ಒಳಗೊಂಡ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಗಾಗಿ ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಎಂದು ಪ್ರಸಿದ್ಧವಾಗಿದೆ. ಧೂಮಪಾನ ಮತ್ತು ಪ್ಲಾಸ್ಟಿಕ್ ಅನ್ನು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಮಕ್ಕಳು, ವಯಸ್ಕರೆನ್ನದೆ ಎಲ್ಲರೂ ಬೀದಿಗಳನ್ನು ಗುಡಿಸುತ್ತಾರೆ, ಉದ್ಯಾನಗಳನ್ನು ಮತ್ತು ತಮ್ಮ ಮನೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಸುಮಾರು 100ಕ್ಕೂ ಮಿಕ್ಕಿ ಮನೆಗಳಿರುವ 1000 ಒಳಗಿನ ಜನಸಂಖ್ಯೆಯನ್ನು ಹೊಂದಿರುವ ಮಾವ್ಲಿನಾಂಗ್ನ ಖಾಸಿ ಸಮುದಾಯವು ಮಾತೃವಂಶೀಯವಾಗಿದ್ದು, ಆಸ್ತಿ ಮತ್ತು ಕುಟುಂಬದ ವಂಶಾವಳಿಯು ತಾಯಿಯಿಂದ ಮಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಮದುವೆಯ ನಂತರ ಗಂಡನು ತನ್ನ ಹೆಂಡತಿಯ ಮನೆಗೆ ಹೋಗುತ್ತಾನೆ. ಖಾಸಿ ಸಂಸ್ಕೃತಿಯು ಪ್ರಕೃತಿಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಸ್ಥಳೀಯ ಸಂಪ್ರದಾಯ ಮತ್ತು ಆಚರಣೆಗಳನ್ನು ಹೊಂದಿದ್ದರೂ, ಹೆಚ್ಚಿನ ಖಾಸಿ ಜನರು ತಮ್ಮನ್ನು ಕ್ರಿಶ್ಚಿಯನ್ನರು ಎಂದು ಕರೆದುಕೊಳ್ಳುತ್ತಾರೆ. ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಿರುವ ಈ ಜನರು ತಮಗೆ ವಿಶಿಷ್ಟವಾಗಿರುವ ಖಾಸಿ ಭಾಷೆಯಲ್ಲಿ ಸಂವಹನ ನಡೆಸುತ್ತಾರೆ. ಸಾಕ್ಷರತೆಯ ಪ್ರಮಾಣ 100ಕ್ಕೆ 100ರಷ್ಟು ಎನ್ನುವುದು ಇಲ್ಲಿನ ಹೆಚ್ಚುಗಾರಿಕೆ. ಈ ಹಳ್ಳಿಯು ಸ್ವಚ್ಛತೆ ಮತ್ತು ನೈರ್ಮಲ್ಯದ ಮಾದರಿಯಾಗಲು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರೆ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸವನ್ನು ತಿಳಿಸಿಕೊಡುವುದರಿಂದ ಇದು ಸಾಧ್ಯವಾಗಿದೆ ಎನ್ನುವ ಉತ್ತರ ಸಿಗುತ್ತದೆ. 100 ವರ್ಷಗಳ ಹಿಂದೆ ಇಲ್ಲಿ ಕಾಲರ ಹರಡುವಿಕೆಯಿಂದ ಉದ್ಭವವಾದ ಸಮಸ್ಯೆ ಶುಚಿತ್ವವನ್ನು ಪ್ರೋತ್ಸಾಹಿಸಲು ಕಾರಣವಾಗಿರಬಹುದು ಎಂದು ಹಿರಿಯರು ಅಭಿಪ್ರಾಯಪಡುತ್ತಾರೆ. ಕ್ರಿಶ್ಚಿಯನ್ ಮಿಷನರಿಗಳು ಸಹ ಈ ದಿಶೆಯಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಮಾವ್ಲಿನಾಂಗ್ನಲ್ಲಿ ಸುಂದರವಾದ ಶಂಕುವಿರಾಕಾರದ ಬಿದಿರಿನ ಬುಟ್ಟಿಗಳನ್ನು ಕಸತೊಟ್ಟಿಗಳಾಗಿ ಇರಿಸಲಾಗಿದೆ. ಸಾವಯವ ತ್ಯಾಜ್ಯವನ್ನು ಸುಡಬಹುದಾದ ಕಸದಿಂದ ಬೇರ್ಪಡಿಸಿ, ಎಲೆಗಳು ಮತ್ತು ಇತರ ಜೈವಿಕ ತ್ಯಾಜ್ಯವನ್ನು ಹೂಳಲಾಗುತ್ತದೆ. ನಂತರ ಇದನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ. ಉಳಿದಿದ್ದೆಲ್ಲವನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ. ಉಳಿದೆಲ್ಲವನ್ನು ಹಳ್ಳಿಯಿಂದ ದೂರಕ್ಕೆ ಒಯ್ದು ಸುಡಲಾಗುತ್ತದೆ.
ಮಾವ್ಲಿನಾಂಗ್ ಹಳ್ಳಿಯೊಳಗಿನ ನಡೆಗೆ ನಂಬಲಾಗದಷ್ಟು ಆಹ್ಲಾದಕರವಾಗಿದೆ. ಈ ಗ್ರಾಮವನ್ನು ಅದರ ಪ್ರಶಾಂತ ವಾತಾವರಣಕ್ಕಾಗಿ ದೇವರ ಸ್ವಂತ ಉದ್ಯಾನ ಎಂದು ಕರೆಯಲಾಗುತ್ತದೆ. ಸುಸ್ಥಿರ ಪ್ರವಾಸೋದ್ಯಮ ಮತ್ತು ಪರಿಸರ ಕಾಳಜಿಗೆ ಈ ಹಳ್ಳಿಯನ್ನು ಉದಾಹರಿಸಲಾಗುತ್ತದೆ. ಒಂದು ಮಾವ್ಲಿನಾಂಗ್ ಹಳ್ಳಿಯು ಸುಂದರವಾಗಿ ಕಾಣುವಾಗ ಯಾವುದೇ ಮುಖಗವಸುಗಳ ಅಗತ್ಯವಿಲ್ಲ. ಹೊರಗೆ ಸ್ವಚ್ಛತೆ ಇದ್ದಾಗ ಒಳಗೆ ಪ್ರಶಾಂತತೆಯ ಭಾವನೆಯನ್ನು ಅನುಭವಿಸುತ್ತೇವೆ ಎಂದು ಇಲ್ಲಿಗೆ ಭೇಟಿ ಕೊಟ್ಟ ಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಹೇಳುತ್ತಾರೆ. 9. ಆರೋಗ್ಯ. ಕೆಲಸದ ಜೊತೆಗೆ ಯೋಗ. ಆಫೀಸ್ನಲ್ಲಿ ಕೂತು ಕೆಲಸ ಎನ್ನದೇ ಯೋಗದ ಕಡೆಗೂ ಚೂರು ಗಮನ ಕೊಡಬೇಕು. ಕುರ್ಚಿಯಲ್ಲಿ ಕೂತಾಗ, ಬಿಡುವಿದ್ದಾಗ ಯೋಗದ ಕೆಲವೊಂದು ಟಿಪ್ಸ್ ಅನುಸರಿಸಿದರೆ ಆರೋಗ್ಯ ವೃದ್ಧಿಸುತ್ತದೆ ಎನ್ನುತ್ತಾರೆ ಯೋಗ ಶಿಕ್ಷಕರು. ನಿರ್ದಿಷ್ಟ ವೇಳೆ, ಜಾಗದಲ್ಲಿ ಮಾತ್ರವಲ್ಲ, ಕೆಲಸದ ನಡುವೆ ಅಥವಾ ಕೆಲಸದ ಜೊತೆಗೆ ಯೋಗಾಭ್ಯಾಸವನ್ನು ಹೇಗೆಲ್ಲ ಮಾಡಬಹುದು ಅನ್ನುವುದನ್ನು ಕಲಿಸಿಕೊಡುವುದೇ ಕಾರ್ಪೊರೇಟ್ ಯೋಗ. ಉದ್ಯೋಗಿಗಳ ಆರೋಗ್ಯ ಹಾಗೂ ಉತ್ಪಾದಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗೀಗ ಹಲವು ಕಂಪನಿಗಳು ಕಾರ್ಪೊರೇಟ್ ಯೋಗದಲ್ಲಿ ತೊಡಗಿಕೊಳ್ಳುವಂತೆ ಉದ್ಯೋಗಿಗಳನ್ನು ಪ್ರೇರೇಪಿಸುತ್ತಿವೆ ಕೂಡ. ಈಗಿನ ಪರಿಸ್ಥಿತಿಯಲ್ಲಿ ಯೋಗ ಎಲ್ಲ ಉದ್ಯೋಗಿಗಳಿಗೂ ಅತ್ಯಗತ್ಯವಾಗಿದೆ. ಆದರೆ, ಈ ಬಗ್ಗೆ ನಿಗಾ ವಹಿಸದ ಉದ್ಯೋಗಿಗಳು ಕೆಲಸ, ಪ್ರಾಜೆಕ್ಟ್ ಎಂದು ತಲೆಕೆಡಿಸಿಕೊಳ್ಳುತ್ತಾ ಆರೋಗ್ಯದತ್ತ ಗಮನ ಕೊಡದೆ ದುಡಿಯುತ್ತಿರುತ್ತಾರೆ. ಆರೋಗ್ಯ ಹದಗೆಟ್ಟರೆ ಅವರ ಬಳಿ ಎಷ್ಟೇ ದುಡ್ಡಿದ್ದರೂ ಅದೆಲ್ಲವೂ ಆಸ್ಪತ್ರೆ ಪಾಲಾಗುತ್ತದೆ. ಅಂತಹ ಪರಿಸ್ಥಿತಿಗೆ ಉದ್ಯೋಗಿಗಳು ತಮ್ಮನ್ನು ತಾವು ತಂದುಕೊಳ್ಳುವುದನ್ನು ತಪ್ಪಿಸಬೇಕೆಂದರೆ ಕೆಲಸದ ಜೊತೆಗೆ ಯೋಗವನ್ನು ಅಳವಡಿಸಿಕೊಳ್ಳಲೇಬೇಕು ಅನ್ನುವುದು ಕಾರ್ಪೊರೇಟ್ ಯೋಗ ಕಲಿಸಿಕೊಡುವವರ ಸ್ಪಷ್ಟ ಅಭಿಪ್ರಾಯ. ಸಾಕಷ್ಟು ಕಂಪನಿಗಳು ತಮ್ಮ ಉದ್ಯೋಗಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಕ್ಯಾಂಪ್ಗಳನ್ನು ಕಚೇರಿಗಳಲ್ಲಿ ಆಯೋಜಿಸುತ್ತವೆ. ಅಂತಹ ಕ್ಯಾಂಪೇನ್ಗಳ ಬಗ್ಗೆ ಉದ್ಯೋಗಿಗಳು ನಿರಾಸಕ್ತಿ ತೋರುತ್ತಿದ್ದು, ಬಿಡುವಿನ ಸಮಯವನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳುವುದರ ಬದಲು ಕೆಲಸದಲ್ಲೇ ತೊಡಗಿಸಿಕೊಂಡರೆ ಇನ್ನಷ್ಟು ವೇಗವಾಗಿ ತಮ್ಮ ಪ್ರಾಜೆಕ್ಟ್ ಮುಗಿಸಬಹುದು ಎಂಬ ತಪ್ಪು ಭಾವನೆಯಲ್ಲಿದ್ದಾರೆ. ಹೀಗೆ ಮಾಡುವುದರಿಂದ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು. ಉದ್ಯೋಗಿಗಳು ಕೆಲಸದ ಅವಧಿಯಲ್ಲಿ ಕನಿಷ್ಠ 30 ನಿಮಿಷವನ್ನು ಯೋಗಕ್ಕೆ ಕೊಡುವುದು ಅತ್ಯವಶ್ಯ. ಆದರೆ, ಕಾರ್ಪೊರೇಟ್ ಕಂಪನಿಗಳು ಯೋಗದಲ್ಲಿ ತೊಡಗಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದ್ದರೂ ಉದ್ಯೋಗಿಗಳು ಮಾತ್ರ ಅದರಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಯೋಗ ಮಾಡುವುದರಿಂದ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದು. ಯೋಗವು ಉಸಿರಿನೊಂದಿಗೆ ಬೆರೆತಿರುವ ಅಮೂಲ್ಯ ವಸ್ತು. ಈ ಉಸಿರು ಮಾಂತ್ರಿಕವಾದದ್ದು. ಉಸಿರಾಟದ ಮೇಲೆ ನಾವೆಲ್ಲರೂ ನಿಯಂತ್ರಣ ಸಾಧಿಸಿದ್ದೇ ಆದಲ್ಲಿ ಮನಸ್ಸು ಚಂಚಲಗೊಳ್ಳುವುದನ್ನು ತಡೆಗಟ್ಟಬಹುದು. ಬರೀ ಆಸನಗಳಷ್ಟೇ ಅಲ್ಲ. ಯೋಗ ಎಂದರೆ ಬರೀ ಆಸನಗಳನ್ನು ಮಾಡುವುದಷ್ಟೇ ಅಲ್ಲ. ನಾವು ಹೇಗೆ ಕೂರುತ್ತೇವೆ, ಹೇಗೆ ಉಸಿರಾಡುತ್ತೇವೆ ಎನ್ನುವುದರಲ್ಲೂ ಯೋಗವಿದೆ. ನಿತ್ಯ ಜೀವನದಲ್ಲಿನ ಸಣ್ಣ ಪುಟ್ಟ ಕರೆಕ್ಷನ್ಗಳನ್ನು ಮಾಡಿಕೊಳ್ಳುವುದು ಯೋಗವೇ ಆಗಿದೆ. ಆ ಬಗ್ಗೆ ತಿಳುವಳಿಕೆ ಅಗತ್ಯ. ಕೆಲಸದ ನಡುವೆ ಗಂಟೆಗಟ್ಟಲೆ ಯೋಗಕ್ಕೆ ಸಮಯ ವ್ಯಯಿಸುವುದು ಅಸಾಧ್ಯ. ದೇಹವು ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇದೆಯೇ ಅನ್ನುವುದರತ್ತ ಗಮನ ಹರಿಸಿ ಸರಿಪಡಿಸಿಕೊಳ್ಳುವುದು ಯೋಗವೇ. ಶಾಂತವಾಗಿ ಇರುವುದು ಯೋಗವೇ. ನಮ್ಮ ದೇಹದ ಬಗ್ಗೆ ಗಮನ ಹರಿಸುವುದು ಯೋಗವೇ ಎಂಬುದು ಯೋಗ ಶಿಕ್ಷಕರ ನಿಲುವು. ಉಸಿರೇ ಯೋಗದ ಜೀವ. ಸರಿಯಾದ ರೀತಿಯಲ್ಲಿ ಉಸಿರಾಡುವುದು ಯೋಗದ ಮೊದಲ ಪದ್ಧತಿ. ಉದ್ಯೋಗಿಗಳು ಕೆಲಸದ ನಡುವೆ ಉಸಿರಾಟಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇದನ್ನು ಎಲ್ಲಿ, ಯಾವಾಗ ಬೇಕಾದರೂ ಮಾಡಬಹುದು. ಮನೆ, ಆಫೀಸ್, ಮೀಟಿಂಗ್ ಹಾಲ್, ಟ್ರಾವೆಲಿಂಗ್, ಕ್ಯಾಂಟೀನ್, ಟೀ ಬ್ರೇಕ್ ಟೈಮ್. ಇಂತಹದ್ದೇ ಸಮಯವೇನೂ ಇಲ್ಲ. ಎಲ್ಲೇ ಉಸಿರಾಡಿದರೂ ನಿಧಾನವಾಗಿ, ಕ್ರಮಬದ್ಧವಾಗಿ ಉಸಿರಾಡಬೇಕು. 1 ನಿಮಿಷದಲ್ಲಿ ಸಹಜವಾಗಿ ಎಷ್ಟು ಬಾರಿ ಉಸಿರಾಡುತ್ತೇವೆ ಎನ್ನುವುದನ್ನು ನಾವ್ಯಾರೂ ಲೆಕ್ಕ ಹಾಕುವುದಿಲ್ಲ. ಹಾಗೆಯೇ ನಿಮಿಷಕ್ಕೆ ಎಷ್ಟು ಬಾರಿ ದೀರ್ಘ ಉಸಿರಾಟ ನಡೆಸುತ್ತೇವೆ ಎನ್ನುವುದರ ಬಗ್ಗೆಯೂ ಗಮನ ಕೊಟ್ಟಿರುವುದಿಲ್ಲ. ಒಮ್ಮೆ ಲೆಕ್ಕವಿಟ್ಟು ನೋಡಿ, ನಂತರ ಅದನ್ನು ಗಣನೀಯವಾಗಿ ಕಡಿಮೆ ಮಾಡಲು ಪ್ರಯತ್ನಿಸಿ. ಯಾಕಂದರೆ, ಆದಷ್ಟು ನಿಧಾನವಾಗಿ ಉಸಿರಾಡುವುದು ಬಹಳ ಒಳಿತು. ನಿಧಾನವಾಗಿ ಉಸಿರಾಡುವವರು ದೀರ್ಘಕಾಲ ಬದುಕುತ್ತಾರೆ. ನಮ್ಮ ಉಸಿರಾಟವು ತಡೆರಹಿತವಾಗಿರಬೇಕು. ಮೃದುವಾಗಿ ಮತ್ತು ದೀರ್ಘವಾಗಿ ಉಸಿರಾಡಬೇಕು. ನಿಧಾನವಾಗಿ ಉಸಿರಾಡುವುದು ನಮ್ಮೆಲ್ಲರ ಗುರಿಯಾಗಿರಬೇಕು. ನಿಧಾನವಾಗಿ ಉಸಿರಾಡುವುದರಿಂದ ಮನಸ್ಸು ಸಮಾಧಾನವಾಗುತ್ತದೆ. ಯಾವುದೇ ಕಾರಣಕ್ಕೂ ಜೋರಾಗಿ ಉಸಿರಾಡಬಾರದು.
ಉಚ್ಛ್ವಾಸಕ್ಕೆ ತೆಗೆದುಕೊಳ್ಳುವಷ್ಟೇ ಸಮಯವನ್ನು ನಿಶ್ವಾಸಕ್ಕೂ ನೀಡಬೇಕು. ಇದಕ್ಕಂತೂ ಕಚೇರಿಗಳಲ್ಲಿ ಯಾರೂ ಆಕ್ಷೇಪ ಮಾಡುವುದಿಲ್ಲ. ಕೆಲಸದ ನಡುವೆ ಹೀಗೆಲ್ಲ ಮಾಡಿ. 2 ಕಾಲುಗಳ ಮೇಲೆ ಸಮವಾಗಿ ಭಾರ ಹಾಕಿ ನಿಲ್ಲಬೇಕು. ಇದು ಯೋಗದ ಭಾಗ. ಆಫೀಸ್ಗಳಲ್ಲಿ ಸಾಮಾನ್ಯವಾಗಿ ಉದ್ಯೋಗಿಗಳು ಒಂದೇ ಕಾಲಿನಲ್ಲಿ ನಿಲ್ಲುವುದು, ಒಂದು ಕಡೆ ಬಾಗಿ ನಿಲ್ಲುವುದು ಕಂಡು ಬರುತ್ತದೆ. ಅದು ತಪ್ಪು. ಹೀಗೆ ಮಾಡುವುದರಿಂದ ದೇಹದ ಒಂದೇ ಕಡೆ ಅಥವಾ ಒಂದೇ ಕಾಲಿನ ಮೇಲೆ ಹೆಚ್ಚಾಗಿ ಭಾರ ಬಿದ್ದು, ಆ ಭಾಗ ದುರ್ಬಲಗೊಳ್ಳುತ್ತದೆ. ಒಂದು ಕಾಲಿನ ಮೇಲೆ ನಿಂತು ಗಮನಿಸಿದರೆ ಭಾರ ಮತ್ತು ಒತ್ತಡ ಹೇಗೆ ಉಂಟಾಗುತ್ತದೆ ಎನ್ನುವುದು ಸೂಕ್ತವಾಗಿ ತಿಳಿಯುತ್ತದೆ. ಹಿಮ್ಮಡಿ ಮೇಲೆ ಒತ್ತಡ ಬಿದ್ದಾಗ ಕಾಲಿನ ಹಿಂಭಾಗದ ಸ್ನಾಯುಗಳಿಗೂ ತೊಂದರೆಯಾಗುತ್ತದೆ. ಸರಿಯಾಗಿ ನಿಲ್ಲದಿರುವುದು ಬೆನ್ನು ನೋವಿಗೆ ಮೊದಲ ಕಾರಣ. ಉದ್ಯೋಗಿಗಳು ಕುರ್ಚಿ ಮೇಲೆ ಕೂತಾಗಲೂ ಸರಿಯಾಗಿ ಕೂರುವುದಿಲ್ಲ. ಇದು ದೇಹದ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತದೆ. ಕತ್ತನ್ನು ಸೊಟ್ಟಾಗೆ ಇಟ್ಟುಕೊಂಡು ಕೆಲಸ ಮಾಡುವುದು, ಮೊಬೈಲ್ ನೋಡುವುದರಿಂದ ಕುತ್ತಿಗೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಇದಕ್ಕಾಗಿ ಸರಿಯಾಗಿ ಕೂರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕುರ್ಚಿಯಲ್ಲಿ ಕೂತು ಉಚ್ಛ್ವಾಸ ಮಾಡುತ್ತಾ ಕೈ ಮೇಲೆತ್ತುವುದು, ನಂತರ ನಿಶ್ವಾಸ ಮಾಡುತ್ತಾ ಕೈ ಕೆಳಗೆ ಇಳಿಸುವುದು ಮಾಡಿ. ದಿನಕ್ಕೆ ಕನಿಷ್ಠ 15 ಬಾರಿ ಹೀಗೆ ಮಾಡುವುದು ಒಳಿತು. ಕಚೇರಿಗಳಲ್ಲಿ ಇದ್ದಾಗಲಂತೂ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು. ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ಬಹುತೇಕ ಉದ್ಯೋಗಿಗಳ ಕೈಗಳು ಯಾವಾಗಲೂ ಕೀಪ್ಯಾಡ್ನ ಮೇಲೆಯೇ ಇರುತ್ತವೆ. ಹೀಗಿದ್ದಾಗ ರಕ್ತವು ಒಂದೇ ಕಡೆ ಹೆಚ್ಚು ಹರಿಯುತ್ತದೆ. ಇದನ್ನು ತಪ್ಪಿಸಲು ಕೆಲಸದ ನಡುವೆ ನಿಧಾನವಾಗಿ ಉಸಿರಾಡುತ್ತಾ ಕೈಗಳನ್ನು ಮೇಲೆತ್ತಿ ಕೆಳಗಿಳಿಸುವುದನ್ನು ಮಾಡಿ. ಸಾಧ್ಯವಾದಾಗಲೆಲ್ಲ ಉಸಿರು ಬಿಡುತ್ತಾ ಕೆಳಗೆ ಕೂತು ಉಸಿರು ತೆಗೆದುಕೊಳ್ಳುತ್ತಾ ಮೇಲೇರಿ. ಕಚೇರಿ ಅವಧಿಯಲ್ಲಿ ದಿನಕ್ಕೆ ಕನಿಷ್ಠ 5 ಬಾರಿ ಕೆಳಗೆ ಕೂತು ಮೇಲೆ ಏಳಬೇಕು. ಇನ್ನು ಆಫೀಸ್ಗಳಲ್ಲಿ ಕೆಳಗೆ ಕೂರುವುದು ಅಪರಾಧ ಅನ್ನುವ ಭಾವನೆಯನ್ನು ಉದ್ಯೋಗಿಗಳು ಹೊಂದಿದ್ದಾರೆ. ಈ ಮನಸ್ಥಿತಿಯಿಂದ ಹೊರಬರಬೇಕು. ಕೆಲಸದ ನಡುವೆ, ಮೀಟಿಂಗ್ ವೇಳೆಯೂ ಹೀಗೆ ಮಾಡಬಹುದು. ಹೀಗೆ ಮಾಡದಂತೆ ಯಾರೂ ಉದ್ಯೋಗಿಗಳನ್ನು ತಡೆಯುವುದಿಲ್ಲ. ಅವರನ್ನು ಅವರೇ ನಿರ್ಬಂಧಿಸಿಕೊಳ್ಳುತ್ತಾರೆ. ಬ್ರೇಕ್ ಟೈಮ್ನಲ್ಲಿ ಹೊರಗೆ ಹೋದಲ್ಲಿ ನಿಧಾನವಾಗಿ ಉಸಿರು ತೆಗೆದುಕೊಂಡು ಮೆಲ್ಲಗೆ ಕಾಲನ್ನು ಎತ್ತಿ. ನಂತರ ನಿಧಾನವಾಗಿ ಉಸಿರು ಬಿಡುತ್ತಾ ಕಾಲನ್ನು ಕೆಳಗಿಳಿಸುವುದನ್ನು ಮಾಡಬಹುದು. ಕ್ರಮಬದ್ಧ ಉಸಿರಾಟವು ಪ್ರಾಣಾಯಾಮದ ಭಾಗವೇ ಆಗಿದೆ. ಮನಸ್ಸನ್ನು ಶಟ್ ಡೌನ್ ಮಾಡಿ ಉಸಿರಾಡಬೇಕು. ಕುರ್ಚಿಯಲ್ಲಿ ಕೂತಿದ್ದೀರಿ ಎಂದಿಟ್ಟುಕೊಳ್ಳಿ. ನಿಧಾನವಾಗಿ ಶ್ವಾಸ ತೆಗೆದುಕೊಂಡು ಸೊಂಟವನ್ನಷ್ಟೇ ಎಡಕ್ಕೆ, ಬಲಕ್ಕೆ ತಿರುಗಿಸಿ. ಇದರಿಂದ ಬೆನ್ನಿನ ನೋವು ಹಾಗೂ ಸೊಂಟದ ನೋವು ಬರುವುದನ್ನು ತಪ್ಪಿಸಬಹುದು. ಕುರ್ಚಿಯಲ್ಲಿ ಕೂತು ದೇಹದ ಮೇಲ್ಭಾಗವನ್ನು ಮೇಲೆತ್ತಿ. ಜೊತೆಗೆ ಕೈ ಮೇಲೆ ಮಾಡಿ, ಮುಂದೆ ಬಾಗಿ. ಅರ್ಧ ನಿಮಿಷದ ನಂತರ ಸಹಜ ಸ್ಥಿತಿಗೆ ಬನ್ನಿ. ಕುರ್ಚಿಯಲ್ಲಿ ಕೂತಾಗ ಹಿಂದಕ್ಕೆ ಭಾಗಲು ಆಗುವುದಿಲ್ಲ. ಹೀಗಾಗಿ ಮುಂದಕ್ಕೆ ಭಾಗುವುದನ್ನೇ ಅಭ್ಯಾಸ ಮಾಡಿಕೊಳ್ಳಿ. ಇದು ಸಾಧ್ಯವಾಗದಿದ್ದರೆ, ಬೇಕೆಂತಲೇ ಪೆನ್ನು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಕೆಳಗೆ ಹಾಕಿ, ಬಾಗಿ ಅದನ್ನು ಎತ್ತಿಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಿ. ಕುರ್ಚಿಯಿಂದ ಎದ್ದು ಕೈಯನ್ನು ಸೊಂಟದ ಮೇಲೆ ಇಟ್ಟು ಶ್ವಾಸ ತೆಗೆದುಕೊಂಡು ಹಿಂದಕ್ಕೆ ಬಾಗಬೇಕು. ಶ್ವಾಸ ಬಿಡುತ್ತಾ ಮತ್ತೆ ಕೇಂದ್ರ ಸ್ಥಾನಕ್ಕೆ ಬನ್ನಿ. ಹೀಗೆ ನಿತ್ಯವೂ 5 ಸಲ ಮಾಡಿ. ಕುರ್ಚಿಯನ್ನೇ ಹಿಡಿದುಕೊಂಡು ಕೆಳಗೆ ಕೂರುವುದಕ್ಕೆ ಪ್ರಯತ್ನಿಸಿ, ಮತ್ತೆ ಮೇಲೆ ಬನ್ನಿ. ಇದರಿಂದ ಬೆನ್ನು ನೋವು ತಡೆಗಟ್ಟಬಹುದು. ಪ್ರತಿ 15 ನಿಮಿಷಕ್ಕೊಮ್ಮೆ ನಿಂತು ದೇಹದ ಬ್ಯಾಲೆನ್ಸ್ ಪರಿಶೀಲನೆ ಮಾಡಬೇಕು. 2 ಪಾದಗಳ ಬ್ಯಾಲೆನ್ಸ್ ಸರಿಯಾಗಿ ಇದೆಯೇ ಎನ್ನುವುದನ್ನು ಪರಿಶೀಲಿಸಿ ಸರಿಪಡಿಸಿಕೊಳ್ಳಬೇಕು. ಕೆಲಸ ಮಾಡುವ ಜಾಗದಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಕಪೋತಾಸನ ಮಾಡಿ. ಕುರ್ಚಿಯ ಮೇಲೆ ಕೂತು ಎಡಗಾಲನ್ನು ಬಲ ತೊಡೆಯ ಕೆಳಗೆ ಹಾಕಿ ಕೂರಿ. ನಂತರ ಬಲಗಾಲನ್ನು ಎಡ ತೊಡೆಯ ಮೇಲೆ ಹಾಕಿ ಕೂರಿ. ಕುರ್ಚಿಯ ಮೇಲೆಯೇ ಕೂತು ಸೊಂಟವನ್ನು ಎಡಕ್ಕೆ ಹಾಗೂ ಸೊಂಟದ ಮೇಲ್ಭಾಗವನ್ನು ಬಲಕ್ಕೆ ತಿರುಗಿಸಿ. ಇದನ್ನು 2 ಕಡೆ ಪುನರಾವರ್ತಿಸಿ. ಕುರ್ಚಿಯ ಮೇಲೆ ಕೂತಾಗ 2 ಕಾಲುಗಳ ಪಾದಗಳನ್ನು ನೇತಾಡುವಂತೆ ಇಟ್ಟುಕೊಂಡಿರುತ್ತೇವೆ. ಇದು ತಪ್ಪು. 2 ಪಾದಗಳು ನೆಲಕ್ಕೆ ತಾಗಿರಬೇಕು. ಭಾರವನ್ನು ಪಾದಗಳ ಮೇಲೆಯೇ ಬಿಡಬೇಕು. ಇದರಿಂದ ಕಾಲು ಹಾಗೂ ಸೊಂಟ ಭಾಗದ ಸ್ನಾಯುಗಳು ಬಲವಾಗುತ್ತವೆ. ವೃಕ್ಷಾಸನ, ಟ್ರೀ ಪೋಸ್ ಮಾಡಿ. ಒಂದು ಕಾಲ ಮೇಲೆ ನಿಂತುಕೊಳ್ಳುವುದನ್ನು ಅಭ್ಯಾಸ ಮಾಡಿ. ಹೀಗೆ ನಿಂತುಕೊಂಡು ಎಡಕಾಲನ್ನು ಬಲ ತೊಡೆಯ ಮೇಲಿಡಿ. 2 ಕಾಲುಗಳಿಗೂ ಇದನ್ನೇ ಪುನರಾವರ್ತಿಸಿ.
ಎರಡು ಕಾಲುಗಳ ಮೇಲೆ ನಿಲ್ಲುವುದೇ ತಾಡಾಸನ. ಸುಮ್ಮನೆ ಒಂದೆರಡು ನಿಮಿಷ ಕಣ್ಮುಚ್ಚಿ ನಿಲ್ಲಬೇಕು. ದೇಹದ ಯಾವ ಭಾಗದಲ್ಲಿ ಹೆಚ್ಚು ತೂಕವಿದೆ ಎನ್ನುವುದು ತಿಳಿಯುತ್ತದೆ. ನಂತರ ಆ ಭಾಗದ ಸಮನ್ವಯತೆ ಸಾಧಿಸಲು ಪ್ರಯತ್ನಿಸಿ. 10 ಚಿನ್ನರ ಪುಟ. ಅಜ್ಜಿಯ ಉಪಾಯ. ಹೊರಗಡೆ ಆಡೋಕೆ ಯಾರೂ ಬರ್ತಿಲ್ಲ. ವಿಡಿಯೋ ಗೇಮ್ಸ್ ಆಡೋಕೆ ನೀವು ಬಿಡೋಲ್ಲ. ಊಟ ಆದ ಮೇಲೆ ಸ್ವಲ್ಪ ಹೊತ್ತು ಮಲಗಿ ಅಂತೀರಿ. ನಮಗೆ ನಿದ್ದೆ ಬರೋಲ್ಲ, ನಾವೇನು ಮಾಡ್ಬೇಕು ನೀವೇ ಹೇಳಿ ಅಜ್ಜಿಯ ಬಳಿಗುಳಿಟ್ಟರು ಸಿರಿ ಮತ್ತು ಗಿರಿ. ಒಂದು 10 ನಿಮಿಷ ಕಾದರೆ ನಾನೇ ನಿಮ್ಮ ಜೊತೆ ಬರ್ತೀನಿ. ಅಂದ ಹಾಗೆ ನಿಮಗೆ ನೆಲಗಡಲೆ ಇಷ್ಟ ತಾನೆ? ನೆಲಗಡಲೆ ಅಂದರೆ ಕಡಲೆಕಾಯಿ, ಕಳ್ಳೆಕಾಯಿ ಅಂತಾರಲ್ಲ ಅದೇ ತಾನೆ ಸಿರಿ ಅಂದಳು. ಹೌದು ಕಣೆ, ಅದಕ್ಕೆ ಶೇಂಗಾ ಅಂತಲೂ ಹೇಳ್ತಾರೆ. ಹಸಿಯಾಗೂ ತಿನ್ನಬಹುದು, ಒಣಗಿದ್ದೂ ತಿನ್ನಬಹುದು. ಶೇಂಗಾ ಚಿಕ್ಕಿ ಇದರಲ್ಲಿ ಮಾಡೋದು ಅಲ್ವಾ ಅಜ್ಜಿ? ಗಿರಿ ತನ್ನ ಅರಿವು ಪ್ರದರ್ಶಿಸಿದ. ಅರೆ, ನಿಮಗೆ ಎಷ್ಟೆಲ್ಲ ಗೊತ್ತಿದೆ. ಒಂದೇ ಪದಾರ್ಥವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ, ಗುರುತಿಸುತ್ತಾರೆ. ನಮಗೆ ಅದರ ಮಾಹಿತಿ ಇದ್ದರೆ ಒಳ್ಳೆಯದೇ. ಹುರಿಗಡಲೆಗೆ ಇನ್ನೊಂದು ಹೆಸರು ಹೇಳಿ ನೋಡುವ ಅಜ್ಜಿ ಕೇಳಿದರು. ಪುಟಾಣಿ ಮಕ್ಕಳಿಬ್ಬರೂ ಕೇಕೆ ಹಾಕಿದರು. 10 ನಿಮಿಷದ ನಂತರ ಅಜ್ಜಿ ಮಕ್ಕಳ ಮುಂದೆ ಕುಳಿತು ಕಡಲೆಕಾಯಿಯ ರಾಶಿ ಸುರಿದು, ಇದರ ಸಿಪ್ಪೆ ಸುಲಿದು ಬೀಜವನ್ನು ಬೇರ್ಪಡಿಸಿ ಹಾಗೆ ಒಂದು ಆಟ ಆಡೋಣ. ಸಿರಿ, ಒಂದು ಬಾಟಲ್ ಜೊತೆಗೆ ಒಂದು ಪೆನ್ ತಾ ಎಂದರು. ಸಿರಿ ಕೂಡಲೇ ತನ್ನ ರೂಮಿನಿಂದ ನೀರಿನ ಬಾಟಲ್ ಮತ್ತು ಪೆನ್ ತಂದಳು. ಅಜ್ಜಿ ಬಾಟಲಿನೊಳಕ್ಕೆ ಪೆನ್ ಹಾಕಿದರು. ಇದೇನ ಅಜ್ಜಿ? ಪೆನ್ ಯಾಕೆ ಒಳಗೆ ಹಾಕಿದಿರಿ ಎಂದು ಗಿರಿ ಪ್ರಶ್ನೆ ಮಾಡಿದ. ಇದರಲ್ಲೇ ಇರೋದು ಗಮ್ಮತ್ತು. ಬಾಟಲನ್ನು ಮುಟ್ಟದೆ ಪೆನ್ ಹೊರಕ್ಕೆ ತೆಗೆಯಬೇಕು. ಅದೇ ಆಟ ಎಂದು ನಗುತ್ತಾ ಅಜ್ಜಿ ತಾವು ಕಡಲೆಕಾಯಿಯ ಸಿಪ್ಪೆ ಸುಲಿಯತೊಡಗಿದರು. ಅದ್ ಹೇಗೆ ಆಗುತ್ತಜ್ಜಿ? ಬಗ್ಗಿಸಿದರೆ ಬೀಳುತ್ತೆ. ಆದರೆ ಬಾಟಲ್ ಮುಟ್ಟಬಾರದು ಅಂತೀರಿ? ಸ್ವಲ್ಪ ಯೋಚನೆ ಮಾಡಿ, ಹೊಳೆಯುತ್ತೇನೋ ನೋಡಿ. ಮಕ್ಕಳಿಬ್ಬರೂ ದೀರ್ಘವಾಗಿ ಯೋಚಿಸುತ್ತಲೇ ಕಾಯಿ ಸುಲಿದಿದ್ದರು. ನೋಡಿದ್ರ, ಕಡಲೆಕಾಯಿ ಬೀಜ ಪಾತ್ರೆ ಭರ್ತಿ ಬಂತು. ಸಿಪ್ಪೆನ ಹಿತ್ತಲಲ್ಲಿ ಇಡಿ, ಹಸುಗೆ ಹಾಕೋಕೆ ಆಗುತ್ತೆ. ಅಜ್ಜಿ ಪಾತ್ರೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋದರು. ಭರ್ತಿ ಎಂಬ ಪದ ಕೇಳಿದ ಕೂಡಲೇ ಸಿರಿ ತನ್ನ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ನಡೆದಿದ್ದ ಪ್ರಯೋಗ ಒಂದು ಜ್ಞಾಪಕಕ್ಕೆ ಬಂದು, ನನಗೆ ಗೊತ್ತಾಯ್ತು, ಹೇಗೆ ಪೆನ್ ಹೊರಗೆ ತೆಗೆಯೋದು ಅಂತ. ಗಿರಿ, ನೀನು ಒಂದು ದೊಡ್ಡ ಲೋಟದಲ್ಲಿ ನೀರು ತಗೊಂಡು ಬಾ. ಏನು ಮಾಡಬೇಕು ಅಂತ ನಾ ಹೇಳ್ತೀನಿ ಅಂದಳು. ಗಿರಿ ಒಂದೇ ಉಸಿರಿಗೆ ನೀರು ತಂದ. ಈಗ ಬಾಟಲಿಯೊಳಗೆ ಮೆಲ್ಲಗೆ ಬೀಳುವಂತೆ ನೀರು ಹಾಕಬೇಕು ಎಂದಳು. ಸಿರಿ, ಕೆಳಗೆ ಚೆಲ್ಲದಂತೆ ಜಾಗ್ರತೆಯಿಂದ ನಾನು ಹಾಕ್ತೀನಿ ಪ್ಲೀಸ್ ಅಂಗಲಾಚಿದ ಗಿರಿ. ಸರಿ, ಹುಷಾರು ಎಂದು ಅನುಮತಿ ಕೊಟ್ಟಳು ಸಿರಿ. ಗಿರಿ ಮೆಲ್ಲನೆ ಬಾಟಲಿನ ಒಳಗೆ ನೀರು ಹಾಕಿದ. ನೀರು ತುಂಬುತ್ತಿದ್ದಂತೆ ಪೆನ್ ಮೇಲೆ ಬರತೊಡಗಿತು. ಬಾಟಲಿನಲ್ಲಿ ಪೂರ್ತಿ ನೀರು ತುಂಬಿದಾಗ ಪೆನ್ ಬಾಟಲಿನಾಚೆ ಚಾಚಿತ್ತು. ಹೇ ಹೇ ಎಂದು ಕುಣಿಯುತ್ತಾ ಅಜ್ಜಿಯನ್ನು ಕರೆ ತಂದು ತಮ್ಮ ಗೆಲುವನ್ನು ತೋರಿಸಿದರು ಮಕ್ಕಳು. ಜಾಣ ಮಕ್ಕಳು, ಇಬ್ಬರೂ ಕೈ ತೊಳೆದುಕೊಂಡು ಬನ್ನಿ. ಹಸಿ ಕಡಲೆಕಾಯಿ ಚಾಟ್ ಮಾಡಿದ್ದೀನಿ, ಕೊಡ್ತೀನಿ ಎಂದು ಅಜ್ಜಿ ಹೇಳಿದಾಗ, ಅಜ್ಜಿ, ನೀವು ಬುದ್ಧಿವಂತರಿದ್ದೀರಿ. ಉಪಾಯ ಮಾಡಿ, ನಮಗೆ ಬೇಸರವಾಗದ ಹಾಗೆ ಕೈ ಕೆಲಸ ಮತ್ತು ಮೆದುಳಿಗೂ ಮೇವು ಕೊಟ್ಟಿರಿ ಎನ್ನುತ್ತಾ ಮಕ್ಕಳು ಸಂತೋಷದಿಂದ ಕುಪ್ಪಳಿಸಿದರು. ಗೊಂಬೆ. ನನ್ನ ಮುದ್ದು ತಂಗಿಗೆ ಗೊಂಬೆ ಬೇಕಂತೆ, ದೊಡ್ಡ ಗಾತ್ರದ ಗೊಂಬೆ ಒಂದೇ ಸಾಕಂತೆ. ಅದಕ್ಕೆ 2 ಉದ್ದ ಜಡೆ ಇರಲೇಬೇಕಂತೆ, ಕಣ್ಣುಗಳನ್ನು ಪಿಳುಕಿಸಿ ಅದು ಆಡಬೇಕಂತೆ. ಹೇಳಿದಂತೆ ಕುಣಿಯುವ ಕೀಲು ಗೊಂಬೆ ಬೇಕಂತೆ, ಸಂಗೀತದ ಧ್ವನಿ ಇರುವ ಗೊಂಬೆ ಮಾತ್ರ ಇಷ್ಟವಂತೆ. ಬಣ್ಣ ಬಣ್ಣದ ಅಂಗಿ ಅದಕ್ಕೆ ತೊಡಿಸಬೇಕಂತೆ, ಪುಟ್ಟ ಪುಟ್ಟ ಶೂಗಳು ಅದರ ಕಾಲಲ್ಲಿ ಇರಬೇಕಂತೆ. ಅಪ್ಪಿ ಮುದ್ದಾಡುತ್ತಾ ಎಲ್ಲರಿಗೆ ತೋರುವಳಂತೆ, ರಾತ್ರಿ ಹಗಲು ಗೊಂಬೆ ಜೊತೆನೆ ಆಡುತ್ತಾಳಂತೆ. 11 ಅಡುಗೆ ಮನೆ. ಕುಲ್ಫಿ ಸ್ಪೆಷಲ್. ಐಸ್ ಕ್ರೀಮ್. ಕುಲ್ಫಿ ಎಂದರೆ ಮಕ್ಕಳಿಗೆ ಎಂದಿಗೂ ಪ್ರಿಯವೇ. ಹಣ್ಣು, ಒಣಹಣ್ಣು, ಹಾಲು, ಮಖಾನ ಮುಂತಾದವುಗಳನ್ನು ಬಳಸಿ ರುಚಿಕರ ಕುಲ್ಫಿ ತಯಾರಿಸಿ ಸವಿಯಬಹುದು. ಇಲ್ಲಿದೆ ರೆಸಿಪಿ. 1 ಖರ್ಜೂರ ಕುಲ್ಫಿ. ಏನೇನು ಬೇಕು? ಖರ್ಜೂರ, ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾ ತಲಾ 8, ಹಾಲು 3 ಕಪ್, ಹಾಲಿನ ಪುಡಿ 3 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ. ಮಾಡೋದು ಹೇಗೆ?
ಖರ್ಜೂರ, ಬಾದಾಮಿ, ಗೋಡಂಬಿ, ಪಿಸ್ತಾವನ್ನು 1.5 ಕಪ್ ಹಾಲಿನಲ್ಲಿ ನೆನೆಯಲು ಇಡಬೇಕು. 1 ಗಂಟೆ ನೆನೆದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹಾಲಿನ ಪುಡಿ, ಏಲಕ್ಕಿ ಪುಡಿ ಹಾಕಿ ನುಣ್ಣಗೆ ರುಬ್ಬಿ ಫ್ರೀಜರ್ನಲ್ಲಿ ಅರ್ಧ ಗಂಟೆ ಇಟ್ಟು ತೆಗೆಯಿರಿ. ಇದಕ್ಕೆ 1.5 ಕಪ್ ಹಾಲು ಹಾಕಿ ಮತ್ತೆ ಚೆನ್ನಾಗಿ ಬೀಟ್ ಮಾಡಿ ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ ಫ್ರೀಜರ್ನಲ್ಲಿ 8 ಗಂಟೆ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು 1 ನಿಮಿಷ ತಣ್ಣೀರಿನಲ್ಲಿ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 2 ಪುದೀನ, ಬೆಲ್ಲದ ಕುಲ್ಫಿ. ಏನೇನು ಬೇಕು? ಪುದೀನ ಎಲೆ 5, ಶುಂಠಿ 1 ತುಂಡು, ಚಾಟ್ ಮಸಾಲ 1 ಚಮಚ, ರಾಕ್ ಸಾಲ್ಟ್ ಸ್ವಲ್ಪ, ಬೆಲ್ಲದ ಪುಡಿ 3 ಚಮಚ. ಮಾಡೋದು ಹೇಗೆ? ಪುದೀನ ಎಲೆ, ಶುಂಠಿ, ಚಾಟ್ ಮಸಾಲ, ರಾಕ್ ಸಾಲ್ಟ್, ಬೆಲ್ಲ ಎಲ್ಲವನ್ನೂ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ 2 ಕಪ್ ನೀರು ಹಾಕಿ ಸೋಸಿಕೊಂಡು ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ ಫ್ರೀಜರ್ನಲ್ಲಿ 6 ಗಂಟೆಗಳ ಕಾಲ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು ತಣ್ಣೀರಿನಲ್ಲಿ 1 ನಿಮಿಷ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 3 ಗುಲಾಬಿ ಕುಲ್ಫಿ. ಏನೇನು ಬೇಕು? ಗುಲಾಬಿ ಹೂವು 4, ಹಾಲು 1 ಕಪ್, ಗೋಡಂಬಿ 8, ಸಕ್ಕರೆ 3 ಚಮಚ, ಹಾಲಿನ ಪುಡಿ 2 ಚಮಚ. ಮಾಡೋದು ಹೇಗೆ? ಗುಲಾಬಿ ಹೂವನ್ನು ತೊಳೆದುಕೊಂಡು ಪಾತ್ರೆಗೆ ಅರ್ಧ ಕಪ್ ನೀರು ಹಾಕಿ ಗುಲಾಬಿ ದಳ ಹಾಕಿ ಒಲೆಯ ಮೇಲೆ ಕುದಿಸಲು ಇಟ್ಟು 1 ಕುದಿ ಬಂದ ಮೇಲೆ ಇಳಿಸಿ ಸೋಸಿಕೊಳ್ಳಬೇಕು. ಮಿಕ್ಸಿ ಜಾರಿಗೆ ಹಾಲು, ಗೋಡಂಬಿ, ಸಕ್ಕರೆ, ಹಾಲಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಬಿ ಇದನ್ನು ಫ್ರೀಜರ್ನಲ್ಲಿ ಅರ್ಧ ಗಂಟೆ ಇಟ್ಟು ತೆಗೆದು ಗುಲಾಬಿ ನೀರು ಹಾಕಿ ಮತ್ತೆ ಚೆನ್ನಾಗಿ ಬೀಟ್ ಮಾಡಿ ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ ಫ್ರೀಜರ್ನಲ್ಲಿ 8 ಗಂಟೆಗಳ ಕಾಲ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು ತಣ್ಣೀರಿನಲ್ಲಿ 1 ನಿಮಿಷ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 4 ಹಾಲಿನ ಕುಲ್ಫಿ. ಏನೇನು ಬೇಕು? ಹಾಲಿನ ಪುಡಿ 3 ಚಮಚ, ಹಾಲು 1/4 ಲೀಟರ್, ಕೊಬ್ಬರಿ ಸಿಪ್ಪೆ ತೆಗೆದು ಪುಡಿ ಮಾಡಿಕೊಂಡಿದ್ದು 1/4 ಕಪ್, ಹಾಲಿನ ಕೆನೆ 1/4 ಕಪ್, ವೆನಿಲಾ ಎಸೆನ್ಸ್ 4 ಹನಿ, ಸಕ್ಕರೆ 2 ಚಮಚ. ಮಾಡೋದು ಹೇಗೆ? ಮಿಕ್ಸಿ ಜಾರಿಗೆ ಹಾಲು, ಹಾಲಿನ ಪುಡಿ, ಕೊಬ್ಬರಿ ಪುಡಿ, ಹಾಲಿನ ಕೆನೆ, ವೆನಿಲಾ ಎಸೆನ್ಸ್, ಸಕ್ಕರೆ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಫ್ರೀಜರ್ನಲ್ಲಿ ಅರ್ಧ ಗಂಟೆ ಇಟ್ಟು ತೆಗೆದು ಮತ್ತೆ ಚೆನ್ನಾಗಿ ಬೀಟ್ ಮಾಡಿ ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ ಫ್ರೀಜರ್ನಲ್ಲಿ 8 ಗಂಟೆಗಳ ಕಾಲ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು ತಣ್ಣೀರಿನಲ್ಲಿ 1 ನಿಮಿಷ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 5 ಮಾವಿನ ಹಣ್ಣಿನ ಕುಲ್ಫಿ. ಏನೇನು ಬೇಕು? ಮಾವಿನ ಹಣ್ಣು 1, ಹಾಲು ಅರ್ಧ ಲೀಟರ್, ಗೋಡಂಬಿ 6, ಖರ್ಜೂರ 3, ಸಕ್ಕರೆ 2 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ. ಮಾಡೋದು ಹೇಗೆ? ಹಾಲಿನಲ್ಲಿ ಖರ್ಜೂರ, ಗೋಡಂಬಿ ಬೇಯಿಸಿಕೊಂಡು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿನಲ್ಲಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಅರ್ಧ ಗಂಟೆ ಫ್ರೀಜರ್ನಲ್ಲಿ ಇಡಿ. ನಂತರ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಮಾವಿನ ಹಣ್ಣಿನ ಹುಳುಗಳನ್ನು ಹಾಕಿ ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ 8 ಗಂಟೆ ಫ್ರೀಜರ್ನಲ್ಲಿ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು ತಣ್ಣೀರಿನಲ್ಲಿ 1 ನಿಮಿಷ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 6 ಮಖಾನ ಕುಲ್ಫಿ. ಏನೇನು ಬೇಕು? ಮಖಾನ 15, ಗೋಡಂಬಿ, ಬಾದಾಮಿ ತಲಾ 5, ಹಾಲು 2 ದೊಡ್ಡ ಲೋಟ, ಸಕ್ಕರೆ 2 ಚಮಚ, ಕೇಸರಿ ಸ್ವಲ್ಪ. ಮಾಡೋದು ಹೇಗೆ? ಹಾಲನ್ನು ಕಾಯಿಸಲು ಇಟ್ಟು 1.5 ಲೋಟಕ್ಕೆ ಬಂದ ಮೇಲೆ ಇಳಿಸಿ. ತಣ್ಣಗಾದ ಮೇಲೆ ಮಖಾನ, ಬಾದಾಮಿ, ಗೋಡಂಬಿಯನ್ನು ಪುಡಿ ಮಾಡಿ ಹಾಲಿಗೆ ಹಾಕಿ ಕೇಸರಿಯನ್ನು ಹಾಲಿನಲ್ಲಿ ನೆನೆಸಿ ಹಾಕಿ ಎಲ್ಲವನ್ನೂ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಫ್ರೀಜರ್ನಲ್ಲಿ ಅರ್ಧ ಗಂಟೆ ಇಟ್ಟು ತೆಗೆದು ಮತ್ತೆ ಚೆನ್ನಾಗಿ ಬೀಟ್ ಮಾಡಿ ಇದನ್ನು ಕಪ್ಗೆ ಹಾಕಿ ಮರದ ಚಮಚ ಚುಚ್ಚಿ ಫ್ರೀಜರ್ನಲ್ಲಿ 8 ಗಂಟೆಗಳ ಕಾಲ ಇಟ್ಟು ತೆಗೆಯಿರಿ. ಕುಲ್ಫಿಯನ್ನು ತಣ್ಣೀರಿನಲ್ಲಿ 1 ನಿಮಿಷ ಇಟ್ಟು ಕಪ್ನಿಂದ ತೆಗೆದು ಸವಿಯಿರಿ. 12 ಮಿತ್ರ ಜ್ಯೋತಿ ವಾರ್ತೆ. 16 ಮೇ 2026 ರಂದು ಸಾಲ್ವೆಂಟಮ್ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿತು. ಈ ಭೇಟಿಯು ತಂಡಕ್ಕೆ ಮಿತ್ರ ಜ್ಯೋತಿಯ ಚಟುವಟಿಕೆಗಳ ಬಗ್ಗೆ ತಿಳಿಯಲು, ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಸಂವಹಿಸಲು ಹಾಗೂ ಇಂಟರ್ನ್ಶಿಪ್ ಸಂದರ್ಶನಗಳನ್ನು ನಡೆಸಲು ಅವಕಾಶವನ್ನು ಒದಗಿಸಿತು. ಸಾಲ್ವೆಂಟಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಅವಕಾಶವನ್ನು ನೀಡುವ ಮೂಲಕ ಎಲ್ಲರನ್ನೂ ಒಳಗೊಂಡ ಸುಸ್ಥಿರ ಸಮಾಜದ ನಿರ್ಮಾಣಕ್ಕೆ ಇವರು ನೀಡುತ್ತಿರುವ ಕೊಡುಗೆಯನ್ನು ಇದು ಪ್ರತಿಬಿಂಬಿಸುತ್ತದೆ.
ಸಾಲವೆಂಟಂ ತಂಡವು ಕಂಪ್ಯೂಟರ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ, ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಮೌಲ್ಯಯುತ ಒಳನೋಟವನ್ನು ನೀಡಿದರು. ವಿದ್ಯಾರ್ಥಿಗಳು ತಮ್ಮ ಅದ್ಭುತ ಗಾಯನದ ಮೂಲಕ ಇವರೆಲ್ಲರ ಮನರಂಜಿಸಿದರು. 22 ಮೇ ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಗ್ಯಾಡ್ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಅವೇರ್ನೆಸ್ ಡೇ ದಿನವನ್ನು ಸಂಭ್ರಮದಿಂದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ಕೂಡಿ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ಯಾಡ್ ಬಗ್ಗೆ ಮಾಹಿತಿ ಹಾಗೂ ಎಲ್ಲರನ್ನೂ ಒಳಗೊಂಡ ಸುಗಮ್ಯತೆಯ ವಿಶ್ವ ನಿರ್ಮಾಣದ ಮಹತ್ವವನ್ನು ಎಲ್ಲರಿಗೂ ತಿಳಿಸಲಾಯಿತು. ಸಮಾರಂಭದಲ್ಲಿ ಎಲೆಕ್ಟ್ರೋಬಿಟ್ ಕಂಪನಿಯಿಂದ ನೀಡಲ್ಪಟ್ಟ ಸ್ಮಾರ್ಟ್ ಫೋನ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಮಿತ್ರ ಜ್ಯೋತಿಯ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀ ದೀಕ್ಷಿತ್ ಅವರು ದೃಷ್ಟಿ ವಿಶೇಷ ಚೇತನರಿಗೆ ಅತ್ಯಂತ ಉಪಯೋಗಕರವಾದ ಆಕ್ಸೆಸಿಬಲ್ ಅಪ್ಲಿಕೇಶನ್ಸ್ ಬಗ್ಗೆ ಒಳನೋಟವುಳ್ಳ ಅಧಿವೇಶನವನ್ನು ನಡೆಸಿಕೊಟ್ಟರು. ನ ರೋಟರಾಕ್ಟ್ ಕ್ಲಬ್ನ ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉತ್ಸಾಹಭರಿತ ಚಟುವಟಿಕೆಗಳಲ್ಲಿ ತೊಡಗಿಸಿದರು. ವಿದ್ಯಾರ್ಥಿಗಳು ಗಾಯನದ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಎಲ್ಲರ ಮನರಂಜಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಸುಗಮ್ಯತೆ ಹಾಗೂ ಗ್ಯಾಡ್ನ ಮಹತ್ವದ ಬಗ್ಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡರು. 22 ಮೇ ಹಾಗೂ 23 ರಂದು ಕ್ರಿಯೇಟಿಂಗ್ ಫ್ಯೂಚರ್ಸ್ ತಂಡದ ಜಿಮ್ಮಿ ಹಾಗೂ ಗೀತಾ ಸುರೇಶ್ ರವರು ಮಿತ್ರ ಜ್ಯೋತಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅನೇಕ ಮನೋರಂಜಿತ ಕಲಿಕಾ ಜೀವನ ಕೌಶಲ ಚಟುವಟಿಕೆಗಳ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಇದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಕೇಂದ್ರಿತ ಕಾರ್ಯಾಗಾರವಾಗಿದ್ದು, ವಿದ್ಯಾರ್ಥಿಗಳು ಸಂವಹನ, ಏಕಾಗ್ರತೆ, ನಾಯಕತ್ವ, ಧನಾತ್ಮಕ ಚಿಂತನೆ, ತಂಡದೊಂದಿಗೆ ಕೆಲಸ ಮಾಡುವುದು ಹಾಗೂ ಸಾಮಾಜಿಕ ಸಂವಹನದಂತಹ ಜೀವನ ಕೌಶಲಗಳನ್ನು ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ಅತ್ಯುತ್ಸಾಹದಿಂದ ಅನ್ವೇಷಿಸಿದರು. ಇಂತಹ ಒಂದು ಅದ್ಭುತ, ಪ್ರೇರಣಾತ್ಮಕ, ಅರ್ಥಪೂರ್ಣವಾದ, ಮನೋರಂಜನಾತ್ಮಕ ಹಾಗೂ ಸಬಲೀಕೃತ ಕಲಿಕಾ ಅನುಭವವನ್ನು ನೀಡಿದ ಕ್ರಿಯೇಟಿಂಗ್ ಫ್ಯೂಚರ್ಸ್ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಂತಹ ಅನುಭವಗಳು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ, ಸ್ವತಂತ್ರತೆ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾಗಿದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ NIEPVD